ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರಿಗೆ ಮತ್ತೊಂದು ಅರ್ಥ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ಈ ವಾರದ ಮೊದಲಿನ ದಿನ ತಂದೆಯಾದ ದೇವರನ್ನು ಆರಾಧಿಸುತ್ತಾ ತನ್ನ ಮಗನಾದ ಯೇಸು ಕ್ರಿಸ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ನಮ್ಮನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಈ ಆರಾಧನೆಗೆ ನಾವು ಬಂದಿದ್ದೇವೆ. ಬಂದಂತ ನಿಮ್ಮೆಲ್ಲರೂ ಸಹ ತಂದೆಯಾದ ದೇವರು ತಾನೇ ಆಶ್ರಯಿಸನಾಗಿರ್ಲಿ. ಒಂದು ಸಂದರ್ಭವನ್ನ ನೋಡಿ ಒಂದು ವಿಷಯಕ್ಕೆ ನಾನು ಸಾಗೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ ಆದಿಕಾಂಡ 19ನೇ ಅಧ್ಯಾಯ 16ನೇ ವಾಕ್ಯ. ஆதியாகமம் 19 தேவன் சொதோம் கோமாராவை அழிக்கிற சூழ்நிலை வருகின்ற சந்தர்ப்பத்துல தேவன் தேர்ந்து கொண்ட லோத்துடைய குடும்பத்துக்கு செய்த அந்த அற்புதமான ஒரு காரியத்தை நம்ம கொஞ்சம் உன்னிப்பா கவனிக்கலாம். ದೇವರು ಸೊದೋಮ್ ಗೊಮೋರವನ್ನ ನಾಶ ಮಾಡುವಂತ ಸಂದರ್ಭದಲ್ಲಿ ದೇವರಿಂದ ಆರಿಸಲ್ಪಟ್ಟಂತ ಲೋತನ ಕುಟುಂಬಕ್ಕೆ ಮಾಡಿದಂತ ಒಂದು ಮಹತ್ ಕಾರ್ಯವನ್ನ ಒಂದೇ ಭಾಗದಲ್ಲಿ ನೋಡುವ. ಆದಿಕಾಂಡ 19ನೇ ಅಧ್ಯಾಯ 16ನೇ ವಾಕ್ಯ. ಅವನು ತಡ ಮಾಡಲು ಯೆಹೋವನು ಅವನನ್ನ ಕನಿಕರಿಸದ್ರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನ ಕೈ ಹಿಡಿದು ಹೊರಗೆ ತಂದು ಊರಿನಾಚೆಗೆ ಬಿಟ್ಟರು. ಏನ್ ಹೇಳ್ತದೆ? ದೇವರು ನಿರ್ಧಾರ ಮಾಡ್ಬಿಟ್ರು ಸೊದೋಮ್ ಗೊಮೋರವನ್ನ ನಾಶ ಮಾಡ್ತೀನಿ. ಯಾಕಂದ್ರೆ ಪಾಪ ಮಿಗಿಲಾಗಿತ್ತು. ಸೊದೋಮ್ ಗೊಮೋರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಿದ್ದೇನೆ, ನಿಮ್ಗೆ ಗೊತ್ತಿದೆ. ಅಲ್ಲಿ ಲೋತನ ಕುಟುಂಬವನ್ನ ದೇವರು ಕಾಪಾಡಬೇಕಾಗಿದೆ. ಅಬ್ರಾಹ್ಮನಿಗೆ ವಾಗ್ದಾನ ಆಗಿದೆ. ಲೋತನ ಸಹ ನೀತಿವಂತನಾಗೆ ಇದ್ದ. ಅಲ್ಲಿ ಅವನ ಮಡತಿ, ಅವನಿಗೆ 2 ಮಕ್ಕಳು, ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಅವ್ರನ್ನ ಕಾಪಾಡ್ಬೇಕು. ನಿರ್ಧಾರ ಆಗೋಯ್ತು. ಈ ಕ್ಷಣದಲ್ಲಿ ದೇವರು ಈ ಪಟ್ಟಣವನ್ನ, ಈ ಸೊದೋಮ್ ಗೊಮೋರದ ಸುತ್ತಲಿರುವಂತ 5 ಗ್ರಾಮಗಳನ್ನೆಲ್ಲ ಸೇರಿ ಆತನ ನಿರ್ಣಾಮ ಮಾಡ್ಬೇಕು. ಯಾಕಂದ್ರೆ ಪಾಪ ಅಷ್ಟರ ಮಟ್ಟಿಗೆ ಬೆಳೆದಿದೆ. ಈಗ ಇವ್ರು ಏನ್ ಮಾಡ್ತಿದ್ದಾರೆ? ಅಲ್ಲಿ ಏನ್ ಮಾಡಿದ್ರಂದ್ರೆ 16ನೇ ವಾಕ್ಯದಲ್ಲಿ ತಡ ಮಾಡ್ತಿದ್ದಾರೆ ಅಂತಿದೆ. ಅವರು ತಡ ಮಾಡಲು ಅಂತಿದೆ. ಅಲ್ಲಿ ಪದ ಇದೆ, ಗಮನ ಇಡಿ. ಅಲ್ಲಿ ತಡ ಮಾಡಲು ಅಂತಿದೆ. ಅರ್ಥ ಏನು? ತಡ ಮಾಡಲು ಅಂದ್ರೆ ಗಂಟು ಮೂಟೆ ಕಟ್ಟೋದಕ್ಕೆ ರೆಡಿಯಾಗಿ ಇನ್ನೂ ರೆಡಿ ಮಾಡ್ತಾ ಇದಾರೆ ಅಂತ ಅರ್ಥ. ಪ್ಯಾಕ್ ಮಾಡ್ಕೊತಿದ್ದಾರೆ. ಯಾಕಂದ್ರೆ ಇನ್ನು ಆ ಊರು ಏನಾಗತ್ತೆ, ಹಿಂತಿರುಗಿ ನೋಡಿದ್ರೆ ಊರು ಸಿಗಲ್ಲ, ಊರಲ್ಲಿರೋ ಮಣ್ಣು ಸಿಗಲ್ಲ. ಪೂರ್ಣವಾಗಿ ದೇವರು ನಿರ್ಣಾಮ ಮಾಡ್ತಾರೆ ಅಂತ ಗೊತ್ತಾಯ್ತು. ನನಗನ್ನಿಸ್ತದೆ ತಡ ಮಾಡೋದಕ್ಕೆ ಒಂದು ವೇಳೆ ನಾಳೆಗೆ ಹಾಕೊಳ್ಳೋದಕ್ಕೆ ಒಂದು 4-5 ಬಟ್ಟೆಗಳು, ಇಲ್ಲ ನಾಳೆಗೆ ಊಟ ಮಾಡೋದಕ್ಕೆ ಕೆಲವೊಂದು ಆಹಾರಗಳು, ಇಲ್ಲಾಂದ್ರೆ ಅವರಲ್ಲಿ ಇರುವಂತ ಯಾವ್ದು ಜ್ಯುವೆಲರ್ಸ್ಗಳು, ಏನೋ ಒಂದನ್ನ ಏನ್ ಮಾಡ್ತಿದ್ರೆ ಪ್ಯಾಕ್ ಮಾಡ್ತಾ ಇರಬಹುದು. ತಡ ಮಾಡ್ತಾ ಇದ್ರೆ ಅಂದ್ರೆ ಇನ್ನೇನ್ ಮಾಡಕ್ ತಡ? ದೇವ್ರ ವಾಗ್ದಾನ ಆಯ್ತು, ನೀವು ಹೊರಡಿ ಅಂತ ಹೇಳಾಯ್ತು. ಏನ್ ಮಾಡ್ಬೇಕು? ಓಡಬೇಕು. ಯಾಕೆ ತಡ ಮಾಡ್ತಿದ್ದಾರೆ? ಕಾರಣ ಇದೆ, ಏನೋ ಒಂದು ಕಾರಣ ಇದೆ. ಏನ್ ತಡ ಮಾಡ್ತಿದ್ದಾರೆ ಅಂತ ವೇದವಾಕ್ಯ ನಮಗೆ ಹೇಳಲಿಲ್ಲ. ನಮ್ಮ ಊಹೆ ಮೇರೆಗೆ ಒಂದು ಕುಟುಂಬ ಅಂದ್ರೆ ಏನು, ಗಂಡ ಹೆಂಡತಿ ಮಕ್ಕಳು ಅಂದ್ರೆ ಏನು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು, ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಂತ ಸಿದ್ಧತೆಗಳು ಮಾಡ್ಕೊಳ್ತಾರೆ. ಆ ಸಿದ್ಧತೆಗಳಲ್ಲಿ ನಾವೇನ್ ಮಾಡ್ತೀವಿ? ಪ್ರಿಪ್ರೇಷನ್ ಆಗ್ತೀವಿ. ಇವತ್ತು ನಾವೆಲ್ಲರೂ ಇವತ್ತು ಸರಿಯಾಗಿ 6 ಗಂಟೆಗೆ ನಾವು ರೈಲ್ವೆ ಸ್ಟೇಷನ್ ಹತ್ರ ಇರ್ಬೇಕು, ಇಲ್ಲಾಂದ್ರೆ ಏರ್ಪೋರ್ಟ್ ಹತ್ರ ಇರ್ಬೇಕು. ಏನೆಲ್ಲ ನಿಯಮಗಳಿದೆ ನಮ್ಗೆಲ್ಲರಿಗೂ ಗೊತ್ತಿದೆ. 6 ಗಂಟೆಗೆ ಒಂದು 6 ನೋಡಿದ್ರೆ ಟ್ರೈನ್ ಹೊರಡುತ್ತೆ, ಗೇಟ್ ಹಾಕಿದ್ರೆ ಫ್ಲೈಟ್ ಹೊರಟೆ ಅಂತ ಗೊತ್ತಿದೆ. ಏನ್ ಮಾಡ್ತಾರೆ? ನಾವೆಲ್ಲ ಮುಂಚಿತವಾಗಿ ಸಿದ್ಧತೆ ಮಾಡಿದ್ವಿ. ಆದ್ರೆ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಊರೇ ನಾಶ ಆಗುತ್ತೆ. ಆದ್ರೆ ಏನ್ ಮಾಡ್ತಿದಾರೆ? ಇಲ್ಲಿ ತಡ ಮಾಡ್ತಾರೆ, ಲೇಟ್ ಮಾಡ್ತಿದ್ದಾರೆ. ಯಾರ ಮಾತಿಗೆ ಲೇಟ್ ಮಾಡ್ತಿದ್ದಾರೆ? ದೇವರ ಮಾತಿಗೆ ಲೇಟ್ ಮಾಡ್ತಿದ್ದಾರೆ. ಇನ್ನೂ ಲೇಟ್ ಮಾಡಿದ್ರೆ ಏನ್ ಮಾಡ್ತಿದ್ರು ದೇವರು? ನಿಮ್ಮನ್ನು ಏನ್ ಮಾಡೋದಲ್ಲ, ಲಕ್ಷಾಂತರ ಜನನ್ನೇ ನಾಶ ಮಾಡ್ತೀನಿ ನಾನು. ನೀವ್ಯಾರು 4 ಜನ? ದೇವ್ರು ನಿರ್ಧಾರ ಮಾಡುವುದಾಗಿತ್ತಲ್ವಾ? ಅಲ್ಲಿರುವಂತ ಲಕ್ಷಾಂತರ ಜನಗಳು ಸಾಯ್ತಾರೆ. ಸೊದೋಮ್ ಗೊಮೋರ ಪಟ್ಟಣ ಹೇಗಿದೆ ಅಂತ ನೀವು ಇಂದಿನ ಅಧ್ಯಾಯಗಳಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಸುಮಧುರವಾದಂತ ನೀರುಗಳು ತುಂಬಿದಂತ ಮತ್ತು ಆಶೀರ್ವಾದಕರವಾದಂತ ಸ್ಥಳ ಅದು ಸೊದೋಮ್ ಗೊಮೋರ. ಹೇಳಕ್ ಹೋದ್ರೆ ಸೊದೋಮ್ ಗೊಮೋರನ ಎಲ್ಲಿ ಹೋಲಿಸಿ ಮಾತಾಡ್ತಾರೆ? ಏದೇನ್ ತೋಟಕ್ಕೆ ಹೋಲಿಸಿ ಮಾತಾಡ್ತಾರೆ, ಕಾನಾನ್ ದೇಶಕ್ಕೆ ಹೋಲಿಸಿ ಮಾತಾಡ್ತಾರೆ. ಅಂತ ಸುಂದರವಾದಂತ ಪಟ್ಟಣ, ಸಮೃದ್ಧಿಯಾದ ಪಟ್ಟಣವನ್ನೇ ಲೋತನ ಆರಿಸ್ಕೋತಾನೆ. ಅಬ್ರಾಹ್ಮನಿಗೂ ಲೋತನಿಗೆ ಬಂದಂತ ಸಂದರ್ಭದಲ್ಲಿ. ಆದ್ರೆ ಪಾಪ ದೇವರಿಗೆ ಮಿಗಿಲಾಗಿ, ದೇವರ ಕಣ್ಣಿಗೆ ಪರಲೋಕಕ್ಕೆ ಹೋಗುವಷ್ಟು ಮಿಗಿಲಾಯ್ತು. ಸರಿ, ಈ ಪಟ್ಟಣವನ್ನ ನಾಶ ಮಾಡಬೇಕು ಅಂತ ದೇವ್ರ ನಿರ್ಧಾರ ಮಾಡಾಯ್ತು. ಅಬ್ರಾಹ್ಮನ ಜೊತೆಲೂ ಸಂಭಾಷಣೆ ನಡೆದಾಯ್ತು. ಇಲ್ಲಿ ಮಾಡುವಾಗ ತಡ ಮಾಡ್ತಿದ್ದಾರೆ. ಗಮನಡಿ ಕ್ರಿಸ್ತನಲ್ಲಿ ಪ್ರಿಯರೇ, ಈ ತಡದ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ನಾವು ಸಹ ತಡ ಮಾಡ್ತಾ ಇದ್ದೀವಿ. ನಮಗ್ ಗೊತ್ತಿಲ್ಲ ನಾವು ಮಾಡುವಂತ ತಡದ ಹಿಂದೆ ಏನನ್ನ ಕಳ್ಕೊತೀವಿ ಅನ್ನೋದು ಗೊತ್ತಿಲ್ಲ. ಇವ್ರು ಏನ್ ಕಳ್ಕೊಂಡ್ರು ಗೊತ್ತಾ?
ಅದನ್ನ ಮುಂದಿನ ತರಗತಿಯಲ್ಲಿ ಮುಂದಿನ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಅದ್ರ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೇನೆ. ಈ ತಳದ ಹಿಂದೆ ನಡೆದಂತ ಘಟನೆ ಏನ್ ಗೊತ್ತಾ? ದಯವಿಟ್ಟು ಬೇಗ ಓದಿ ಯಾರಾದ್ರೂ ಹಿಂದ್ಗಡೆ ಕೆಳಗಡೆ ಅದನ್ನ 17ನೇ ವಾಕ್ಯ. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ. ಹಾ, ಹೇಳಿದೇನೋ, ಓಡ್ ಹೋಗು, ಹಿಂತಿರುಗಿ ನೋಡ್ಬೇಡ, ಈ ಪ್ರದೇಶದ ಎಲ್ಲಿಯೂ ನಿಲ್ಬೇಡ. ಎಲ್ಲಿ ನಿಂತರೂ ಸತ್ತೋಯ್ತೀಯ ನೀನು, ಎಲ್ಲೂ ನಿಲ್ಬೇಡ, ಹಿಂತಿರುಗಿ ನೋಡ್ಬೇಡ. ನಾನು ಹೇಳ್ತಾ ಬೆಟ್ಟದ ಸೀಮೆಯಲ್ಲಿ ದೊಡ್ಡದಾಗ ಕಾಣಿಸ್ತಿದಿಲ್ಲ, ಬೆಟ್ಟದ ಹತ್ರ ಓಡೋಗು ಅಂತ ಹೇಳ್ತಾರೆ. ಕ್ರಿಸ್ತನ ಪ್ರಿಯ, ಆ ತಡ ಮಾಡ್ಲಿಲ್ಲ ಅಂದಿದ್ರೆ ಖಂಡಿತವಾಗಿಯೂ ಅವ್ರು ಹೇಳಿದ ಸಮಯಕ್ಕೆ ಓಡಿದ್ರೆ ಅವ್ನು ಬೆಟ್ಟದ ಸೀಮೆಗೆ ಓಡಬಹುದಾಗಿತ್ತು. ಆ ನಂತರ ಏನಾಯ್ತು? 18ನೇ ವಾಕ್ಯದಲ್ಲಿ ಏನಾಗದು? ಅಲ್ಲಿಂದ ಓಡಿ ಬೆಟ್ಟದ ಸೀಮೆ ಗಂಟ ಓಡೋದಕ್ಕೆ ನನ್ನ ಕೈಲಿ ಆಗಲ್ಲ. ಯಾಕಂದ್ರೆ ಏನಾಗೋಯ್ತು? ಟೈಮ್ ಇದು ಶಾರ್ಟ್ ಆಗೋಯ್ತು. ಫ್ಲೈಟ್ ಏರೋ ಟೈಮ್ ಬಂದ್ಬಿಡ್ತು, ಟ್ರೈನ್ ಬಿಡೋ ಟೈಮ್ ಬಂದ್ಬಿಡ್ತು, ಬಸ್ ಹೊರಡೋ ಟೈಮ್ ಬಂದ್ಬಿಡ್ತು. ಏನ್ ಹೇಳ್ತಾನೆ? ಓದಿ ಬಿಡ್ದೆ. ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು. ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆ ಆದರೆ ನನ್ನ ಪ್ರಾಣ ಉಳಿಯುವುದು. ಆ ಊರು ಸಣ್ಣದಲ್ಲವೇ? ಏನ್ ಕೇಳ್ತಿದ್ದಾನೆ ಕ್ರಿಸ್ತನಲ್ಲಿ ಪ್ರಿಯರೇ? ಲೋತನ ಏನ್ ಕೇಳ್ತಿದ್ದಾನೆ ಇಲ್ಲಿ? ನನ್ನ ಕೈಲಿ ಓಡಕ್ ಆಗಲ್ಲ, ಯಾಕಂದ್ರೆ ತುಂಬಾ ದೂರ ಇದೆ, ತುಂಬಾ ಲಾಂಗ್ ಇದೆ. ನೀವ್ ಹೇಳಿ ಟೈಮ್ ಹೇಳಿದ್ರೆ ನಾನು ಹೊರಗಡೆ ಮನೆಯಿಂದ ಆಚೆ ಕಡೆ ಹೊರಟಿದ್ರೆ ನಾನು ನನ್ನ ಹೆಂಡತಿ ಮಕ್ಕಳು ಖಂಡಿತ ಎಲ್ಲಿ ಹೋಗ್ತಿದ್ದೋ? ಬೆಟ್ಟದ ಆ ಸೀಮೆಗೆ ಹೋಗ್ತಿದ್ದು. ಈಗ ಟೈಮ್ ಆಗೋಯ್ತು ಅಂತಿದ್ದೀರಿ. ಖಂಡಿತವಾಗಿ ಓಡ್ತಾ ಇರ್ತೀವಿ. ನಿಮ್ಮ ದಂಡನೆ ಭೂಮಿಗೆ ಬಂದ್ರೆ ಖಂಡಿತವಾಗಿ ನಾವು ಸತ್ತೋಗ್ತೀವಿ ಅಂತ ಏನ್ ಹೇಳ್ತಿದ್ದೇನೆ? ಒಂದು ಕ್ಯಾಲ್ಕುಲೇಷನ್ ಆಗ್ತಿದ್ದಾನೆ. ಕಾಣಿಸ್ತಿದ್ಯಾ ನಿಮಗೆ? ಲೋತನ ಕ್ಯಾಲ್ಕುಲೇಷನ್ ಕಾಣಿಸ್ತಿದೆ ಗೊತ್ತಾ? ಅಲ್ಲಿ ಬೆಟ್ಟದ ಸೀಮೆಗೆ ಓಡೋದಕ್ಕೆ ಒಂದು ವೇಳೆ 4 ಗಂಟೆಗಳ ಪ್ರಯಾಣ ಇದ್ರೆ, ಆ ದಂಡನೆಯನ್ನ ಇವ್ರು 4 ಗಂಟೆಲಿ 2 ಗಂಟೆ ಒಳಗಡೆ ಬಂದ್ರೆ ಬೆಂಕಿಯ ಗಂಧಕಗಳು ಯಾರ ಮೇಲೆ ಬೀಳ್ತದೆ? ಇವ್ರೂ ಮೇಲೆ ಬೀಳ್ತದೆ ಅಂತ ಅವ್ನಿಗೆ ಏನಾಗೋಯ್ತು? ಕ್ಯಾಲ್ಕುಲೇಷನ್ ಗೊತ್ತಾಯ್ತು. ಗೊತ್ತಾಗಿದ್ದಕ್ಕೆ ಲೋತ ಹೇಳ್ತಾನೆ, ಸ್ವಾಮಿ ಖಂಡಿತವಾಗಿ ನಾನು ಸತ್ತೋಗ್ತೀನಿ, ನನ್ನ ಜೊತೆಲಿ ನನ್ನ ಹೆಂಡತಿ ಮಕ್ಕಳು ಸತ್ತೋಗ್ತಾರೆ, ದಯವಿಟ್ಟು ನಿಮ್ಮನ್ನ ಬೇಡ್ಕೊಳ್ಳೋದಿಷ್ಟೇ. ಅಲ್ಲೊಂದು ಚಿಕ್ಕದೊಂದು ಊರಿದೆ, ಅಷ್ಟು ದೂರ ಓಡೋಷ್ಟು ನಮ್ ಕೈಲೇನಿದೆ? ಟೈಮ್ ಇದೆ. ಅರ್ಥ ಮಾಡ್ಕೊಳ್ಳಿ, ಟೈಮ್ ಇದೆ, ಸ್ಟ್ರೆಂತ್ ಇದೆ, ಆಗುತ್ತೆ. ಆ ಚಿಕ್ಕ ಪಟ್ಟಣದ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ. ಯಾಕೆ? ಪಟ್ಟಣದಲ್ಲಿ ಯಾರಿದ್ದಾರೆ? ಅಲ್ಲೂ ಯಾರಿದ್ದಾರೆ? ಜನ ಇದ್ದಾರೆ. ಬೆಟ್ಟದ ಸೀಮೆಯಲ್ಲಿ ಯಾರಿಲ್ಲ, ಬರೀ ಬೆಟ್ಟ ಇದೆ, ಪ್ರಾಣಿಗಳಿದೆ ಅಷ್ಟೇ. ಅಲ್ಲೇನಿಲ್ಲ, ಹೊಸ ಜೀವನ ಸಾಗ್ಬೇಕು. ಆ ಬೆಟ್ಟದ ಸೀಮೆಗೆ ಹೋಗಿದ್ರೆ ಒಂದು ದೊಡ್ಡ ಗಂಡಾಂತರವು ತಪ್ತಾ ಇತ್ತು. ಆ ಪಟ್ಟಣದ ಒಳಗಡೆ, ಸಣ್ಣ ಪಟ್ಟಣದಾಗ ಹೋಗಿದ್ದಕ್ಕೇನೆ ದೊಡ್ಡ ಪಾಪ ನೆರವೇರ್ತು ಪ್ರೇರೆ. ಅದೇ ಅಮೋರಿಯರು, ಮೊಹಾಬಿಯರು ಬಂದಂತ ಸಂತತಿ. ನಿಮ್ಗೆ ಗೊತ್ತಾ ಅದು ಎಲ್ಲಿಂದ ಬಂತು ಸಂತತಿ? ಮುಂದಿನ ದಿನಗಳಲ್ಲಿ ಯಾರಾದ್ರು ನಾವು ಸಹೋದರು ನಮ್ಮ ಇಮಾಜಿನ್ಸ್ ಯಾರಾದ್ರು ಮಾತಾಡ್ತಾರೆ ಇದ್ರ ಬಗ್ಗೆ. ಈ ದೊಡ್ಡ ದೊಡ್ಡ ಜನಾಂಗ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ಸಮಯ, ಟೈಮ್. ಆ ಸಮಯ ಏನ್ ಮಾಡ್ತು? ಚಿಕ್ಕ ಪಟ್ಟಣದೊಳಗಡೆ ಹೋಯ್ತು. ಆ ಚಿಕ್ಕ ಪಟ್ಟಣವು ಪಾಪದಲ್ಲಿ ತುಂಬಿತ್ತು. ಪಾಪದಲ್ಲಿ ತುಂಬಿದ್ರಿಂದ ಆ ಹೆಣ್ಣು ಮಕ್ಕಳು ಅವರ ಜೊತೆಯಲ್ಲಿ ಸಂಬಂಧ ಇಡೋದಕ್ಕೆ ತಂದೆ ಜೊತೆಯಲ್ಲಿ ಸಂಬಂಧ ಇಡ್ತಾರೆ. ಕಾರಣ ಏನಾಯ್ತು? ದೊಡ್ಡ ಜನಾಂಗ ಬೆಳೀತು. ಅದು ದೇವರ ಜನಾಂಗವಾದ ಇಸ್ರಾಯೇಲ್ ಜನರಿಗೆ ದೊಡ್ಡ ಕೋಪವನ್ನ ಉಂಟು ಮಾಡ್ತು. ಅದೇ ಅಮೋರಿಯರ, ಮೊಹಾಬಿಯರು. ಒಂದು ವೇಳೆ ಆ ಪಟ್ಟಣಕ್ಕೆ ಹೋಗ್ಲಿಲ್ಲ ಅಂದಿದ್ರೆ, ಅವತ್ತು ಬೆಟ್ಟದ ಸೀಮೆಗೆ ಹೋಗಿದ್ರೆ ಅವರು, ಈ ಗಂಡಾಂತರ ನಡೀತಾ ಇಲ್ಲೋ ಗೊತ್ತಿಲ್ಲ. ದೇವರ ಚಿತ್ತ ಏನಿತ್ತು ಅದು ನೆರವೇರ್ತಾ ಇತ್ತು. ಚಿಕ್ಕ ಪಟ್ಟಣದವರು ಹೋದಾಗ ಮುಂದಿನ ನೀವು ಅಧ್ಯಾಯ ಓದ್ಕೊಂಡ್ ಬನ್ನಿ, ಮನೇಲಿ ಕುಂತ್ಕೊಂಡು ಏನ್ ನಡೀತು ಅಂತ. ನಾನು ಇಷ್ಟೇನೆ ಹೇಳಕ್ ಇಷ್ಟಪಡ್ತೇನೆ, ಹೇಳಿದಂತ ಟೈಮಿಗೆ ನಾವು ಹೋಗ್ಲಿಲ್ಲ ಅಂದ್ರೆ ನಡೆಯುವಂತ ಘಟನೆಗಳು ನಮಗೆ, ಯಾರಿಗೆ? ನನಗೆ. ನಾನ್ ಟ್ರೈನ್ ಮಿಸ್ ಮಾಡಿದ್ರೆ ನನಗೆ ನಡೀತದೆ, ಟ್ರೈನಲ್ಲಿ ಕುಂತವನಿಗೆ ನಡೆಯೋದಿಲ್ಲ. ಇಲ್ಲ, ಆ ಊರಲ್ಲಿ ಕಾಯ್ತಾರೋರಿಗೆ ನಡೆಯೋದಿಲ್ಲ. ಯಾವುದೋ ಮರಣದ ಸಂದರ್ಭಕ್ಕೆ ಹೋಗ್ಬೇಕು, ಸರಿಯಾಗಿ 4 ಗಂಟೆಗೆ ಬರೀಲ್ ಪ್ರೋಗ್ರಾಮ್ ಇದೆ, ನಾ ಮೈಸೂರು ಬಿಡ್ಬೇಕು, ಎಷ್ಟು ಗಂಟೆಗೆ ಬಿಡ್ಬೇಕು? ಯಾವ್ದೋ ವಿವಾಹ ಇದೆ, ತಾಲಿ ಮುಹೂರ್ತ ಅಂತ ಹೇಳ್ತಾರಲ್ಲ, ಆ ಒಂದು ಸಮಯ ಇದೆ 12 ಗಂಟೆ, ಎಷ್ಟು ಗಂಟೆಗೆ ಹೋಗ್ಬೇಕು? ನಾವು ವಿಟ್ನೆಸ್ ಸೈನ್ ಮಾಡ್ಬೇಕು, ನಮ್ಮನ್ನ ಮುಖ್ಯಸ್ಥರಾಗಿ ಕರೆದಿದ್ದಾರೆ ಆ ಒಂದು ವಿವಾಹಕ್ಕೆ, ಆ ಕಾರ್ಯಕ್ರಮಕ್ಕೆ, ಆ ಗೆಸ್ಟ್ ಸ್ಪೀಕರ್ ಆಗಿ ಏನೋ ಕರೀತಾರೆ, ಎಷ್ಟು ಗಂಟೆಗೆ ನಾವ್ ಇರಬೇಕು? ನಮ್ಗೆಲ್ಲ ಕಲೆಕ್ಷನ್ ಗೊತ್ತು. ನಾನು ಯಾಕೆ ಹೇಳಿದ್ರೆ, ಮೊನ್ನೆ ನನ್ನ ಮಗಳನ್ನ ಎಕ್ಸಾಮ್ ಹಾಲ್ಗೆ ನಾನು ಕರ್ಕೊಂಡೋದೆ.
ಆ ಎಕ್ಸಾಮ್ ಅಲ್ಲಿ ಹೋದಾಗೆಲ್ಲ ಎಲ್ಲಾ ಸ್ಕೂಲಿನ ಮಕ್ಕಳೆಲ್ಲ ಅಲ್ಲಿ ಬಂದಿದ್ರು. ಅನೇಕ ಸ್ಕೂಲು CK ಸೇರಿ ಜಾಸ್ತಿ ಆಗುತ್ತೆ ಅಲ್ಲಿ. ಎಲ್ಲ ಬಂದ್ರು. ಎಲ್ಲರಿಗೂ ಹೇಳ್ತಾ ಇರೋದು ಏನಂದ್ರೆ ಆಲ್ ದ ಬೆಸ್ಟ್, ಭಯಪಡ್ಬೇಡಿ, ಆಲ್ ದ ಬೆಸ್ಟ್, ಭಯಪಡ್ಬೇಡಿ, ಹೆದರ್ಬೇಡಿ. ಒಂದು ಹುಡುಗಿ ಅಳ್ತಾನೆ ಇತ್ತು. ಯಾಕಂದ್ರೆ ಆ ಸ್ಕೂಲ್ ವಾತಾವರಣ ಅವತ್ತೇ ನೋಡಿದಂತೆ ಹುಡುಗಿ. ಅಲ್ಲಿ ಎಲ್ಲರೂ ಅಷ್ಟೇ, ಸುಮಾರು ಜನ ದೊಡ್ಡ ಕಾಂಪೌಂಡ್ ನೋಡಿಲ್ಲ, ಆ ವಾತಾವರಣ ನೋಡಿಲ್ಲ, ಹೇಳಕ್ ಹೋದ್ರೆ ಆ ಏರಿಯಾನೇ ನೋಡಿಲ್ಲ ಸಹ ಇದ್ರು. ಅಲ್ಲಿ ಸುಮಾರು ಜೊತೆ ಮಾತಾಡಿದೆ ನಾನು. ಕ್ರಿಸ್ತಲ್ಲಿ ಪ್ರಿಯರೇ, ಈ ಸಂದರ್ಭ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಯ್ತಿದೆ? ಈ ಸಂದರ್ಭ ಯಾಕೆ ಹೇಳಿದ್ವಿ? ಸಬ್ಜೆಕ್ಟ್ ನಂದಲ್ಲ ಇದು, ಈ ಸಬ್ಜೆಕ್ಟ್ ಅಲ್ಲ ನಮ್ದು. ಯಾಕೆ ಹೇಳ್ತಿದ್ದೀನಿ? ತಡ ಮಾಡಿದ್ದು ಅಂದ್ರೆ ಅರ್ಥದ ಫಲ ಪ್ರತಿಫಲ ಗೊತ್ತಾಯ್ತಾ ಏನು ಅಂತ? ಮೊಹಾಬ್ಯರು, ಅಮೋರಿಯರು ತಡ ಮಾಡಿದ್ದಕ್ಕೆ ದೇವ್ರು ರಕ್ಷಣೆ ಮಾಡ್ತಾರೆ. ಇವರನ್ನ ಕಾಪಾಡ್ದ. ಇವರು ತಿರುಗಿ ನೋಡಿದಕ್ಕೆ ಲೋತನ ಹೆಂಡತಿ ಸತ್ತೋದು, ಅದು ಬೇರೆ ವಿಷಯ. ಇವರ 3 ಜನ ಅಲ್ಲಿ ಹೋಗಿದ್ದಕ್ಕೆ, ಲೋತನ ಹೆಂಡತಿ ಹಿಂದೆ ತಿರುಗಿದಕ್ಕೆ ದೊಡ್ಡ ಪಾಪ ಬರ್ತದೆ ಭೂಮಿಗೆ. ಕಾರಣ ಏನ್ ಗೊತ್ತಾ? ಇಸ್ ಅ ಲೇಟ್. ಯಾಕೆ ಮಾತಾಡ್ತಿದ್ರೆ, ನಮಗೆ ಕೊಟ್ಟಂತ ಸಮಯಗಳನ್ನ ಸರಿಯಾಗಿ ಬಳಸ್ಕೋಬೇಕು. 9:30ಗೆ ಎಲ್ಲರೂ ಒಳಗಡೆ ಇರ್ಬೇಕು ಅಂತ ಹೇಳಿ ನಾನು ಕರ್ಕೊಂಡು ಮುಂಚೆನೆ ಹೋಗಿದ್ದೆ. ಎಲ್ಲಾ ಮಕ್ಕಳು ಬಂದಿದ್ರು. ನಾನು ಇವ್ರ ಮಗಳು ಹೋದ್ಮೇಲೆ ಸುಮಾರು ಹೊತ್ತು ಅಲ್ಲಿ ನಿಂತ್ಕೊಂಡು ನಮ್ಮ ಸ್ನೇಹಿತರಿಂದ 2-3 ಜನ ಬಂದಿರೋದು ಮಾತಾಡಿದ್ರು. ಒಬ್ಬ ತಂದೆ ಓಡ್ ಬರ್ತಾನೆ, ಗೇಟ್ ಹಾಕ್ತಿದ್ದಾರೆ, ಇನ್ನು 5 ನಿಮಿಷ 10 ನಿಮಿಷ ಇದೆ. ತುಂಬಾ ದೂರದಿಂದ ಬರ್ತಿದ್ದಾರೆ. ಅವ್ರಿಗೆ ರಸ್ತೆ ಅಲ್ಲಿ ಸುತ್ತಿ ಅವ್ರಿಗೆ ಗೊತ್ತಾಗಿಲ್ಲ ಪಾಪ ಸರಿಯಾಗಿ. ತುಂಬಾ ಊರಿನದ್ದ ಬಂದಂತ ಅಲ್ಲಿಗೆ ಎಕ್ಸಾಮ್ ಆಲ್ಗೆ ಹಾಕಿದ್ದಾರೆ. ತಂದೆ ಅಳೋದೊಂದು ಬಾಕಿ. ಆ ಮಗಳು ಆ ಗೇಟಿಂದ ಇಷ್ಟು ಹೆಚ್ಚು ಕಡಿಮೆ ನಮ್ಮ ಜಸ್ಟಿನ್ ಅವ್ರ ಮನೆ ದೂರದಲ್ಲಿದೆ, ಇದು ಹಾಲ್ ದೂರದಲ್ಲಿ ಓಡ್ಬೇಕು. ಮಗಳು ಓಡೋದನ್ನ ನೋಡ್ತಾ ಇದ್ದೇನೆ ತಂದೆ. ಸಮಯ ಶಾರ್ಟ್. ಕ್ರಿಸ್ತಲ್ಲಿ ಪ್ರಿಯರೇ, ದೇವಾಲಯದ ಸಮಯ ನಮ್ಗೆ ಕೊಟ್ಟಿರೋದು 8:30. ಯಾವಾಗ ಬರ್ಬೇಕು ನಾವು? 8:30ಗೆ ಯಾವಾಗ ಬರ್ಬೇಕು? ನಮಗೂ ನಿಮಗೂ ವ್ಯತ್ಯಾಸಗಳಾಗತ್ತೆ, ಇಲ್ಲ ಅಂತಲ್ಲ. ಶರೀರದ ದೌರ್ಬಲ್ಯಗಳಾಗತ್ತೆ, ಸಮಯದ ವ್ಯತ್ಯಾಸಗಳಾಗತ್ತೆ. ನನ್ನ ದೇವರ ಆಲಯದಲ್ಲಿ ದೇವರನ್ನು ಆರಾಧಿಸುವಂತ ನಾನು ಸಮಯಕ್ಕೆ ಮುಂಚಿತವಾಗಿ ಬರ್ಬೇಕಾ, ಸಮಯದ ನಂತರ ಬರ್ಬೇಕಾ? ನೀವು ನಿರ್ಧಾರ ಮಾಡಿ. ನನ್ನ ಸಬ್ಜೆಕ್ಟ್ಗೆ ಹೋಗ್ತಾ ಇದ್ದೀನಿ. ಇದು ತಡ ಮಾಡಿದ್ದಕ್ಕೆ ಪ್ರತಿಫಲ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಸಹೋದರ ನಾನಾಗ್ಲಿ ಸಹೋದರ ನವೀನ್ ಅವರಾಗ್ಲಿ ಮಾತಾಡ್ತಾರೆ. ಯಾಕಂದ್ರೆ ಈ ಮೊಹಾಬ್ಯರ ಬಗ್ಗೆ, ಅಮೋರಿಯರ ಬಗ್ಗೆ ನಿಮಗೆ ನಾವು ತಿಳಿಸ್ಲಿಲ್ಲ ಅಂದ್ರೆ ನಮ್ಮ ಬದುಕು ತುಂಬಾ ಕಷ್ಟ ಆಗುತ್ತೆ. ತಡ ಮಾಡಬೇಡಿ ದಯವಿಟ್ಟು. ಎಲ್ಗೂ ತಡ ಮಾಡದೇ ಇರೋನು ನಾನು ಯಾಕೆ ಆಲಯಕ್ಕೆ ತಡೆ ಮಾಡ್ತೀನಿ? ಯೇಸು ಕ್ರಿಸ್ತನ ಅದಕ್ಕೆ ವಾಗ್ದಾನ ಮಾತು ಕೊಟ್ಟ, ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ. ಎಷ್ಟು ಜನ ಬರ್ತಾರೆ ಅದೆಲ್ಲ ಲೆಕ್ಕ ಇಲ್ಲ. ಯೇಸು ಕ್ರಿಸ್ತನಿಗಾಗ್ಲಿ ದೇವರಿಗಾಗ್ಲಿ ಆತನ ನಾಮದಲ್ಲಿ ಸಮಯಕ್ಕೆ ತಕ್ಕಂತೆ ಬಂದಾಗ. ಇದೊಂದು ತಡ ಮಾಡಿದ್ದಕ್ಕೆ ನಡೆದಂತ ಘಟನೆಗಳು ಏನದು ನೋಡುವ. ಕ್ರಿಸ್ತಲಿ ಪ್ರಿಯರೇ, ನಾವೊಂದು ವಿಶೇಷ ಮಾತನ್ನ ಹೇಳಿಕೊಂಡು ವಾಕ್ಯದ ಬಾಕಿ ಸಾಗುವ. ಅದೇ ಹೇಳಿದೆ, ಎಕ್ಸಾಮ್ ಅಲ್ಲಿ ಉದಾಹರಣೆ ಹೇಳಿದೆ. ಭಯ ಪಡಬೇಡ ಅಂತ ಹೇಳಿದಾಗ ಎಷ್ಟೇ ಹೇಳಿದ್ರು ಆ ಮಕ್ಕಳಿಗೆ, ಆ ಹುಡುಗಿ ಹೆಣ್ಮಗು ಅಳ್ತಾನೆ ಇತ್ತು. ಭಯಪಡ್ಬೇಡ, ಏನೂ ಆಗೋದಿಲ್ಲ. ಆ ಜೊತೆಲಿ ನಾನು ಸಹ ಹೇಳಿದೆ, ನನ್ನ ಮಗಳು ನೋಡಿರ್ಬೋದು, ಭಯಪಡೋಣ, ಆಲ್ ದ ಬೆಸ್ಟ್, ಧೈರ್ಯವಾಗಿರಮ್ಮ ಅಂತ ಹೆಣ್ಮಗು. ಅವ್ರ ತಂದೆ ಹೇಳ್ತಾರೆ, ಅವ್ರ ಕ್ಲಾಸ್ ಟೀಚರ್ಸ್ ಹೇಳ್ತಿದ್ರೆ, ಏನೋ ಒಂಥರ ನರ್ವಸ್ ಆಗುತ್ತಲ್ವಾ? ಭಯಪಡ್ಬೇಡ. ಏನೇ ಹೇಳಿದ್ರು ಅವರ ತಂದೆ ಬಂದು ಹೇಳಿದಾಗ ಸ್ವಲ್ಪ ಸಮಾಧಾನ ಆಯ್ತು ಹುಡುಗಿಗೆ. ಕ್ರಿಸ್ತಲ್ಲಿ ಪ್ರಿಯರಿಗೆ, ಎಷ್ಟೋ ಸಾರಿ ನಮ್ಮ ಬದುಕಲ್ಲೂ ಭಯಪಡಬೇಡ ಅಂತ ಭಯಪಡುವಂತ ಸಂದರ್ಭದಲ್ಲಿ ಭಯಪಡಬೇಡ ಅಂತ ಹೇಳಿದಾಗ ಎಲ್ಲರೂ ಹೇಳುವಾಗ ನಮ್ಗೆ ಒಂದ್ಸಲ ಆಗುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ. ಹೇಳುವಂತ ವ್ಯಕ್ತಿ ಕರೆಕ್ಟ್ ಆಗಿ ಹೇಳಿದಾಗ ಸ್ವಲ್ಪ ಧೈರ್ಯ ಬರುತ್ತೆ. ಆದ್ರೂ ಪೂರ್ಣವಾಗಿ ಭಯಪಡಬೇಡ ಅಂತ ಹೇಳುವಂತ ವ್ಯಕ್ತಿಗಿಂತ ಯಾರು ಹೇಳಿದ್ರೆ ನನಗೆ ಪೂರ್ತಿ ಧೈರ್ಯ ಬರುತ್ತೆ ಆ ಭಯದ ಸಂದರ್ಭದಲ್ಲಿ. ಯಾವುದೋ ಒಂದು ಭಯ ಅಂತ ಇಟ್ಕೊಳ್ಳಿ. ಭಯ ಮೀನ್ಸ್ ಎಕ್ಸಾಮ್ ಅಲ್ಲಿ ಭಯ ಇರ್ಬೋದು, ನಾಳೆ ಯಾರಿಗೋ ಒಬ್ಬರಿಗೆ ಹಣದ ಕೊಡುವಂತ ಸಂದರ್ಭಗಳಿರ್ಬೋದು, ಇಲ್ಲಾಂದ್ರೆ ವೈದ್ಯಕೀಯವಾಗಿ ನಾಳೆ ಹೋಗಿ ನಾನು ಹೆಲ್ತ್ ಚೆಕ್ ಮಾಡ್ಕೊಳ್ಳುವಂತ ಭಯ ಇರ್ಬೋದು. ಏನೋ ಒಂದು ಭಯ ಇರ್ತದೆ ಅಂತ ಇಟ್ಕೊಳ್ಳಿ. ನಾಳೆ ಇಂಟರ್ವ್ಯೂ ಇರ್ಬೋದು, ಎಕ್ಸಾಮ್ ಇರ್ಬೋದು, ಏನಾದ್ರೂ ಇರಲಿ. ಆ ಭಯ ಒಂದು ಬಂದ, ಎಲ್ಲರಿಗೂ ಫಿಯರ್ ಬರ್ತದಲ್ವ? ಬರ್ತಾ ಇಲ್ಲ? ಎಲ್ಲ ಭಯ ಪಟ್ಟಿದ್ದೀರಾ? ಭಯ ಪಟ್ಟಿದೀವಿ. ಯಾರು ಭಯ ಪಟ್ಟಿಲ್ಲ ಅಂತ ಹೇಳಬಾರ್ದು. ಭಯ ಪಟ್ಟಿರ್ತೀವಿ. ಆದ್ರೆ ಆ ಭಯ ಬರುವಾಗ, ಆ ಫಿಯರ್ನೆಸ್ ಬಂದಾಗ ನನಗೆ ಯಾರು ಹೇಳಿದ್ರೆ ಏನಾಗುತ್ತೆ ಅಂತ ಅದು ಸಹ ನಾವು ಡಿಸೈಡ್ ಮಾಡಿದ್ವಿ. ಆದ್ರೆ ನಮಗೆ ನಿಜವಾಗ್ಲೂ ಯಾರು ಹೇಳಿದ್ರೆ ನಾವು ಭಯ ಪಡೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನನ್ನ ತಂದೆ ತಾಯಿಗಳು ಹೇಳ್ಬೋದು, ನನ್ನ ಗಂಡ ಹೆಂಡತಿಗೆ ಹೇಳ್ಬೋದು, ಹೆಂಡತಿ ಗಂಡನಿಗೆ ಹೇಳ್ಬೋದು, ಮಕ್ಕಳಿಗೆ ತಂದೆ ತಾಯಿ ಹೇಳ್ಬೋದು, ಮಕ್ಕಳ ತಂದೆ ತಾಯಿಗಳಿಗೂ ಧೈರ್ಯ ಕೊಡುವಂತ ಸಂದರ್ಭ ಬರ್ಬೋದು. ವಯಸ್ಸಾದಂತ ತಾತ, ಒಂದು ಅಜ್ಜ, ಮೊನ್ನೆ ನಾನು ಹಾಸ್ಪಿಟಲ್ ಕುಂತಿದಾಗ, ಅಪ್ಪ ಏನು ಮಾಡ್ಬೇಡಿ, ಹೆದರ್ಬೇಡಿ, ಇರಿ, ಆಗತ್ತೆ, ಸ್ಕ್ಯಾನ್ ಆಗತ್ತೆ, ಏನ್ ಹೆದರ್ಬೇಡಿ. ಅದು ಸುಮ್ಮನೆ ನೋಡ್ತಾ ಇದಾರೆ. ಏನೋ ಗೊತ್ತಿಲ್ಲ, ಏನೋ ಭಯ, ರಿಸಲ್ಟ್ ಏನೋ ಬಂದ್ಬಿಡ್ತದೇನೋ. ಅವ್ರಿಗೆ ಮೊಮ್ಮಗಳು ಮಗಳು ಧೈರ್ಯ ಮಾಡ್ತಾ ಇದ್ರು. ಇದ್ರೂ ಸಹ ಕ್ರಿಸ್ತಲ್ಲಿ ಪ್ರಿಯರೇ, ಯಾರೇ ನಮಗೆ ಧೈರ್ಯವನ್ನು ಕೊಟ್ಟು ಸಹ ನಿಜವಾಗಲೂ ನನಗೆ ಧೈರ್ಯ ಕೊಡುವ ಆತನು ತಂದೆಯಾದ ದೇವರಿದ್ರೆ ಆ ಧೈರ್ಯದಿಂದ ನಾವು ಮುಂದೆ ಸಾಗೋದು ಸಾಧ್ಯ. ಪ್ರಿಯರೇ, ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ ಯೇಸು ಕ್ರಿಸ್ತನ್ ಹೇಳುವಂತ ಮಾತಿಗೆ
ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯದ ಭಾಗವನ್ನು ಧ್ಯಾನಿಸುವ. ಮತ್ತಾಯ 10ನೇ ಅಧ್ಯಾಯ 26ರಿಂದ ಯಾರಾದ್ರೂ ಓದಬೇಕಾಗಿ ನಾನು ಕೇಳ್ಕೊತೀನಿ. ಮ್ಯಾಥ್ಯೂ ಚಾಪ್ಟರ್ 10 26 to 28 30 ಗಂಟ ಓದಿ. ಮರೆಯಾಗಿರುವ ಯಾವುದು ವ್ಯರ್ಥವಾಗದೇ ಇರುವುದಿಲ್ಲ, ಹೊರಬರುವವರ ಅಗತ್ಯವೂ ಇಲ್ಲ. ನಾನು ಕರ್ತನಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿಗೆ ಹೇಳಿರಿ ಮತ್ತು ಕಿವಿಯಿಂದ ಹೇಳಿದನ್ನು ಮಾಳಿಗೆಯ ಮೇಲೆ ನಿಂತು ಸಾರಿರಿ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದಂತೆ ಹೆದರಬೇಡಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲವನಿಗೆ ಹೆದರಿರಿ. ದುಡ್ಡಿಗೆ 2 ಗುಡ್ಡೆಯನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಲ್ಲದೆ ಒಂದಾದರೂ ಜನಕ್ಕೆ ಬಿಡಲು. ಕ್ರಿಸ್ತಲ್ಲಿ ಪ್ರೇರೆ ಓಕೆ ಓದಿ ಬ್ರದರ್. ನಿಮ್ಮ ತಲೆಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದ್ದರಿಂದ ಹೆದರಬೇಡಿರಿ, ಬಹಳ ಗುಬ್ರಿಗಳಿಗಿಂತ ನೀವು ಹೆಚ್ಚಿನವರು. ಯೇಸು ಕ್ರಿಸ್ತನು ಒಂದು ಗಂಭೀರವಾದಂತ ಮಾತಿನಲ್ಲಿ ಹೇಳ್ತಿದ್ದಾನೆ. ಗಮನ ಇಟ್ಟು ಧ್ಯಾನಿಸುವ ವಾಕ್ಯದ ಭಾಗದಲ್ಲಿ ಇಲ್ಲಿ ಹೇಳುವಂತ ಕಾರ್ಯ ಅಂದ್ರೆ, ಕತ್ತಲಲ್ಲಿ ಹೇಳಿದನ್ನ ಬೆಳಕಲ್ಲಿ ಹೇಳಬೇಕಾದ ಸಂದರ್ಭ ಬರ್ತದೆ. ನಾನು ಕಿವಿಯಲ್ಲಿ ಹೇಳಿದಂತ ಮಾತನ್ನ ಮಾಳಿಗೆ ಮೇಲೆ ನಿಂತ್ಕೊಂಡು ಬಹಿರಂಗವಾಗಿ ಹೇಳುವಂತ ಸಂದರ್ಭ ಬರ್ತದೆ. ಅದರಿಂದ ಆ ಸಂದರ್ಭಗಳಲ್ಲಿ ನೀವು ಮಾತಾಡುವಂತ ಸಂದರ್ಭಗಳು ಬಂದಾಗ, ಅಂತ ಸನ್ನಿವೇಶಗಳು ಬಂದಾಗ ನೀವ್ ಎದುರುಬೇಡ್ರಿ ಅಂತ ಯೇಸು ಕ್ರಿಸ್ತನ್ ಹೇಳ್ತಾನೆ, ತನ್ನ ಶಿಷ್ಯರಿಗೆ ಹೇಳುವಂತ ಮಾತು. ಇವತ್ತು ಅದೇ ಶಿಷ್ಯರಾಗಿರೋದ ನಮಗೆ ಹೇಳುವಂತ ಮಾತು ಇದಾಗಿದೆ. ಏನ್ ಹೇಳ್ತಿದ್ದಾನೆ ಎದುರುಬೇಡಿ ಅಂದ್ರೆ, ದೇಹವನ್ನ ಕೊಂದು ಆತ್ಮವನ್ನು ಕೊಲ್ಲದಾರದೇ ಇರುವವನಿಗೆ ಎದುರಬೇಡ್ರಿ. ಮೊದಲನೇ ವರ್ಡ್ ಯೇಸು ಕ್ರಿಸ್ತನ ಮಾತು. ನಿಮ್ಮನ್ನ ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲದೆ ಇರುವಂತವನಿಗೆ ಎದುರಬೇಡಿ ಅಂದ್ರೆ ಅರ್ಥ ಏನು? ಯಾವ ಮನುಷ್ಯನಿಗೂ ಸಹ ಎದುರಬೇಡ್ರಿ ಅಂತ ಅರ್ಥ. ಮನುಷ್ಯನ್ ತಾನೇ ದೇಹನ ಕೊಲ್ಲೋದಕ್ ಸಾಧ್ಯ, ದೇಹನ ನಾಶ ಮಾಡಕ್ ಸಾಧ್ಯ, ದೇಹನ ನಷ್ಟ ಮಾಡಕ್ ಸಾಧ್ಯ. ಏನ್ ಬೇಕಾದ್ರೆ ದೇಹದಲ್ಲಿರುವಂತ ಮನುಷ್ಯ ಮಾತ್ರ ಮನುಷ್ಯನನ್ನ ಮೋಸ ಮಾಡಕ್ ಸಾಧ್ಯ, ವಂಚನೆ ಮಾಡಕ್ ಸಾಧ್ಯ. ಎಲ್ಲ ಸಂಬಂಧಪಟ್ಟಿದ್ದು. ನಿನ್ನಿಂದ ನಾನು ಸತ್ತೇ ಹೋದೆ ಅಂತ ಹೇಳ್ತೀವಿ, ಸತ್ತೋಗಿರ್ತೀವಾ? ಇಲ್ಲ. ಅವ್ರು ನನ್ನ ಕುಟುಂಬವನ್ನೇ ನಾಶ ಮಾಡ್ಬಿಟ್ರು, ನಾಶ ಆಗಿದ್ದೀವಾ? ಇಲ್ಲ. ಯಾಕೆ ಪದಗಳನ್ನು ಉಪಯೋಗಿಸ್ತಂದ್ರೆ, ಆ ನಷ್ಟ, ವೇದನೆ, ಕಣ್ಣೀರಿಗೆ ಆ ಪದಗಳನ್ನು ಉಪಯೋಗಿಸ್ತೇವೆ. ಯೇಸು ಕ್ರಿಸ್ತನಲ್ಲಿ ಹೇಳ್ತೇನೆ, ನಿಮ್ಮ ದೇಹವನ್ನ ಕೊಂದು ಅಂದ್ರೆ ನಿಮ್ಮನ್ನ ಒಂದು ವೇಳೆ ಫಿಸಿಕಲ್ ಆಗಿ ಕೊಂದ್ರು ಸರಿನೇ, ನಿಮ್ಮನ್ನ ನಾಶ ಮಾಡಿದ್ರು ಸರಿನೇ, ನಿಮ್ಮನ್ನ ನಡು ಬೀದಿಗೆ ತಂದ್ರು ಸರಿನೇ, ನೀವು ಹೇಗೆ ಪರಿಸ್ಥಿತಿಗೆ, ಗಂಭೀರ ಪರಿಸ್ಥಿತಿಗೆ, ಹೀನ ಪರಿಸ್ಥಿತಿಗೆ ಹೋದ್ರು ಸರಿನೇ, ಆ ವಿಷಯದಲ್ಲಿ ಯಾವ ಕಾರಣಕ್ಕೂ ಹೆದರಬೇಡಿ ಅಂತ ಹೇಳ್ತಾನೆ. ಅಯ್ಯೋ ನನ್ನ ಕುಟುಂಬದವ್ರು ಹಿಂಗ್ ಮಾಡ್ಬಿಟ್ರು, ನನ್ನ ಗೆಳೆಯನ ನಂಬಿದೆ, ನಾನು ಅವ್ನು ಹಿಂಗ್ ಮಾಡ್ಬಿಟ್ಟ ಅಂತೇಳಿ ನನ್ನ ನಡು ಬೀದಿಗೆ ಬಂದೆ, ಹಿಂಗಾಗೋದೆ, ನನ್ನ ಸಾಲ ಹಿಂಗಾಗೋಯ್ತು, ನನ್ನ ಬಡ್ಡಿದಾರರು ಹಿಂಗ್ ಮಾಡಿದ್ರು, ಏನೋ ಒಂದು ವಿಷಯ ಹೇಳ್ಕೊಂಡು ಅನೇಕ ಆತ್ಮಹತ್ಯೆಗಳು, ಅನೇಕ ಒಂದು ವಿಷಯಗಳನ್ನ ನೋಡ್ತಾನೆ ಇದ್ದೀವಿ. ಆದ್ರೆ ಯೇಸು ಕ್ರಿಸ್ತ ನಮಗೆ ಕ್ಲೀನಾಗಿ ಹೇಳ್ತಾನೆ, ದೇಹಕ್ಕೆ ಸಂಬಂಧಪಟ್ಟಂತ ಯಾವ ವಿಷಯಕ್ಕೂ ನೀವು ಹೆದರಬೇಡ್ರಿ. ನಿಮ್ಮ ದೇಹವನ್ನ ಕೊಂದ್ರು ಸರಿನೇ ಅವ್ರಿಗೆ ಹೆದರಬೇಡ್ರಿ. ಯಾಕಂದ್ರೆ ಅವ್ರು ಏನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಆತ್ಮವನ್ನ ಕೊಲ್ಲೋದಕ್ಕೆ ಸಾಧ್ಯವಿಲ್ಲ. ಆತ್ಮವನ್ನ ವಿಷಯದಲ್ಲಿ ದೇವರಿಗೆ ಮಾತ್ರ ಸೀಮಿತವಾಗಿದೆ ಪ್ರಿಯರೇ. ನಾನು ನಡು ಬೀದಿಗೆ ಬಂದ್ರು ಸರಿನೇ, ನಾನು ಎಲ್ಲರಿಗಿಂತ ತುಚ್ಛವಾಗಿದ್ರು ಸರಿನೇ, ನನ್ನ ಎಲ್ಲರೂ ತಳ್ಳಿದ್ರು ಸರಿನೇ, ನನ್ನ ಆತ್ಮವನ್ನ ಮಾತ್ರ ಅವ್ರು ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಳು ಮಾಡೋದಕ್ಕೂ ಸಾಯಿಸೋದಕ್ಕೂ, ನನ್ನ ಆತ್ಮವನ್ನ ಅವಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಅವಮಾನ ಮಾಡುವುದು 4 ಜನಗಳ ಮುಂದೆ, ಈ ದೇಹಕ್ಕೆ, ಈ ಒಂದು ಹೆಸರಿಗೆ ಅವಮಾನ ಮಾಡ್ಬೋದು, ಇವನಿಗೆ ನಷ್ಟ ಮಾಡ್ಬೋದು, ಈ ದೇಹಕ್ಕೆ ನಷ್ಟ ಆಗ್ಬೋದು. ಆದ್ರೆ ನನ್ನ ದೇಹದಲ್ಲಿರುವಂತ ದೇವರು ಕೊಟ್ಟನ ಜೀವ ಶ್ವಾಸ ಎಂಬ ಆತ್ಮವನ್ನ ಮೋಸ ಮಾಡೋದಕ್ಕಾಗೋದಿಲ್ಲ, ನಾಶ ಮಾಡೋದಕ್ಕಾಗಲ್ಲ. ಅದಕ್ಕೆ ಹೇಳ್ತಾನೆ, ಅವರ ವಿಷಯದಲ್ಲಿ ಎದುರಬೇಡಿ ಅಂತ. ಅಂದ್ರೆ ಅರ್ಥ ಏನಂದ್ರೆ, ನೀವು ಈ ಭೂಮಿಯಲ್ಲಿ ಇರುವವರೆಗೂ ಮನುಷ್ಯನಿಗೆ ಯಾವ ಕಾರಣಕ್ಕೂ ಎದುರಬೇಡಿ ಅಂತ ಹೇಳ್ತಾನೆ ಯೇಸು ಕ್ರಿಸ್ತನು. ಅವ್ರು ಫಿಸಿಕಲ್ ಕೊಲೆ ಮಾಡ್ತಾನ, ನಿಮ್ಮನ್ನ ಶಿಷ್ಯರಿಗೆ ಹೇಳ್ತಾ ಇರೋಂಥ ಮಾತು ಚಂದ್ರ ಪ್ರಿಯರೇ. ಅಂತ ಒಂದು ಸಿಲುಬೆ ವರ್ಣದಲ್ಲಿ ಒಂದಿರೋದ ನನ್ನನ್ನೇ ಏನ್ ಮಾಡಕ್ಕಾಗ್ಲಿಲ್ಲ. ಅವರು ಯೇಸು ಕ್ರಿಸ್ತನ ಕೊಂದಿರ್ತಾನೆ, ಸಿಲುಬೆಯಲ್ಲಿ ಆತನಿಗೆ ಜಜ್ಜಿದ್ರತಾನೆ, ಸಿಲುಬೆಯಲ್ಲಿ ಮೊಳೆಗಳನ್ನ ಹೊಡೆದಿ ಆತನ್ನ ನೇತಾಕಿರ್ತಾನೆ. ಆತ್ಮವನ್ನ ಏನ್ ಮಾಡಿದ್ರು ಯೇಸು ಕ್ರಿಸ್ತನಲ್ಲಿ? ರೋಮ ಸೈನ್ಯ ಏನ್ ಮಾಡ್ತು? ಆತ್ಮನ ಏನ ಮಾಡ್ತಾ? ಪರಿಸರ ಸದುಕಾರ ಏನಾದ್ರು ಮಾಡಿದ್ರ ಯೇಸು ಕ್ರಿಸ್ತನ ಆತ್ಮನ್ನ? ಆದ್ರೆ ಆ ಯೇಸು ಕ್ರಿಸ್ತನ ಆತ್ಮ ಏನಾಯ್ತು ಗೊತ್ತಾ? ಅಲ್ಲಿ ಸಿಲುಬೆ ಮರಣದಲ್ಲಿ ಏನಾಯ್ತು? ಯೇಸು ಕ್ರಿಸ್ತನ ಹೇಳ್ತಾನೆ, ನನ್ನ ಆತ್ಮವನ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ನನ್ನ ಆತ್ಮವನ್ನ ನಾವು ಮಾತ್ರ ಒಪ್ಸಕ್ ಸಾಧ್ಯ ಪ್ರಿಯರೇ. ನನ್ನ ದೇಹವನ್ನ ಯೇಸು ಕ್ರಿಸ್ತನ ರೀತಿಯಲ್ಲಿ ನಷ್ಟ ಮಾಡಿದ್ರು ಪರವಾಗಿಲ್ಲ, ನನ್ನನ್ನ ಪೂರ್ಣವಾಗಿ ನಮ್ಮನ್ನ ತಳ್ಳಿಟ್ರು ಪರವಾಗಿಲ್ಲ,
ನನ್ನ ಗೆಳೆಯರು, ನನ್ನ ಬಂಧುನೋ, ನನ್ನ ಬಳಗನೋ, ನನ್ನ ಸಮಾಜನೋ ನನ್ನನ್ನ ಯಾವ ರೀತಿಯಾದ್ರೂ ಅಣಗಿಸಿದ್ರು ಪರವಾಗಿಲ್ಲ. ನನ್ನ ದೇಹದ ಸೌಂದರ್ಯವನ್ನ ನೋಡಿ, ನನ್ನ ದೇಹದ ಬಲಹೀನಗಳನ್ನ ನೋಡಿ ನಮ್ಮನ್ನ ಏನ್ ಬೇಕಾದ್ರೂ ಮಾಡುವುದು, ನನ್ನ ಆತ್ಮವನ್ನ ಮಾತ್ರ ಗೆಲ್ಲೋದಿಕ್ಕೂ, ನನ್ನ ಆತ್ಮವನ್ನ ಸೋಲ್ಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಹೇಳ್ತೇನೆ, ನೀವೇನ್ ಮಾಡಿ, ಎದುರಬೇಡಿ, ಅವ್ರಿಗೋಸ್ಕರ ಎದುರಬೇಡಿ. ನಮ್ಮನ್ನ ತುಂಬಾ ಅವಮಾನ ಮಾಡ್ತಾರೆ ಬ್ರದರ್. ನಂಗೆ ಯಾಕೋ ಸತ್ತೋಗ್ಬೇಕು ಅನ್ಸೈತೆ. ನನ್ಗೆ ಅವ್ರು ಮಾತಾಡಿದ ಮಾತು ಇವತ್ತಿಗೂ ಸಹ ಮನಸ್ಸಲ್ಲಿದೆ. ನನ್ಗೆ ಬದುಕಕ್ ಇಷ್ಟ ಇಲ್ಲ, ನಾ ಊರಲ್ಲಿ ಬಾಳಕ್ ಇಷ್ಟ ಇಲ್ಲ. ಮಾತಾಡೋರು ಮಾತಾಡ್ಕೊಂಡು ಹೋಗ್ಲಿ, ಹೇಳ್ಕೊಂಡು ಹೋಗ್ಲಿ. ನಿಮ್ಮ ಆತ್ಮಕ್ಕೆ ಏನಾದ್ರು ಧಕ್ಕೆ ಬಂದ್ರಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಕೊಟ್ಟ ಆತ್ಮ ಕೊಟ್ಟವನು ತಂದೆಯಾದ ದೇವರು. ಆತನ ಜೀವಶ್ವಾಸವನ್ನ ಕೊಟ್ಟಿದ್ದಾನೆ ಪ್ರಿಯರೇ ನಮ್ಗೆ. ಯಾವ ಕಾರಣಕ್ಕೆ ಎದುರಬಾರದು ಅಂತ ಹೇಳಿದ್ದಾರೋ ನಾನಲ್ಲ, ಯೇಸು ಕ್ರಿಸ್ತನ್ ಹೇಳ್ತಿದ್ದಾನೆ, ನಿಮ್ಮ ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಕ್ಕಾಗದೇ ಇರೋರಿಗೆ ಎದುರಬೇಡ ನೀನು ಅಂತ. ಆದ್ರೆ ಇವತ್ತು ಪರಿಸ್ಥಿತಿ ಏನಿದೆ ಗೊತ್ತಾ? ಯಾವುದೇ ನ್ಯೂಸ್ ಪೇಪರ್ ನೋಡಿ, ಯಾವುದೇ ಒಂದು ನೋಡಿ, ಅಲ್ಲಿ ಆತ್ಮಹತ್ಯೆ, ಅಲ್ಲಿ ಜಮೀನ್ ಜಗಳದಿಂದ ಕೊಲೆ, ಏನ್ ಬೇಕಾ ನಡೀತೈತೆ. ಇವತ್ತು ದೇವ ಮಕ್ಕಳಲ್ಲಿಯೂ ಅದೇ ಸಹ ನಡೀತಿದೆ ಪ್ರೇರಣೆ. ನಾವು ಅದಕ್ಕೋಸ್ಕರ ಎದುರಬಾರ್ದು, ಸೋತೋಗ್ಬಾರ್ದು. ಆದ್ರೆ ಯೇಸು ಕ್ರಿಸ್ತನು ಎದುರು ಬೇಡ ಅಂತ ಹೇಳಿದಂತ ಮಾತು ಒಂದಿದೆ. ಎರಡನೇದೇನಿದೆ? ಎದುರು ಅಂತ ಹೇಳ್ತಾನೆ. ಯಾರಿಗೆ ಎದುರ್ಬೇಕಂತೆ ನೋಡಿ, ಅಲ್ಲಿ ಹೇಳ್ತಾನೆ 28ನೇ ವಾಕ್ಯದಲ್ಲಿ, ಆತ್ಮ ದೇಹ ಎರಡನ್ನೂ ಕೂಡ ನರಕಕ್ಕೆ ಹಾಕಿ ನಾಶ ಮಾಡುವ ಬಲ್ಲಾತನಿಗೆ ಏನ್ ಮಾಡಿ ಎದ್ರಿ. ಹಂಗಾದ್ರೆ ಯೇಸು ಕ್ರಿಸ್ತನ ಇವತ್ತು ಸಬ್ಜೆಕ್ಟ್ ಏನಂದ್ರೆ ಎದುರಬೇಡಿ, ಆ ನಂತರ ಬ್ರಾಕೆಟ್ ಅಲ್ಲಿ ಎದ್ರಿ. ಯಾರಿಗೆ ಎದುರ್ಬೇಕು? ನಾವು ದೇವರಿಗೆ ಮಾತ್ರ ಇರ್ಬೇಕು. ಯಾರು ನರಕಕ್ಕಾಗಕ್ ಸಾಧ್ಯ? ನನ್ನ ಹೆಂಡತಿ ನನ್ನ ನರಕಕ್ಕಾಗಕ್ ಸಾಧ್ಯ ಇಲ್ಲ, ನನ್ನ ಗಂಡ ನನ್ನ ನರಕಕ್ಕಾಗಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ನಿಮ್ಮ ನಂಬಿಕೆ ನಿಮ್ಮಲ್ಲಿದ್ರೆ ಅದು ನಿಮಗೆ ಸಿಗುವಂತ ನಿತ್ಯ ಜೀವ. ನಾನು ಒಬ್ಬರ ಹತ್ರ ಮಾತಾಡ್ತಾ ಹೇಳಿದ್ರು, ಇಷ್ಟು ವರ್ಷ ನೀವು ಸತ್ಯದಲ್ಲಿ ನಿಂತ್ಕೊಂಡದ್ ಹೆಂಗೆ ಬ್ಯಾಕ್ ಹೊಂಟದ್ರಿ? ಇಷ್ಟು ದಿವಸ, ಇಷ್ಟು ವರ್ಷಗಳ ಕಾಲ ನೀವು ದೇವರನ್ನ ನಂಬದಂತವ್ರು ನೀವು ಹಿಂದೆ ಹೋಗೋದ್ ಕಾರಣ ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತೀರಾ ಬ್ರದರ್? ನನ್ನ ವೈಫ್ ಅಂತ ಯಾರ ಬೆರಳು ತೋರಿಸ್ತಿದ್ದಾರೆ? ಹೆಂಡತಿಗೆ ತೋರಿಸ್ತಾರೆ. ಹೆಂಡತಿಗೋಸ್ಕರ ನೀವು ವಿಗ್ರಹಾರಾಧನೆ ಮಾಡ್ಬೋದಾ? ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಮಗಳಿಗೋಸ್ಕರ, ಮಗಳ ಸಂಬಂಧಕ್ಕೋಸ್ಕರ ಒಬ್ಬ ಬೋಧಕ ಸೇವೆ ಮಾಡೋದ್ ಬಿಟ್ಟಿದ್ದಾನೆ ಪ್ರಿಯರೇ. ಮಗಳ ವಿವಾಹಕ್ಕೋಸ್ಕರ ಯಾವುದೋ ನಾಮತರ ಸಭೆಯಲ್ಲಿ ಗಂಡನ ತಗೊಂಡು ಅದನ್ನ ಟೀಕೆ ಮಾಡೋದಕ್ಕೆ ಸೇವೆ ಬಿಟ್ಟಿದ್ದಾರೆ. ಯಾರಿಗೆ ಸೋಲ್ತಾ ಇದ್ದಾರೆ, ಯಾರಿಗೆ ಎದುರ್ತಾ ಇದಾರೆ ಅಂತ ಗೊತ್ತಿಲ್ಲ ಇವತ್ತಿನ ಕಾಲಮಾನದಲ್ಲಿ. ನನ್ನ ಆತ್ಮವನ್ನ, ನನ್ನ ದೇಹವನ್ನ ಎರಡನ್ನೂ ನರಕಕ್ಕೆ ಒಪ್ಪಿಸುವಂತ ದೇವರಿಗೆ ಎದುರ್ಬೇಕು ನಾವು. ಯಾರು ಹೆಂಗಾದ್ರೂ ಹೋಗ್ಲಿ ಪ್ರಿಯರೇ, ನನ್ನ ಆತ್ಮವನ್ನ ದೇವರಿಗೆ ಒಪ್ಪಿಸುವಂತ ಮೀಸಲಾಗಿಡ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಹೇಳುವಂತ ಮಾತು ಏನ್ ಗೊತ್ತಾ? ನೋಡಿ, 29ನೇ ವಾಕ್ಯದಲ್ಲಿ ತುಂಬಾ ಮುಖ್ಯವಾದಂತ ಮಾತಿಲ್ಲಿದೆ. ದುಡ್ಡಿಗೆ 2 ಗುಬ್ಬಿಗಳನ್ನ ಮಾರುವ ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಯಾವ್ದನ್ನ ಎಕ್ಸಾಂಪಲ್ ತಗೋತಿದ್ದಾನೆ? ಎದುರಬೇಡಿ, ಎದುರಿ ಅಂತ ಹೇಳುವಂತ ಸಂದರ್ಭಕ್ಕೆ ಯೇಸು ಕ್ರಿಸ್ತನು ಉಪಯೋಗಿಸುವಂತ ಉದಾಹರಣೆ ಯಾವುದು? ಗುಬ್ಬಿನ. ಒಂದು ಗುಬ್ಬಿ ನೋಡಿದ್ರಲ್ಲ? ಗುಬ್ಬಿ ನೋಡಿದ್ರ ಯಾರಿಲ್ಲ, ಈಗ ನೋಡೋದಕ್ಕೆ ಕಷ್ಟ. ಗುಬ್ಬಚ್ಚಿ. ಈ ಗುಬ್ಬಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅದರ ಒಂದು ಧೋರಣೆಗಳೆಲ್ಲ ನಮ್ಗೆ ಗೊತ್ತಿದೆ. ತುಂಬಾ ಚಿಕ್ಕ ಒಂದು, ನನ್ನ ಬೆರಳಷ್ಟು, ನನ್ನ ಕೈ ತೋರ್ಸಷ್ಟು ತುಂಬಾ ಚಿಕ್ಕದು ಅನಿಸ್ತದೆ. ಇಷ್ಟಿರ್ಬೋದು. ಆ ಗುಬ್ಬಿಗಳನ್ನ ನೋಡಿ ಅಂತ ಹೇಳ್ತಾನೆ ಯೇಸು ಕ್ರಿಸ್ತ. ಹೇಳ್ತಾನೆ, ದುಡ್ಡಿಗೆ ಎಷ್ಟು ಕೊಡ್ತಾರಂತೆ? ಒಂದು ರೂಪಾಯಿಗೆ ಎಷ್ಟಂತೆ ಗುಬ್ಬಿ? 2 ಗುಬ್ಬಿಗಳು ಕೊಡ್ತಾರೆ. ಈಗ ಹಾಗೆ ಇಟ್ಕೊಳ್ಳಿ ನಿಮ್ಮ ಸತ್ಯವೇದವನ್ನ. ಲೂಕ 12ನೇ ಅಧ್ಯಾಯ 6ನೇ ವಾಕ್ಯ. ಲೂಕ 12వ అధికారం 6వ వచనం. ಇದೇ ಸಂದರ್ಭವನ್ನ ಲೂಕ ಬರೀತಿದ್ದಾನೆ. ಇದು ಮತ್ತಾಯ ಬರೀತಿದ್ದಾನೆ, ಈ ಲೂಕ ಬರೀತಾನೆ. ಲೂಕ ಏನ್ ಹೇಳ್ತಾನೆ ನೋಡಿ. 5 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವರಲ್ಲಿ ಒಂದಾದರೂ ದೇವರಿಗೆ ಸಾಕು. ಇಲ್ಲಿ ಈಗ ನಾನು ಏನಕ್ಕೆ ಇಲ್ಲಿ ಬಂದೆ ಅಂದ್ರೆ, ಇಲ್ಲಿ ಎಷ್ಟು ರೂಪಾಯಿಗೆ ಎಷ್ಟು ಗುಬ್ಬಿ ಬ್ರದರ್? ಮತ್ತಾಯ ಹೇಳೋದು ಎಷ್ಟು ರೂಪಾಯಿಗೆ ಎಷ್ಟು ಗುಬ್ಬಿ? ಇಲ್ಲ, ಮತ್ತಾಯ ಹೇಳಿದ್ದು, ಮತ್ತಾಯ ಹೇಳಿ, ಆಮೇಲೆ ಲೂಕ. ಯಾರು ಲೂಕ ಹೇಳಿ, ಅವ್ರು ಮತ್ತಾಯ ಹೇಳಿ. 1 ರೂಪಾಯಿಗೆ ಅಂತ ಇಟ್ಕೊಳ್ಳಿ. 1 ರೂಪಾಯಿಗೆ ಎಷ್ಟು ಗುಬ್ಬಿ? 2 ಗುಬ್ಬಚ್ಚಿ. ಲೂಕ ಎಷ್ಟು ಹೇಳ್ತಿದ್ದಾನೆ? 2 ರೂಪಾಯಿಗೆ ಎಷ್ಟು ಗುಬ್ಬಿ? ಕರೆಕ್ಟಾ? ಇಲ್ಲ ಅಟ್ರಾಕ್ಷನ್. ಇಲ್ಲಿ ನೋಡಿ ಇದೆಷ್ಟು ಮೌಲ್ಯ ಇದೆ ಗೊತ್ತಾ ಈ ಗುಬ್ಬಿಯ ವಿಷಯದಲ್ಲಿ? ಇವತ್ತು ನೀವು ತಿಳ್ಕೊಂಡ್ರೆ ನಿಮ್ಮನ್ನ ದೇವ್ರು ಎಷ್ಟರ ಮಟ್ಟಿಗೆ ನಮ್ಮನ್ನ ನೋಡ್ತಾ ಇದ್ದಾನೆ ಅನ್ನೋದು ಇವತ್ತು ಅರ್ಥ ಆಗುತ್ತೆ. ದಯವಿಟ್ಟು ಗಮನ ಇಡಿ. ಹೌದು, ಖಂಡಿತ ಸೆಕೆ ಆಗ್ತಿದೆ. ದಯವಿಟ್ಟು ಒಂದ್ ಸ್ವಲ್ಪ ಹೊತ್ತು ಕಾಲ
ಸ್ಟವ್ ಹತ್ರ ನೀವು ನಿಂತಿರಂಗೆ ನೀರ್ ಕಾಯಿಸೋ ತರ ಆತರ ಫೀಲ್ ಮಾಡ್ಕೊಳ್ಳಿ, ಸೆಕೆಯಲ್ಲಿ ಇದೀರಿ ತಿಳ್ಕೊಳ್ಳಿ. ಏನ್ ತಲೆ ಕೆಡ್ಸ್ಕೊಬೇಡಿ, ನನಗೂ ಇನ್ನೂ ಸೆಕೆ ಇದ್ವಿ. ₹1 ಎಷ್ಟು ಗುಬ್ಬಿ ಈ ಕಡೆ ಹೇಳಿ? 2 ರೂಪಾಯಿಗೆ ಎಷ್ಟು ಗುಬ್ಬಿ ಈ ಕಡೆ ಹೇಳಿ? ಹಂಗಾದ್ರೆ ಎಷ್ಟು ಕೊಡ್ಬೇಕು? ಇಲ್ಲಿ ಮತ್ತಾಯ ಮಾರ್ಕ್ ಲೂಕದಲ್ಲಿ ಇರುವಂತ ಡಿಫ್ರೆನ್ಸ್ ಏನು? 1 ಗುಬ್ಬಿ ಎಕ್ಸ್ಟ್ರಾ. ಇಲ್ಲಿ ಮತ್ತಾಯ ಹೇಳ್ತಿದ್ದಾನೆ ₹1 ಕೊಟ್ರೆ 2 ಗುಬ್ಬಿ ಕೊಡ್ತಾರೆ ಅಂತ ಯೇಸು ಕ್ರಿಸ್ತರು ಹೇಳ್ತಿದ್ದಾನೆ ಅಂತ ಬರೀತದಾನೆ. ಇಲ್ಲಿ ಲೂಕ ಬರೀತದಾನೆ ₹2 ಕೊಟ್ರೆ ಎಷ್ಟು ಗುಬ್ಬಿ ಕೊಡ್ತಾರಂತೆ? 5 ಗುಬ್ಬಿ ಕೊಡ್ತಾರೆ. ಅನ್ನೋದ ಅರ್ಥ ಏನು? ಎಷ್ಟು ಕೊಡ್ಬೇಕಾಗಿತ್ತು? ಲೂಕ ಎಷ್ಟು ಬರಿಬೇಕಾಗಿತ್ತು ನಮ್ಮ ಪ್ರಕಾರ? 4. ಹಂಗಾದ್ರೆ 5 ಯಾಕೆ ಬರ್ದ? 5 ಗುಬ್ಬಿ ಅಂತ ಯಾಕೆ ಹೇಳ್ದ? ಎಕ್ಸ್ಟ್ರಾ ಏನದು? ಅದ್ರ ಅರ್ಥ ಏನು? ಕೊಸರು. ಕೊಸರು ಕೇಳ್ತಿರಲ್ಲ ಸಿಸ್ಟರ್ಸ್ ಅನ್ ಗೊತ್ತಿರ್ತದೆ. ಇನ್ನೊಂದು ಕಾಯಿ ಹಾಕಿ, ಇನ್ನೊಂದು ಒಂದ್ ಬೆಂಡೆಕಾಯಿ ಹಾಕಿ, ಇನ್ನೊಂದು ಆ ತರ ಕೊಸರು ಎಕ್ಸ್ಟ್ರಾ. ನಮ್ಗೆ ಗೊತ್ತಿರ್ತದೆ ₹10ಗೆ 3 ಬಾಳೆಹಣ್ಣು, ₹20 ಕೊಟ್ರೆ ಒಂದ್ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿದ್ರ ವ್ಯಾಪಾರದಲ್ಲಿ ನಡೀತದಲ್ವಾ? ಅಲ್ಲೇ ಹಾಕಿರ್ತಾನೆ. ₹25 ಎಷ್ಟು, ₹50 ಒಂದ್ ಎಕ್ಸ್ಟ್ರಾ ಅವರೇ ಹಾಕಿರ್ತಾರೆ. ಇದು ಈಗಿನ ಕಾಲದ ವ್ಯಾಪಾರ ಅಲ್ಲ. ಎಲ್ಲಿತ್ತದು? ದೇವಾಲಯಗಳಲ್ಲಿ ದೇವರ ಯೂದರ ಸಹ ವ್ಯಾಪಾರ ಇತ್ತು. ಆದ್ರೆ ಅರ್ಥ ಏನು? ₹2 ₹1 2 ಗುಬ್ಬಿ ಆದ್ರೆ ₹2 4 ಗುಬ್ಬಿ ಕೊಡೋನು ಎಕ್ಸ್ಟ್ರಾ ಏನ್ ಮಾಡ್ತಿದ್ದಾನೆ? ಗುಬ್ಬಿ ಒಂದು ಎಕ್ಸ್ಟ್ರಾ ಗುಬ್ಬಿನ ಕೊಡ್ತಿದ್ದಾನೆ. ಅಂದ್ರೆ ಅರ್ಥ ಏನು? ನಮ್ಗೂ ನಿಮ್ಗೆ ಅರ್ಥ ಏನು? ಈಗ ನಾವು ಒಂದು ಹಣ್ಣನ್ನ ತಗೋತೀವಿ ಅಂತ ಇಟ್ಕೊಳ್ಳಿ, ಎಕ್ಸ್ಟ್ರಾ ಒಂದು ಟೊಮೊಟೊ ತಗೋತೀವಿ ಅಂತ ಇಟ್ಕೊಳ್ಳಿ, ತಗೊಂಡ್ ಬರ್ತಾ ಇದೀವಿ, ಮನೆ ಹತ್ತತ್ರ ಏನಾಯ್ತು, ಬಿದ್ಬಿಟ್ಟು ಮೋರಿಗೊಂಡಾಯ್ತು. ನಮ್ ಮೈಂಡ್ ಸೆಟ್ ಏನಿರ್ತದೆ ಸಿಸ್ಟರ್ಸ್ ಹೇಳಿ? ಒಂದ ಇಷ್ಟು ಟೊಮೆಟೊ ಇದೆ, ಒಂದು ಎಕ್ಸ್ಟ್ರಾ ನಾವೇ ಎತ್ತಿಟ್ಕೊಂಡಿದಿಲ್ಲ, ಅವನೇ ಕೊಟ್ಟಿರ್ತಾನೆ. ಆ ಒಂದು ಟೊಮೆಟೊ ಮನೆ ಹತ್ತತ್ರ ಹೋಗಿ ಬಿದ್ದುಬಿಟ್ಟು ಅದು ಕೆಸರಲ್ಲಿ ಬಿದ್ದೋಯ್ತು, ಅದು ತಗೊಳಕ್ ಆಗಲ್ಲ ಆ ಪರಿಸ್ಥಿತಿ. ನಮ್ಗೆ ಏನಾಗುತ್ತೆ? ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಏನಾಯ್ತು? ಎಕ್ಸ್ಟ್ರಾ ತರ ಕೊಟ್ಟಿದ್ದು, ಹೋಗ್ಲಿ ಬಿಡು. ಅದೇ ನಮ್ಮ ಅನಿಸಿಕೆ. ಎಲ್ಲಾ ಚೆಲ್ಲೋದ್ರೆ ಫೀಲ್ ಮಾಡ್ತೀವಿ, ಒಂದೋದ್ರೆ ಏನ್ ಮಾಡ್ತೀವಿ? ಇಲ್ಲ 1 2 ಹೋದ್ರೆ ಹೋಗ್ಲಿ ಬಿಡು, ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ನಾವ್ ಎತ್ ಪಡ್ಕೊಂಡಿರ್ತಾನೆ, ಅವ್ನ್ ಕೊಟ್ಟಿರ್ತಾನೆ. ನಮ್ಮ ಫೀಲಿಂಗ್ ಅದೇ, ಎಲ್ಲಾ ಮನುಷ್ಯರ ಆಲೋಚನೆ ಅದೇ. ಅದೇ ತರ 5 ಗುಬ್ಬಿಯಲ್ಲಿ 1 ಗುಬ್ಬಿ ಸತ್ತೋದ್ರೆ, 1 ಗುಬ್ಬಿ ಹಾರೋದ್ರೆ ಏನ್ ಮಾಡ್ತಾನೆ ಅವನು? 4 ಕೊಡೋ ಜಾಗದಲ್ಲಿ ಏನಾಯ್ತು? 1 ಬಲಿ ಕೊಡಕ್ ಹೋದಾಗ ಆರೋಯ್ತು ಅಂತ ಲೆಕ್ಕಾಚಾರ. ಆದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಈ ಮತ್ತಾಯನ ಕೈಯಲ್ಲಿ ಬರ್ಸೋದಕ್ಕೂ ಪವಿತ್ರಾತ್ಮನು ಲೂಕನ ಕೈಯಲ್ಲಿ ಬರ್ಸೋದಕ್ಕೂ ವ್ಯತ್ಯಾಸ ಏನು ಅಂತ ಅರ್ಥ ಆಗ್ತಿದ್ಯಾ ನಿಮಗೆ? ನಮ್ಮ ದೃಷ್ಟಿಕೋನದಲ್ಲಿ ಒಂದು ಹಣ್ಣು ಮೋರಿಗೆ ಬಿದ್ರುನೋ ಇಲ್ಲ ಕೆಸರಿಗೆ ಬಿದ್ರುನೋ ನಾವ್ ಹೇಗೆ ಅದನ್ನ ಅಸಡೆ ಮಾಡ್ತೀವೋ, ಇಲ್ಲ ಆ ಒಂದು 4 ಗುಬ್ಬಿಗಳಲ್ಲಿ 5 ಗುಬ್ಬಿನ ತಗೊಂಡು ದೇವಾಲಯ ಹತ್ರ ಹೋಗುವಾಗ 1 ಗುಬ್ಬಿ ಕೈಯಿಂದ ಹಾರೋಯ್ತು, ಇಲ್ಲ ಕೆಳಗಡೆ ಬಿದ್ದು ಸತ್ತೋಯ್ತು, ಗುಬ್ಬಿ ಕ್ವಾಲಿಟಿ ಇಷ್ಟೇ. ಸತ್ತೋದ್ರೆ ಏನ್ ಮಾಡ್ತೀವಿ? ನಮ್ಮ ಅನಿಸಿಕೆ ಏನಿದೆ? ಹೋಗ್ಲಿ ಬಿಡು, ನಮ್ದು ಏನಿದೆ, ನಮ್ ದುಡ್ಡಷ್ಟು ಏನಿದೆ ಅಲ್ಲಿ ಗುಬ್ಬಿ ಇದೆ ಅಂತ ನಾವು ಫೀಲ್ ಮಾಡ್ತೀವಲ್ವಾ? ಆದ್ರೆ ಯೇಸು ಕ್ರಿಸ್ತನ್ ಹೇಳುವಂತ ಮಾತಿನ ಅರ್ಥ ತಿಳ್ಕೊಬೇಕಾಗಿದೆ. ಅದಕ್ಕಿಂತ ಮುಂಚೆ ಯಾಜಕ ಕಾಂಡ 12ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿ ಪ್ರಿಯರೇ. ಯಾಕೆ ಈ ಗುಬ್ಬಿಯ ಬಗ್ಗೆ ನಾನು ಮಾತಾಡ್ತಿದ್ದೀನಿ? ನಾವು ಸ್ವಲ್ಪ ಹೃದಯದಿಂದ ನೋಡುವ ಈ ವಾಕ್ಯದ ಭಾಗಗಳನ್ನ. ಯಾಜಕ ಕಾಂಡ ಲೇವಿಯರಾಗಮ 12వ ಅಧಿಕಾರಂ 8వ ವಚనం. ತಮಿಳ ವಾಸಿಂಗ ದಯಸಿಂದ ಅದ್ಲೆ ಇದು ಬಂದ್ಬಿಟ್ಟು ಪಕ್ಷಿ ಗುಬ್ಬಿ ಅನ್ನೋ ಜಾಗದಲ್ಲಿ ಇನ್ನೊಂದು ಪಕ್ಷಿ ಹೆಸರಿದೆ. ಯಾಜಕ ಕಾಂಡ 12ನೇ ಅಧ್ಯಾಯ 8ನೇ ವಾಕ್ಯ. ಕುರಿಯನ್ನು ಕೊಡುವುದಕ್ಕೆ ಗತಿಯಿಲ್ಲದಿದ್ದರೆ 2 ಗಣವನ್ನೆಗಳನ್ನಾದ್ರೂ 2 ಪಾನೆಯೊಳಗ ಮರಿಗಳನ್ನಾದ್ರೂ ತಂದು ಸರ್ವಾಂಗ ಹೋಮಕ್ಕಾಗಿ ಒಂದನ್ನು ದೋಷ ಪರಿಹಾರಕ್ಕಾಗಿ ಒಂದನ್ನು ಸಮರ್ಪಿಸಬೇಕು. ಯಾಜಕನು ಅವಳಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದಾಗ ಶುದ್ಧಳಾಗುವಳು. தமிழ்ல வாசிங்க, எனக்கு தமிழ் வாசிங்களா? 8వ வசனம், 12వ அதிகாரம் 8వ வசனம். புறா சர்வாங்க தகன பலியாகவும் மற்றொன்றை பாவ நிவாரண பலியாகவும் கொண்டு வர கடவன். ஆசாரியன் அவளுக்காக பாவ நிவர்த்தி செய்ய கடவன், அப்பொழுது அவள் சுத்தமாவாள் என்று சொல் என்றார். இஸ்ரேல் மக்களுக்குள்ள ஏழையான குடும்பம் ஒன்று இருந்தால் அந்த குடும்பம் தன்னுடைய பிள்ளைக்காக பலி கொடுக்கறதுக்காக எதை கொண்டு வர சொன்னார் தேவன்? ரொம்ப ஏழை தரித்திரமானுங்க, ரொம்ப அவங்க கிட்ட எதுவும் இல்லை, அவங்க கூட தேவனுக்கு ஆலயத்துக்கு போயிட்டு பலி கொடுக்கணும். என்ன கொடுக்க சொன்னாரு தேவன்? எது சொல்லிங்கிறாரு? படிங்க, எது தமிழ்ல சொல்ற படிங்க. என்ன பறவைங்க? ஒண்ணு இது புறா, இன்னொன்னு
தமிழ் படிங்க sister, படிங்க, இப்ப படிச்சுங்க, படிங்க தயவு செஞ்சு. ஆட்டுக்குட்டியை கொண்டு வர அவளுக்கு சக்தி இல்லாதிருந்ததால் ஆ 2 காட்டுப்புறாக்களையாவது ஆ 2 புறா குஞ்சுகளையாவது ஒண்ணு ಕಾಟುಪುರಾ புறா ಪುರಾ ಕುಂಜಿ. புறா குஞ்சுகளையாவது ಓಕೆ ಓಕೆ, ಇದನ್ನೇ ಗುಬ್ಬಿನ ಇಲ್ಲಿ ಅಲ್ಲಿ ಯೇಸು ಕ್ರಿಸ್ತನು ಸೌಂಡ್ ಮಡಿಕೆ ಹೇಳೋದು ಗುಬ್ಬಿ ಅಂತ. ಇದನ್ನೇ ಕನ್ನಡದಲ್ಲಿ ಹೇಳ್ತಾನೆ, ಯಾವ್ದದು? ಬೆಳವಕ್ಕಿ, ಇಲ್ಲಾಂದ್ರೆ ಪಾರಿವಾಳ. ಈ ಬೆಳವಕ್ಕಿ ಅಂತ ಹೇಳುವಂತ ಇದಕ್ಕಿನೇ ಗುಬ್ಬಿ ಅಂತ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಯಾರು? ಗ್ರೀಕ್ ಪದದಿಂದ ಬರೆದಂಥದ್ದು. ಸರಿ, ಕಂಟೆಂಟ್ ತಗೊಳ್ಳಿ. ಯಾಕೆ ಯೇಸು ಕ್ರಿಸ್ತನ್ ಗುಬ್ಬಿ ಬಗ್ಗೆ ಮಾತಾಡ್ದ? ದೇವಾಲಯ ತಗೊಂಡೋಗಿ ಬಲಿ ಕೊಡುವಂತ ವಿಷಯಕ್ಕೆ ಬಂದದಕ್ಕೆ. ಅರ್ಥ ಆಯ್ತಾ? ಸರಿ, ಈ ಒಂದು ಗುಬ್ಬಿ, 2 ಗುಬ್ಬಿ ಏನೇನಕ್ಕೆ ಉಪಯೋಗ ಆಗತ್ತೆ? ಒಂದು ಗುಬ್ಬಿ ಏನಕ್ಕಂತೆ? ಈಗ ಗುಬ್ಬಿ ಇಟ್ಕೊಂಡು ಮಾತಾಡಿ ಕನ್ನಡದಲ್ಲಿ. ಒಂದು ಸರ್ವಾಂಗ ಹೋಮಕ್ಕಾಗಿ ಒಂದನ್ನ, ದೋಷ ಪರಿಹಾರ 2 ಗುಬ್ಬಿ ಕೊಡ್ಬೇಕು ಅಲ್ಲಿ. ಯಾರ ಕೈಯಲ್ಲಿ? ಈಗ ನನ್ನ ಕುಟುಂಬ, ನಾನು ಹೋಗ್ತೀನಿ, ತುಂಬಾ ಕಡು ಬಡುವ ನಾನು, 2 ಗುಬ್ಬಿ ಇಟ್ಕೊಂಡಿದ್ದೀನಿ, ಇಷ್ಟೇ ಗುಬ್ಬಿ ಇದೆ, ತಕೊಂಡೋಗಿ ಯಾರ ಕೈಲಿ ಕೊಡ್ತೀನಿ? ಅಲ್ಲಿ ಯಾಜಕನ ಕೈಲಿ ಕೊಡ್ತೀನಿ. ಯಾಜಕ ಏನ್ ಮಾಡ್ತಾನೆ? ಒಂದು ಗುಬ್ಬಿ ಯಾವ್ದಕ್ಕೆ ಉಪಯೋಗಿಸ್ಕೊತಾನೆ? ಸರ್ವಾಂಗ ಹೋಮಕ್ಕೆ. ಇನ್ನೊಂದು ಗುಬ್ಬಿನ ಅದನ್ನ ಕತ್ತನ ಕುಯ್ತಾನೆ ಪ್ರಿಯರೇ. ಯಾರು? ಯಾಜಕ ಕುಗ್ತಾನೆ. ಅದರಿಂದ ಎಷ್ಟು ರಕ್ತ ಬರ್ಬೋದು ಅಂತ ತಿಳ್ಕೊಂಡಿದ್ರಿ? ಗುಬ್ಬಿನ ನೀವೆಲ್ಲ ನೋಡಿದಿರ? ಅದನ್ನ ತಿಂದಿದ್ರೆಲ್ಲ ಗೊತ್ತಿಲ್ಲ, ಸ್ವಲ್ಪ ಜನ ತಿಂದಿದ್ರೆ ಅಂತ ಹೇಳ್ತಾರೆ. ಅದನ್ನ ಇಷ್ಟೇ ಇರ್ತದೆ, ಅದೆಲ್ಲ ಪುಕ್ಕಾಲ ಕಿತ್ಬಿಟ್ರೆ ಇನ್ನು ಇಷ್ಟ ಇರ್ತದೆ. ನನ್ನ ಪ್ರಕಾರ, ನನ್ನ ಸರ್ವೆ ಪ್ರಕಾರ ಕೇಳದಂದ್ರೆ, ನಮ್ಮ ಸ್ಪೂನ್ ಇದೆಯಲ್ಲ, ನಾವು ಊಟ ಮಾಡ್ತೀವಲ್ಲ ಸ್ಪೂನು, ಆ ಸ್ಪೂನ್ ಅಲ್ಲಿ 3/4 ಭಾಗನೇ ಅದ್ರ ರಕ್ತ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ 1 ಸ್ಪೂನ್ ಅಷ್ಟೇ ಏನ್ ಬರ್ತದೆ? ಆ ಗುಬ್ಬಿಯ ರಕ್ತ ಬರ್ತದೆ. 1 ಸ್ಪೂನ್ ಇದೆ, ಅಷ್ಟು ಬರ್ತದೆ. ಅಷ್ಟು ಒಂದು ಕುಟುಂಬದ ಏನಾಗುತ್ತೆ? ದೋಷ ಪರಿಹಾರ ಆಗುತ್ತೆ. ಅರ್ಥ ಆಯ್ತಿದೇನ ಹೇಳ್ತಾರೆ? ಇಷ್ಟು ರಕ್ತ, ನನ್ನ ಪ್ರಕಾರ ಇಷ್ಟು ರಕ್ತ ಏನಾಗ್ತದೆ? ಒಂದು ಕುಟುಂಬದ ದೋಷ ಪರಿಹಾರ ಆಗ್ತದೆ. ನನ್ನ ಪ್ರಕಾರ ನಮ್ಮಲ್ಲಿ ತಗೊಳ್ಳೋದಾದ್ರೆ, ಅಮ್ಮಮ್ಮ ಅಂದ್ರೆ 2.5 ಮಿಲಿ ಇರ್ಬೋದು, ಅಷ್ಟೇ ಅನ್ಬೋದು ಅನ್ಸುತ್ತೆ. ನಮ್ಮಲ್ಲಿ ಅಷ್ಟು ತೆಗೆದು ಸಿರಜ್ ತಗೋತಾರಲ್ಲ, ಅಷ್ಟೇ ಬ್ಲಡ್, ಅದಕ್ಕಿಂತ ಕಮ್ಮಿ ಬ್ಲಡ್ ಒಂದು ಗುಬ್ಬಿದು. ಒಂದು ಗುಬ್ಬಿ ಬರುವಂತ 1 ಸ್ಪೂನ್ ಬ್ಲಡ್ ಸರ್ವಾಂಗ ಹೋಮಕ್ಕೆ ಪಾತ್ರ ಆಗುತ್ತೆ. ಇನ್ನೊಂದು ಗುಬ್ಬಿಯ ರಕ್ತ ದೋಷ ಪರಿಹಾರ ಆಗುತ್ತೆ. ಇವೆರಡು ಕೊಡೋದ್ರಿಂದ ಏನ್ ಪರಿಹಾರ ಆಗುತ್ತೆ ಅವರಿಗೆ ಹೇಳ್ತಾರೆ? ಅವಳಿಗೋಸ್ಕರ ದೋಷ ಪರಿಹಾರ ಮಾಡಿದಾಗ ಅವಳೇನಾಗ್ತಾಳೆ? ಶುದ್ಧಳಾಗ್ತಾಳೆ. ಹಾಗಾದ್ರೆ ಒಂದು ಗುಬ್ಬಿ ಮನುಷ್ಯರ ಇಸ್ರಾಯೇಲರ ಮಕ್ಕಳನ್ನ ಪಾಪವನ್ನ ತೊಳಿತದೆ ಅಂದ್ರೆ, ಗುಬ್ಬಿ ಎಷ್ಟು ವ್ಯಾಲ್ಯೂಬಲ್ ಪರ್ಸನ್ ಅಂತ ಯೋಚನೆ ಮಾಡಿ. ಎಷ್ಟು ಮೌಲ್ಯ ಅಲ್ವಾ? ಯಾರ ದೃಷ್ಟಿಯಲ್ಲಿ? ನಮ್ಗೆ ಅಂದ್ರೆ ಇಸ್ರಾಯೇಲರಿಗೆ ಮೌಲ್ಯ ಅಲ್ವಾ? ಅದು ಒಂದು ಬಡ ಕುಟುಂಬಕ್ಕೆ ಮೌಲ್ಯ ಅಲ್ವಾ? ಅಂದ್ರೆ ಇಲ್ಲಿ ವಾಕ್ಯ ಗಮನ ಇಡಿ, 8ನೇ ವಾಕ್ಯದಲ್ಲಿ, ಒಂದು ಕುರಿನ ಕೊಡಕ್ಕಾಗದಿರುವಂತ ಅವನು ಏನ್ ಕೊಡ್ಬೇಕು? ಗುಬ್ಬಿನಾಗ್ಲಿ ಪಾರಿವಾಳನಾಗ್ಲಿ ತಗೊಂಡೋಗಿ ಕೊಡ್ಬೇಕು. ಯೇಸು ಕ್ರಿಸ್ತನ ಹುಟ್ಟುತ್ತಾನೆ ಮರಿಯಮ್ಮ ಹೊಟ್ಟೆಯಿಂದ, ಏನ್ ಕೊಟ್ರು ಅಲ್ಲಿ ಹೋಗಿ? ಪಾರಿವಾಳಗಳನ್ನ ಕೊಡ್ತಾರೆ. ಹೌದಲ್ವಾ? ಲೂಕದಲ್ಲಿ ನೀವು ಓದಿದನ. ಅಂದ್ರೆ ಯಾರು? ಯೇಸು ಕ್ರಿಸ್ತನ ಕುಟುಂಬ ಏನ್ ತುಂಬಾ ಶ್ರೀಮಂತರ? ಇಲ್ಲ ರೀ, ತುಂಬಾ ಕಡು ಬಡವ್ರೆ. ನಾನು ಗುಬ್ಬಿಯ ವಿಷಯಕ್ಕೆ ಬರುವ, 1 ಸ್ಪೂನ್ ರಕ್ತ ದೋಷ ಪರಿಹಾರ, 1 ಸ್ಪೂನ್ ರಕ್ತ ಸರ್ವಾಂಗ ಹೋಮನ ಮಾಡ್ತಂದ್ರೆ, ಆ ಗುಬ್ಬಿ ನಮಗೋಸ್ಕರ, ಅಂದ್ರೆ ಇಸ್ರಾಯೇಲ್ ಜನರಿಗೋಸ್ಕರ ಉಂಟು ಮಾಡಿದಂತ ಒಂದು ಪಕ್ಷಿಗಳಲ್ಲಿ ಚಿಕ್ಕ ಪಕ್ಷಿ. ಆ ಪಕ್ಷಿಗೆ ಎಷ್ಟರ ಮಟ್ಟಿಗೆ ವ್ಯಾಲ್ಯೂ ಇದೆ ಅಂದ್ರೆ, ನಮಗೂ ನಿಮಗೂ ವ್ಯಾಲ್ಯೂ ಇಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಹೇಳ್ತಾನೆ, ಒಂದು ಕೊರೆಯಾಗಿ ಕೊಡುವಂತ ಗುಬ್ಬಿ ಒಂದು ದೋಷ ಪರಿಹಾರ ಮಾಡ್ತದೆ ಅಂದ್ರೆ, ಹೇಳ್ದಲ್ಲ 4ರಲ್ಲಿ 5, ಒಂದು 5ನೇ ಗುಬ್ಬಿ ನಮಗೂ ನಿಮಗೇನಿದೆ? ಅದು ಎಕ್ಸ್ಟ್ರಾ. ನಮಗೂ ನಿಮಗೂ ಅದು ಏನಾಗಿದೆ? ಕೊರೆ. ಇದೇನದು ಏನಾದ್ರು ಹೇಳ್ತಾರೆ? ಕೊಸರು. ಆದ್ರೆ ದೇವರ ದೃಷ್ಟಿಯಲ್ಲಿ ಒಂದು ದೋಷ ಪರಿಹಾರದ ಒಂದು ಗುಬ್ಬಿ ಅದು. ಅಂತ ಗುಬ್ಬಿನ ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಉದಾಹರಣೆ ಹೇಳ್ತಾನೆ ಅಂದ್ರೆ, ನೀವು ಯಾರಿಗೆ ಎದುರ್ಬೇಕು ಅವ್ರಿಗೆ ಎದುರಿ, ಯಾರಿಗೆ ಎದುರಬಾರ್ದು ಅವ್ರಿಗೆ ಎದುರಿ ಅಂತ ಹೇಳ್ತಾನೆ ಕ್ರಿಸ್ತನಲ್ಲಿ ಪ್ರಿಯರೇ. ನಿಮ್ಗೆ ಅರ್ಥ ಆಯ್ತು ಅನಿಸ್ತಾನೆ. ದೇವರು ನಮ್ಮನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಿದ್ದಾನೆ ಅಂದ್ರೆ, ನಾವು ಒಂದು ಗುಬ್ಬಿ ಹಾರೋದ್ರೆ, ಇಲ್ಲ ಗುಬ್ಬಿ ಕೆಳಗಡೆ ಬಿದ್ದು ಸತ್ತೋದ್ರೆ, ನಾವೇಳ್ತದೆ ಸರಿ ಬಿಡ್ರಿ, ಎಕ್ಸ್ಟ್ರಾ ತಾನೇ ಕೊಟ್ಟಿದ್ದು, ನಮ್ಗೆ 4 ಬೇಕಾಗಿತ್ತು, 5 ಕೊಟ್ಟಿದ್ದಾರೆ, ಸರಿ ಹೋಗ್ಲಿ ಬಿಡಿ ಅಂತ ಹೇಳುವಂತ ನೀವು ಅಲ್ಲ, ಅವತ್ತಿದ್ದಂತ ಇಸ್ರಾಯೇಲರಿಗೆ ಅವರ ಲೆಕ್ಕ ಇರ್ಬೋದು. ಆದ್ರೆ ಯೇಸು ಕ್ರಿಸ್ತನ ಲೆಕ್ಕದಲ್ಲಿ ಏನಿದೆ? 10ನೇ ಅಧ್ಯಾಯ 29ನೇ ವಾಕ್ಯ, ದುಡ್ಡಿಗೆ 2 ಗುಬ್ಬಿಗಳನ್ನ ಮಾರುವುಂಟಲ್ಲ, ಆದರೂ ನಿಮ್ಮ ತಂದೆ ಚಿತ್ತವಿಲ್ಲದೆ ಒಂದಾದರೂ ಏನಾಗಲ್ಲ, ನೆಲಕ್ಕೆ ಬೀಳೋದು. ನಾವು ಬೇಕಾದ್ರೆ ಆರೋಯ್ತು, ನಮ್ ಬೇಕಾದ್ರೆ ಕೆಳಗಡೆ ಬಿದ್ದು ಸತ್ತೋಯ್ತು, ಏನೋ ಹಿಂಗ್ ಪ್ರೆಸ್ ಮಾಡಿದ್ರೆ ನಮಗ್ ನಿಜಾಲು ಆ ಗುಬ್ಬಿನ ಕೈಯಲ್ಲಿ ಹಿಡ್ಕೊಂಡು ಪ್ರೆಸ್ ಮಾಡಿ ಸತ್ತೋಗುತ್ತೆ. ಅದು ಜೀವ ಪ್ರಾಣಿ, ಎಲ್ಲ ಗೊತ್ತು. ಸೆಲ್ಗಳು ಬಂದಾಗ
ಎಲ್ಲ ಹೇಳ್ತಾರೆ ಈ ಮೊಬೈಲ್ ಸೆಲ್ಗಳೆಲ್ಲ ಬಂದಾಗ ಅದ್ರ ಏನೇ ಇಲ್ಲ, ಅದ್ರದ ಇದೇ ಇಲ್ಲ ಅಂತ ಹೇಳ್ತಾರೆ ಸರ್ವೆ ಪ್ರಕಾರ. ಆ ಒಂದು ವೈಬ್ರೇಷನ್ಗೆ ಸತ್ತೋಗ್ತದೆ, ವೈಬ್ರೇಷನ್ಗೆ ಅದಿಲ್ಲ, ಅದು ಜನರೇಷನ್ ಇಲ್ಲ ಅಂತ ಏನೋ ಹೇಳ್ತಾರೆ. ಸರಿ, ಓಕೆ. ಅಷ್ಟು ಚಿಕ್ಕ ಒಂದು ಗುಬ್ಬಿ ನಮ್ಮ ಲೆಕ್ಕದಲ್ಲಿದ್ರೆ ದೇವರ ಲೆಕ್ಕದಲ್ಲಿ ಏನಿದೆ? ಲೆಕ್ಕ ಇದೆ. ಕ್ರಿಸ್ತನ ಪ್ರಿಯರೇ, ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಸ್ರಾಯೇಲ್ ಜನರನ್ನ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕು ಅಂದ್ರೆ ಏನಾಗಿರ್ಬೇಕು? ಅವ್ರಿಗೆ ಏನಾಗಿರ್ಬೇಕು? ದೋಷ ಪರಿಹಾರ ಆಗಿ ಶುದ್ಧರಾಗಿರ್ಬೇಕು. ಶುದ್ಧರಾದ್ರೇನೆ ಆ ಕುಟುಂಬಕ್ಕೆ ರಕ್ಷಣೆ, ಶುದ್ಧರಾದ್ರೇನೆ ದೇವರ ಆಲಯದಲ್ಲಿ ಅವರಿಗೆ ಪ್ರವೇಶ. ದೇವರ ಆಲಯದ ಪ್ರವೇಶ ಅಂದ್ರೆ ದೇವರ ಆರಾಧಿಸಕ್ಕೆ ಪ್ರವೇಶ. ಶುದ್ಧರಾದ್ರೇನೆ ಆ ಒಂದು ವರ್ಷದಲ್ಲಿ ಅವರಿಗೆ ಪರಿಪೂರ್ಣವಾಗಿ ದೇವರು ನನ್ನ ಮಕ್ಕಳು ಅಂತ ಆರಿಸ್ತಾ ಇದ್ದಾನೆ, ಇಲ್ಲಾಂದ್ರೆ ದಂಡಿಸ್ತಾ ಇದ್ದ. ಆ ಶುದ್ಧರಾಗೋದಕ್ಕೆ ಎಲ್ಲೋ ಕುಂತ್ಕೊಂಡು ಕಿಚಿಕಿಚಿಂದ ಕೂಗುವಂತ ಆ ಗುಬ್ಬಿಗೆ ತನ್ನ ಪ್ರಾಣವನ್ನೇ ಕೊಡುತ್ತಲ್ಲ, ತನ್ನ ರಕ್ತವನ್ನೇ ಸುರಿಸ್ತದಲ್ಲ, ಅದನ್ನ ನೀವು ಏನ್ ಮಾಡ್ತಿದೀವಿ? ಅಯ್ಯೋ ಎಕ್ಸ್ಟ್ರಾ ಅದು ಕೊಸರು, ಅದು ಒಂಟೋಯ್ತು, ಆರೋಯ್ತು, ಸತ್ತೋಯ್ತು ಅಂತ ಹೇಳ್ತೀವಿ. ಆದ್ರೆ ಯೇಸು ಕ್ರಿಸ್ತರು ಹೇಳ್ತಾನೆ, ನಿಮ್ಮ ಭಾವನೆಗಳಲ್ಲಿ ಬೇಕಾದ್ರೆ ಅದು ಕೇವಲವಾದಂತ ಚಿಕ್ಕ ಪುಕ್ಷಿ ಆಗಿರ್ಬೋದು, ಆದ್ರೆ ದೇವರ ಭಾವನೆಯಲ್ಲಿ ಅದು ಒಂದು ಸಹ ನೆಲಕ್ಕೆ ದೇವರ ಪರ್ಮಿಷನ್ ಇಲ್ಲದೆ ಬೆಳಕ್ ಸಾಧ್ಯ ಇಲ್ಲ. ಹಂಗಾದ್ರೆ ಅರ್ಥ ಅಂದ್ರೆ, ನೆಲಕ್ಕೆ ಬೀಳುತ್ತದೆ ಅಂದ್ರೆ ಕತ್ತಿ ಕುಯ್ದು ರಕ್ತ ಚೆಲ್ಲಿ ನೆಲಕ್ಕೆ ಬೀಳುತ್ತದೆ ಅಂತ ಅರ್ಥ. ಇಸ್ರಾಯೇಲ್ ಜನರಿಗೆ ಬಲಿ ಕೊಡುವಂತ ಸಂದರ್ಭದಲ್ಲಿ ಯಾಜಕ ಹಿಂಗೆ ಕುಯ್ದಾಗ ಅದ್ರ ರಕ್ತನ ಅದನ್ನ ಇಟ್ಕೋತಾನೆ, ಅವನು ಚಿಕ್ಕ ಅದ್ರಲ್ಲಿ ಇದ್ರಲ್ಲಿ ಇಟ್ಕೋತಾನೆ. ಕೆಳಗಡೆ ಬಿದ್ದಾಗ ಅದು ಒದ್ದಾಡಿ ಸತ್ತೋಗ್ತದೆ. ಅದ್ ನೆಲಕ್ಕೆ ಬಿದ್ದು ಪ್ರಾಣ ಬಿಡ್ತದಲ್ಲ, ಯಾರ ಲೆಕ್ಕದಲ್ಲಿದೆ? ಆ ರಕ್ತ ಯಾರ ಪಾಪ ಪರಿಹಾರ ಆಗ್ತಿದೆ? ನನಗೆ, ನಿಮಗೆ. ಕ್ರಿಸ್ತನ ಪ್ರಿಯರೇ, ಗುಬ್ಬಿ ಎಷ್ಟು ವ್ಯಾಲ್ಯೂ! ಒಂದೊಂದು ಪಕ್ಷಿ ನೋಡುವಾಗಲೂ ಲೆಕ್ಕ ಹಾಕೊಳ್ಳಿ, ದೇವರ ದೃಷ್ಟಿಯಲ್ಲಿ ಅದು ಎಣಿಕೆಯಲ್ಲಿದೆ ಅಂತ ಅರ್ಥ. ದೇವರ ಆಲಯಕ್ಕೆ ಹೋದ್ರೆ ಹೆಂಗಿತ್ತು ಗೊತ್ತಾ? ಇಸ್ರಾಯೇಲ್ ಜನರ ದೇವಾಲಯದ ಆಲಯದ ಬಗ್ಗೆ ಗೊತ್ತಾ ನಿಮಗೆ? ಯಾರು ಹೋಗ್ಬೇಕು ದೇವರ ಆಲಯದೊಳಗಡೆ? ದೇವರ ಆಲಯದೊಳಗಡೆ ಯಾರು ಹೋಗ್ಬೇಕು? ಲೇವಿಯರಿಗೆ ಮಾತ್ರ ಪರ್ಮಿಷನ್. ಸುತ್ತಲೂ ದೇವಾಲಯವನ್ನ ಶುದ್ಧ ಮಾಡೋದು, ಕೆಲಸ ಮಾಡೋದು ಲೇವಿಯರ ಕುಟುಂಬ ಮಾತ್ರ. ಬಲಿಗಳನ್ನು ಕೊಡುವಂಥದ್ದು ಯಾಜಕರ ಕೆಲಸ. ಮಹಾಪರಿಶುದ್ಧ ಸ್ಥಳದಲ್ಲಿ ಬೇರೆ ಪರಿಶುದ್ಧ ಸ್ಥಳದಲ್ಲಿ ಹೋಗ್ಬೇಕಾಗಿರೋದು ಯಾಜಕರ ಕೆಲಸ. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾಗಿರೋದು ಯಾರು? ಆರೋನ ವಂಶ, ಮಹಾಯಾಜಕರು. ಅವ್ರು ಯಾರ ವಂಶ? ಆರೋನ ವಂಶ. ಇನ್ ಯಾರೇ ಒಳಗಡೆ ಹೋದ್ರು ಏನಾಗ್ತಿದ್ರು? ಆರೋನ ವಂಶ ಬಿಟ್ಬಿಟ್ಟು ಯಾಜಕರಿದ್ರು ನೋಡಿ, ಅಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಕ್ಲೀನ್ ಮಾಡ್ಕೊಂಡು ರೊಟ್ಟಿಗಳು ಜೋಡಿಸ್ಕೊಂಡಿದ್ರಲ್ಲ, ಅವರಲ್ಲೇ ಒಬ್ಬ ಒಳಗಡೆ ಹೊಂಟದ, ಪರದೆಯಿಂದ ಒಳಗಡೆ ಹೊಂಟದ್ರೆ ದೇವ್ರು ಅಲ್ಲೇ ಅವನ್ನ ಏನ್ ಮಾಡ್ತಿದ್ರು? ಸಾಯಿಸ್ಬಿಡ್ತಾ ಇದ್ರು. ಇನ್ನೊಂದು ಗೊತ್ತಾ? ಮಹಾಯಾಜಕ ವರ್ಷಕ್ಕೊಂದ್ಸರಿ ಹೋಗ್ಬೇಕು. ಅವನ ಸೊಂಟಕ್ಕೆ ಏನ್ ಕಟ್ಟಿರ್ಬೇಕು? ಗೆಜ್ಜೆ ಕಟ್ಟಿರ್ಬೇಕು. ಅವನು ಒಳಗಡೆ ಹೋಗಿ ಒಳಗಡೆ ಮಾಡುವಂತ ಕೆಲಸವನ್ನು ಹೊರಗಡೆ ಇರೋದು ಯಾಜಕರು ನೋಡ್ತಾ ಇರ್ಬೇಕು. ಆಚೆ ಕಡೆ 12 ಗೋತ್ರ ಇರ್ತದೆ. ಆ ಗೆಜ್ಜೆ ಶಬ್ದ ಕೇಳ್ತಾ ಇರೋರ್ಗು ಅವನೇನಾಗಿದ್ದಾನೆ ಅಲ್ಲಿ ಒಳಗಡೆ? ಬದುಕಿದ್ದಾನೆ ಅಂತ ಅರ್ಥ. ಇದೆಲ್ಲ ಓದ್ಬೇಕು. ಬೈಬಲ್ ಸ್ಟಡಿಗೆ ಬಂದ್ರೆ ನಾವು ತಿಳಿಸ್ತೀವಿ ಇದನ್ನ. ಗೆಜ್ಜೆಯ ಶಬ್ದ ಕೇಳಲಿಲ್ಲ ಅಂದ್ರೆ, ಗೆಜ್ಜೆಯ ಶಬ್ದ ಕೇಳಿಲ್ಲ ಅಂದ್ರೆ ಏನಾಗೋದಂತ ಅರ್ಥ? ಸತ್ತೋದ ಅಂತ ಅರ್ಥ. ಒಂದ್ ವೇಳೆ ಅವ್ನು ಸತ್ತು ಬಿದ್ದೋದ ಅಂತ ಇಟ್ಕೊಳ್ಳಿ, ಏನೋ ತಪ್ಪು ಮಾಡಿ ಅಲ್ಲಿ ಸತ್ತೋದ, ಹೋಗಿ ಯಾರು ಎತ್ತಬೇಕು? ಯಾರು ಎತ್ತಂಗಿಲ್ಲ. ಅವನು ದೋಷ ಆಗೋಯ್ತು, ಅವ್ನು ಸತ್ತೋದ, ಏನ್ ಮಾಡ್ಬೇಕು? ಆ ದಾರ ಕಟ್ಟಿದ್ರಲ್ಲ ಹಾಗೆ ಎಳಿಬೇಕು ಅವನನ್ನ. ಯಾರಾದ್ರೂ ಒಳಗಡೆ ಹೋಗಿ ಆ ಪರದೆಯಿಂದ ಒಳಗಡೆ ಹೋದ್ರೆ ಅವನು ದೇವ್ರ ನಾಶ ಮಾಡ್ತಿದ್ರು. ಇಂಥ ಪರಿಶುದ್ಧವಾದಂತ ಸ್ಥಳದಲ್ಲಿ ತಂದೆ ಆದ ದೇವರಿದ್ದ. ಮಹಾಪರಿಶುದ್ಧವಾದಂತ ಸ್ಥಳವನ್ನ, ದೇವಾಲಯ ಅಷ್ಟು ಪರಿಶುದ್ಧವಾಗಿತ್ತು ಪ್ರಿಯರೇ. ಅಂತ ಪರಿಶುದ್ಧವಾದಂತ ಮೌಲ್ಯವಾದಂತ ಆ ಒಂದು ರಕ್ತ ಎಲ್ಲ, ಇಸ್ರಾಯೇಲ್ ಗೋತ್ರಗಳ ರಕ್ತಗಳನ್ನು ತೆಗೆದುಕೊಂಡು ವರ್ಷಕ್ಕೊಂದ್ಸರಿ ತೆಗೆದುಕೊಳ್ಳುವಂತ ಶುದ್ಧವಾದಂತ ಒಂದು ದಿನದಲ್ಲಿ ನಡೆಯುವಂತ ಘಟನೆಗೆ ಇಷ್ಟೊಂದು ಮೌಲ್ಯವಾಗಿದೆ ಅಂದ್ರೆ, ನಮಗೂ ನಿಮಗೋಸ್ಕರ ಸುರಿಸಿದಂತ ಯೇಸು ಕ್ರಿಸ್ತನ ರಕ್ತ ಎಷ್ಟು ಮೌಲ್ಯವಾಗಿದೆ ಅಂತ ಲೆಕ್ಕ ಹಾಕಿ. ಕರ್ತನ ಪಂಕ್ತಿ. ಸರಿ, ಇದಕ್ಕಿಂತ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ. ಈ ಯಾಜಕರು, ಈ ಲೇವಿಯರು ಮಾತ್ರ ಇರಬೇಕು, ಯಾಜಕರು ಮಾತ್ರ ಹೋಗ್ಬೇಕು ಪರಿಶುದ್ಧ ಸ್ಥಳಕ್ಕೆ. ಮಹಾಪರಿಶುದ್ಧ ಸ್ಥಳಕ್ಕೆ ಯಾರು ಹೋಗ್ಬೇಕು? ಮಹಾಯಾಜಕರು ಹೋಗ್ಬೇಕು, ಅದೇ ಲೇವ್. ಆದ್ರೆ ಬೇರೆಯವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು ದೇವರು. ಯಾರು ಗೊತ್ತಾ? ಕೀರ್ತನೆ ತಗೊಳ್ಳಿ, ನಿಮ್ಮ ಕೀರ್ತನೆಯ ಭಾಗ 84ನೇ ಕೀರ್ತನೆ. சங்கீதம் 84 சங்கீதம் தமிழ்ல கூட வாசிக்கணும் தயவு செஞ்சு எனக்கு. 84 சங்கீதம் 3ஆம் வசனம் வாசிங்க ஜோரா. 3ನೇ ವಾಕ್ಯ ಓದಿ. ಸೇನಾಧೀಶನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು, ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ಒಂದು ಕೀರ್ತನೆಗಾರ ಹೇಳ್ತದೇನೆ, ವಾಸಿங்க ತಮಿಳ್ ವಾಸಿங்க. 84 சங்கீதம் வாசிங்க 3ஆம் வசனம். என் ராஜாவும் என் தேவனாகி சேனைகளின் கர்த்தாவே, உம்முடைய பீடண்டைகளில் அடைக்கலாவான். வாசிங்க வாசிங்க.
குருவிக்கு வீடும் ம். நகை இல்லாத குருவிக்கு தன் குஞ்சுகளை வைக்கும் கூடும் கிடைத்ததே. தேவனுடைய ஆலயத்துக்கு யார் போகணும்னு சொன்னேன் எப்பவுமே நான்? ஆசிரியருங்க போகணும், பிரதான ஆசிரியருங்க போகணும். அன்னைக்கு தமிழ்ல சொல்றேன், பிரதான ஆசிரியருங்க போகலைன்னா வேற யார் போனாலும் தேவன் தண்டிக்கிறார். இது நம்மளுக்கு வாசிங்க, லேவியராகம் படிச்சா உங்களுக்கு எல்லாம் புரிஞ்சிடுது. இல்ல நான் பைபிள் ஸ்டடிக்கு வாங்க, நம்ம சொல்லி கொடுக்குறோம். தேவாலயத்துக்குள்ள யாருக்கு பர்மிஷன் இல்லை? தாவீதுக்கு பர்மிஷன் இல்லை, தெரியுங்களா? ஒரு அரசன் தேவாலயத்துல போய் நான் தூபத்தை காமிக்கிறேன்னு சொல்றான். என்ன பண்ணாங்க? ದೇವಾಲಯದಲ್ಲಿ ಧೂಪ ತೋರಿಸ್ತಿರಲ್ಲ, ಯಾರು ರಾಜನ ಹೆಸರೇನು? ದೇವಾಲಯದಲ್ಲಿ ನಾನು ಹೋಗಿ ಧೂಪ ತೋರಿಸ್ತೀನಿ ಅಂತಾನೆ. ಲೇವಿಯರು ಹೋಗಿ ತಡಿತಾರೆ, ಅವನನ್ನ ಯಾಜಕರು ಹೋಗಿ ತಡಿತಾರೆ. ಹುಜ್ಜಯ, ನಾನು ಈ ಇಸ್ರಾಯೇಲ್ ಜನರ ಅರಸ, ನಾನು ಧೂಪ ತೋರಿಸ್ಬಾರ್ದಂತ ಧೂಪನೇ ಇಟ್ಕೊಂಡು ಹೋಗ್ತೇನೆ. ಎಲ್ಲಾನು ತಳ್ಕೊಂಡು ಹೋಗ್ತಾರೆ. ಯೌವನಸ್ಥರು 42 ಜನ ಹಿಂಗ್ ತಳ್ಕೊಂಡೇ ಹೋಗ್ತಾರೆ. ಅವನ್ ಧೂಪ ತಗೊಂಡು ಹೋಗಿದ ತಕ್ಷಣ ಅವನ ಹಣೆಯಲ್ಲಿ ಸ್ಟಾರ್ಟ್ ಆಗುತ್ತೆ ದಂಡನೀಯ ಕಾರ್ಯಗಳು. ಕ್ರಿಸ್ತಲ್ಲಿ ಪ್ರಿಯರೇ, ಒಬ್ಬ ಲೇವಿಯನ್ ಹೋಗುವಂತ ಸ್ಥಳದಲ್ಲಿ, ಯಾಜಕನು ಹೋಗುವಂತ ಸ್ಥಳದಲ್ಲಿ, ಮಹಾಯಾಜಕನು ಹೋಗುವಂತ ಸ್ಥಳದಲ್ಲಿ ಬೇರೆ ಯಾರಿಗೂ ಪರ್ಮಿಷನ್ ದೇವ್ರು ಕೊಡ್ಲಿಲ್ಲ ಅಂದ್ರೆ ಯಾರು ಕೊಟ್ಟಿದ್ದಾರೆ ಅಂತ ಕೀರ್ತನೆಗಾರ ಹೇಳ್ತಾನೆ. ಇಲ್ಲಿ ಯಾರು ವಾಸವಾಗಿದ್ದಾರಂತೆ? ಗುಬ್ಬಿಗಳು ಮತ್ತು ಕನ್ನಡದಲ್ಲಿ ಓದಿ 3ನೇ ವಾಕ್ಯ. ಗುಬ್ಬಿಗಳಿಗೆ ಮನೆ, ನೋಡಿದ್ರ ದೇವಾಲಯದಲ್ಲಿ ದೇವ್ರು ಯಾರಿಗೆ ಇವ್ರನ್ನೆಲ್ಲ ದಂಡಿಸೋ ದೇವ್ರು ಯಾಕೆ ಗುಬ್ಬಿನ ದಂಡಿಸ್ಲಿಲ್ಲ? ನಾನಿರುವಂತ ಪರಿಶುದ್ಧ ಸ್ಥಳದಲ್ಲಿ ನೀನ್ ಬಂದ್ಬಿಟ್ಟು ಮನೆ ಮಾಡ್ಕೊಂಡಿದ್ಯಾ, ಇದು ನನ್ನ ಮನೆ. ದೇವಾಲಯ ಯಾರ ಮನೆ? ಒಳವಡಿಗೆಯಲ್ಲಿ ದೇವ್ರು ಹೇಳ್ತಾನೆ ನನ್ ಮನೆ ಅಂತ ಹೇಳ್ತಾನೆ. ಆ ಮನೆಯಲ್ಲಿ ಯಾರು ಇನ್ನೊಬ್ರು ಮನೆ ಮಾಡ್ಕೊಂಡಿದ್ದಾರೆ? ಇಷ್ಟು ಗುಬ್ಬಿ ಪ್ರಿಯರೇ, 1 ಸ್ಪೂನ್ ಅಷ್ಟಿರುವಂತ ರಕ್ತಗಳನ್ನು ಒಳಗೊಂಡಂತ ಗುಬ್ಬಿ. ಇನ್ನೊಂದು ಮರಿ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಪಾರಿವಾಳ. ಎರಡನ್ನೂ ಯಾರು ಬಲಿ ಕೊಡೋದಕ್ಕೆ ದೇವ್ರು ಪರ್ಮಿಷನ್ ಕೊಟ್ಟಿದ್ರು? ಇಸ್ರಾಯೇಲ್ ಜನರಿಗೆ. ಯಾರ ಬಲಿ ಕೊಡೋದಕ್ಕೋಸ್ಕರ ದೇವಾಲಯದಲ್ಲಿ ರಕ್ತವನ್ನ ಚೆಲ್ತದೋ ಈ ಗುಬ್ಬಿನೂ ಪಾರಿವಾಳನು, ಅದಕ್ಕೆ ದೇವ್ರು ಏನ್ ಮಾಡಿದ್ರಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಿಮಗೋಸ್ಕರ ನನಗೋಸ್ಕರ ರಕ್ತ ಸುರಿದ ಯೇಸು ಕ್ರಿಸ್ತನ ದೇವಾಲಯದೊಳಗಡೆ ಬರೋದಕ್ಕೆ ನಾವ್ ಎಷ್ಟರ ಮಟ್ಟಿಗೆ ಪ್ರೀತಿಸ್ಬೇಕು ಅಂತ ಲೆಕ್ಕ ಆಗಲಿ. அன்பு கூறணும் இல்லைங்களா? தேவன் இயேசு கிறிஸ்து சொன்னார், யாருக்கும் பயப்படாதீங்க, தேவனுக்கு ஒருத்தர் பயப்படுங்க, நரகத்துக்கு கொண்டு போற தேவனுக்கு பயப்படுங்க. இங்க இருக்கிற 2 பறவைங்களை பாருங்க. 24 அதிகாரத்தின் 3வது வசனத்தை வாசி. ಇಲ್ಲಿ ಹೇಳುವಂತ ಗುಬ್ಬಿಗಳನ್ನಾಗಲಿ ಪಾರಿವಾಳಗಳನ್ನ ನೋಡಿ ಪ್ರಿಯರೇ, ದೇವರು ಅವ್ರಿಗೆ 2ಕ್ಕೂ ಪರ್ಮಿಷನ್ ಕೊಟ್ಟಿದ್ದಾನೆ. ಒಬ್ಬ ರಾಜನಿಗೂ ಹೋಗಕ್ಕಾಗಲ್ಲ, ದಾವೀದನಿಗೂ ಹೋಗಕ್ಕಾಗಲ್ಲ, ಸೊಲೊಮೋನನಿಗೂ ಹೋಗಕ್ಕಾಗಲ್ಲ, ಯಾಜಕರಲ್ಲಿ ಎಲ್ಲಾ ಯಾಜಕರಿಗೂ ಹೋಗಲ್ಲ, ಲೇವಿಯರ್ ಮಹಾಯಾಜಕರು ಮಾತ್ರ ಹೋಗುವಂತ 1 ವರ್ಷಕ್ಕೊಂದ್ಸರಿ ಹೋಗೋನು. ಗುಬ್ಬಿಗಳು ಹಾರ್ಕೊಂಡು ಹೋಗುತ್ತೆ, ಗೂಡು ಮಾಡುತ್ತೆ, ಪಾರಿವಾಳ ಹೋಗುತ್ತೆ, ಮರಿ ಹಾಕುತ್ತೆ. ಅಂದ್ರೆ ದೇವ್ರು ಈ ಪಾರಿವಾಳಕ್ಕೂ ಗುಬ್ಬಿ ಕೊಟ್ಟಂತ ಮೌಲ್ಯವನ್ನ ಗಮನ ಇಡಿ. ಈ ಗುಬ್ಬಿ, ಈ ಪಾರಿವಾಳ ಒಬ್ಬ ಬಡ ಕುಟುಂಬದ ಯಾಜಕನು ಇಸ್ರಾಯೇಲನಿಗೆ ಪಾಪ ಪರಿಹಾರ ಮಾಡ್ತಂದ್ರೆ ಗುಬ್ಬಿ ಎಷ್ಟು ವ್ಯಾಲ್ಯೂ ಅಂತ ಲೆಕ್ಕ ಹಾಕೊಳ್ಳಿ. ನಾವು ಎಲ್ಲಿ ತಿಳ್ಕೊತೀವಿ ಬ್ರದರ್, ನಮ್ಮನ್ನ ವ್ಯಾಲ್ಯೂ ಆಗಿ ನೋಡ್ತಾ ಇಲ್ಲ ಮನುಷ್ಯರು. ಯಾರನ್ನ? ನಮ್ಮನ್ನ ಯಾರು ಮನುಷ್ಯರು ವ್ಯಾಲ್ಯೂ ಆಗಿ ನೋಡ್ಲಿಲ್ಲ, ನೋ ಪ್ರಾಬ್ಲಮ್. ನಮ್ಮನ್ನ ಯಾರು ಮನೆಗೆ ಸೇರಿಸಿದ್ರೆ ನೋ ಪ್ರಾಬ್ಲಮ್. ನಮ್ಮನ್ನ ಎಲ್ಲೂ ಸಹ ಗೌರವ ಇಲ್ಲ, ನೋ ಪ್ರಾಬ್ಲಮ್. ನನಗೆ ದೇವರ ಆಲಯದಲ್ಲಿ, ನನಗೆ ಕರ್ತನ ಮೇಜಲ್ಲಿ ಪರ್ಮಿಷನ್ ಇದೆಯಲ್ಲ, ಅದಕ್ಕಿಂತ ಗೌರವವಾದ ಸ್ಥಳ ಯಾವುದಿಲ್ಲ ಪ್ರಿಯರೇ. ನಿಮ್ಗೆ ಇದಕ್ಕಿಂತ ಮೌಲ್ಯ ಯಾವ್ದು ಬೇಕು ನಮಗೆ? 5 ಸ್ಟಾರ್ ಹೋಟ್ಲಲ್ಲಿ ಒಂದು ಊಟನ, ಅದು ಬೇಕಾಗಿಲ್ಲ ನನಗೆ. ಎಲ್ಲ ಸೆಲೆಬ್ರಿಟಿಗಳ ಜೊತೆಲಿ ನಾನು ಔತಣ ಕೂಟನ ಬೇಕಾಗಿಲ್ಲ ನನಗೆ. ದೊಡ್ಡ ಒಂದು ಸ್ಥಳದಲ್ಲಿ, ಒಳ್ಳೆ ವಸ್ತ್ರಾಲಂಕಾರದಲ್ಲಿ ಬರುವಂತ ಸ್ಥಳದಲ್ಲಿ ನನ್ನ ಗೇಟಿಂದ ಹೊರಗಡೆನಾ, ನೋ ಪ್ರಾಬ್ಲಮ್. ದೇವರ ಆಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ ಯೇಸು ಕ್ರಿಸ್ತನು ಕಿತ್ತು ಕೊಡುವಂತಹ ರೊಟ್ಟಿಯಲ್ಲಿ ನಾವು ಪಾಲುಗಾರರಂದ್ರೆ ಗುಬ್ಬಿಯಷ್ಟು ಮೌಲ್ಯ ನಾವು, ಪಾರಿವಾಳದಷ್ಟು ಮೌಲ್ಯ ನಾವು. ಯಾಕಂದ್ರೆ ನಾವು ದೇವರ ಆಲಯದಲ್ಲಿ ಗುಬ್ಬಿಗಳಾಗಿ ಪಾರಿವಾಳಾಗಿದ್ದೇವೆ. ಇದನ್ನ ಯಾವ ಕಾರಣಕ್ಕೂ ನಾವು ಮರಿಬಾರ್ದು. ಅದಕ್ಕಾಗಿ ದೇವರಿಗೋಸ್ಕರ ಎದುರಿ, ಮನುಷ್ಯನಿಗೋಸ್ಕರ ಎದುರಬೇಡಿ. ಯಾವತ್ತು ನಿಮ್ಮ ಬಾಯಲ್ಲಿ ನಮ್ಮನ್ನು ಚೀಪಾಗಿ ನೋಡ್ತಾರೆ, ನಾವು ತುಂಬಾ ಬಡವರು, ನಮ್ಮ ಕೈಲಿ ಇಲ್ಲ. ಒಬ್ಬ ದೇವನ ಮಗನ ನಾಲ್ಗೆಯಲ್ಲಿ ಇದು ಬಂತು ಅಂದ್ರೆ ನೀವು ದೇವರನ್ನ ಬಿಡಿ. ಆ ಗುಬ್ಬಿಗೆ ಪಾರಿವಾಳಕ್ಕೆ ಅವಮಾನ ಆಗುತ್ತೆ. ಯಾರಿಗೆ? ನಮಗೋಸ್ಕರ, ಇಸ್ರಾಯೇಲ್ ಜನರಿಗೋಸ್ಕರ, ನಮಗೋಸ್ಕರ, ಪೂರ್ವಿಕರಿಗೋಸ್ಕರ ಸುರಿಸಿದಂತ ಪಾರಿವಾಳ ಇತ್ತಲ್ಲ, ನಮಗೂ ಪೂರ್ವಿಕರಿಗೋಸ್ಕರ ಗುಬ್ಬಿ ಇತ್ತಲ್ಲ, ಅದಕ್ಕೆ ಅವಮಾನ ಮಾಡ್ದಂಗೆ. ಇವತ್ತು ನೀವು ಯೋಚನೆ ಮಾಡುದು, ಯಾರಿಗೋಸ್ಕರ ನಾವು ಬೆಲೆ ಬಾಳುವಂತಾಗಿದ್ದೇವೆ. ಮತ್ತ 10ನೇ ಅಧ್ಯಾಯ 31ನೇ ವಾಕ್ಯ ನೋಡಿ. ಯೇಸು ಕ್ರಿಸ್ತನ ಅದು ಕಂಟಿನ್ಯೂಟಿನೇ, ಅದಕ್ಕೆ ಅಲ್ಲೇ ಅಂತ ಹೇಳಿದೆ. ಮತ್ತೆ 10ನೇ ಅಧ್ಯಾಯ 31ನೇ ವಾಕ್ಯ, 29-30.
30ನೇ ವಾಕ್ಯ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಏನದತ್ತ? ಈಗ 31 ಓದಿ ಬಿಡ್ರಿ. 30 ಆಮೇಲೆ ನೋಡ 31. ಆದುದರಿಂದ ಹೆದರಬೇಡಿರಿ, ಏನ್ ಹೇಳ್ತಿದ್ರೆ ಯೇಸು ಕ್ರಿಸ್ತನಲ್ಲಿ? ಆದುದರಿಂದ ಯಾವ್ದಕ್ಕೆ ಹೆದರಬೇಡ್ರಿ? ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲದೇ ಇರೋವನಿಗೆ ಯಾವ ಕಾರಣಕ್ಕೆ ಏನ್ ಮಾಡ್ಬೇಡಿ? ಹೆದರಬೇಡ್ರಿ. ಮುಗ್ದೈತಾ? ಏನಕ್ಕೆ ಹೆದರಬೇಡಿ? ನೋಡಿ, ಕಂಟಿನ್ಯೂಟಿ ಮಾಡ್ತಾನೆ. ಹೆದರಬೇಡ್ರಿ. ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಲೆಕ್ಕ ಹಾಕಂಡ್ರ? ಒಂದು ಗುಬ್ಬಿ ದೋಷ ಪರಿಹಾರ, ಇನ್ನೊಂದು ಗುಬ್ಬಿ ಸರ್ವಾಂಗ ಹೋಮ, ಒಂದು ಇನ್ನೊಂದು. ಈ 2 ಗುಬ್ಬಿಯಿಂದ ಏನ್ ಸಿಗುತ್ತೆ? ಆ ಒಂದು ಇಸ್ರಾಯೇಲ್ ಕುಟುಂಬಕ್ಕೆ ಶುದ್ಧರಾಗ್ತಾರೆ. ಆ ಒಂದು 2 ಗುಬ್ಬಿ, 2 ಪಾರಿವಾಳ, ಇಲ್ಲಿ ಯೇಸು ಕ್ರಿಸ್ತನು ಹೇಳೋದು ಪಾರಿವಾಳ ಬಿಟ್ಬಿಡಿ, ಇಲ್ಲಿ ಗುಬ್ಬಿ, 2 ಗುಬ್ಬಿ ಒಂದು ಕುಟುಂಬಕ್ಕೆ ಶುದ್ಧ ಮಾಡ್ತದಂದ್ರೆ ನಾವೆಲ್ಲ ಎಷ್ಟು ಗುಬ್ಬಿಗಳಿಗಿಂತ ಹೆಚ್ಚಿನವರು ಅಂತ ಹೇಳ್ತಾನೆ. ಹಂಗಂದ್ರೆ ಅರ್ಥ ಏನು? ಅರ್ಥ ಏನು? ಒಂದು ಅರ್ಥ ಏನ್ ಮೈಂಡ್ ಸೆಟ್ ಅಲ್ಲಿ ಏನಾಗುತ್ತೆ? ಕ್ಯಾಲ್ಕುಲೇಷನ್ ಹಾಕಿ, ಬಹಳ ಗುಬ್ಬಿ ಒಂದು 50 ಗುಬ್ಬಿ ಅಂತ ಇಟ್ಕೊಳ್ಳಿ. 50 ಗುಬ್ಬಿಗೆ ನಾನು ವ್ಯಾಲ್ಯೂ, 50 ಗುಬ್ಬಿಗೆ ನನ್ನ ವ್ಯಾಲ್ಯೂ, ಒಬ್ಬೊಬ್ರು 50 ಗುಬ್ಬಿಗೆ ವ್ಯಾಲ್ಯೂ ಇಟ್ಕೊಳ್ಳಿ. ಹಾಗಾದ್ರೆ ಎಷ್ಟು ಕುಟುಂಬಕ್ಕೆ ಒಂದು 2 ಗುಬ್ಬಿ ಒಂದು ಕುಟುಂಬನ ಏನ್ ಮಾಡ್ತದೆ? ಶುದ್ಧಪಡಿಸ್ತದೆ. ಹಂಗಂದ್ರೆ 50 ಗುಬ್ಬಿ ಎಷ್ಟು ಕುಟುಂಬನ ಶುದ್ಧಪಡಿಸ್ತದೆ? ಕರೆಕ್ಟಾ? 25 ಕುಟುಂಬಗಳನ್ನ ಶುದ್ಧ ಮಾಡುವಷ್ಟು ನಾನು ಒಬ್ಬನ, ನೀವೊಬ್ಬರು ಏನಾಗಿದ್ದೀರಿ? 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 ಹೆಚ್ಚಿನವರಾಗಿದ್ದೀರಿ. ಏನ್ ಹೇಳ್ತಾನಲ್ವಾ? ಓದಿ. ಆದ್ದರಿಂದ ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು. ಹಾಗಾದ್ರೆ 25 ಜನ ಇಸ್ರಾಯೇಲ್ ಕುಟುಂಬ ಆಯ್ತಲ್ವಾ? 25 ಕುಟುಂಬ. ಅವರಲ್ಲಿ 2 ಇದ್ರ, 10 ಜನ ಇದ್ರ, ನಮ್ಗೆ ಗೊತ್ತಿಲ್ಲ. ಅದೇ ತುಂಬಾ ಜನ ಇದ್ರು ಒಂದೊಂದು ಕುಟುಂಬದಲ್ಲಿ. ಅಷ್ಟು ಕುಟುಂಬಕ್ಕೆ, ಬಡ ಕುಟುಂಬಗಳಿಗೆ 25 ಬಡ ಕುಟುಂಬಗಳವೆ ಅವ್ರು 2 ಗುಬ್ಬಿಗಳನ್ನ ಕೊಟ್ಟಿದ್ದಾರೆ. 25 ಕುಟುಂಬ. ಎಷ್ಟು ಗುಬ್ಬಿ? 50 ಗುಬ್ಬಿ. ಒಬ್ಬ ಸಭೆಯಲ್ಲಿರುವಂತ ಒಬ್ಬೊಬ್ಬ, ಇದು ಯಾರು ಹೇಳ್ತಾರದು? ಹೊಸ ಒಡಂಬಡಿಕೆಯಲ್ಲಿರುವಂತ ನಮಗೆ ಹೇಳ್ತಾರೆ ಯೇಸು ಕ್ರಿಸ್ತನು. 25 ಕುಟುಂಬಗಳಿಗೆ ಒಬ್ಬ ಹೋಲಿಕೆ ಮಾಡಿದ್ರೆ ನಾವ್ ಎಷ್ಟು ಮಟ್ಟಿಗೆ ಮೌಲ್ಯವಾಗಿದ್ದೀವಿ ಅಂತ ಅರ್ಥ ಆಗ್ತದ? ಕ್ಯಾಲ್ಕುಲೇಷನ್ ಬರ್ತದ? ಲೆಕ್ಕ ಬರ್ತದ? ಅಂದ್ರೆ ಅರ್ಥ ಏನು? 25 ಕುಟುಂಬವನ್ನ ದೇವರು ಶುದ್ಧ ಮಾಡದಂತ ದೇವರು ಅಷ್ಟು ಗುಬ್ಬಿಗಳಿಂದ ನನ್ನ ಒಬ್ಬನ್ನ ಅಷ್ಟು ವ್ಯಾಲ್ಯೂ ಆಗಿ ನೋಡ್ತಾನಂದ್ರೆ ನಾನು ಎಷ್ಟರ ಮಟ್ಟಿಗೆ ಬೆಲೆ ಬಾಳುವಂತ ವ್ಯಕ್ತಿ ಅಂತ ಲೆಕ್ಕ ಹಾಕಲಿ ದೇವ್ರ ಮುಂದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅಷ್ಟರ ಮಟ್ಟಿಗೆ ಬೆಲೆ ಬಾಳುವ ಪ್ರೇರೆ. ನಮ್ಮ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಂಡರ್ ಎಸ್ಟಿಮ್. ಇಂಗ್ಲಿಷ್ ಅಂಡರ್ ಎಸ್ಟಿಮ್ ಏನ್ ಮಾಡ್ಬೇಡಿ, ನಮ್ಮನ್ನ ನಾವು ಮಾಡಕ್ ಹೋಗ್ಬೇಡಿ. ನಾವ್ ಯಾವ ಕಾರಣಕ್ಕೂ ಅಂಡರ್ ಎಸ್ಟಿಮ್ ಇಲ್ಲ. ನಾನು ದೇವರ ಮುಂದೆ 25 ಕುಟುಂಬಗಳ ಒಬ್ಬ, ನಾನು ಎಕ್ಸಾಂಪಲ್ ಹೇಳಿದ್ದೇನೆ ಅಷ್ಟೇ. 25 ಕುಟುಂಬಕ್ಕೆ ಅಷ್ಟ ಮಟ್ಟಿಗೆ ದೇವರು ಈ ರಕ್ತವನ್ನ ಸುರಿಸಿದಾನೆ ಸಿಲುಬೆಯಲ್ಲಿ. ಮೌಲ್ಯವಾದಂತ ಶುದ್ಧವಾದಂತ ದೇವರ ಪರಲೋಕದಿಂದ ಬಂದ ದೇವರ ಒಬ್ಬನೇ ಮಗನ ರಕ್ತದ ಮೂಲಕ ನಮ್ಮನ್ನ ಶುದ್ಧ ಮಾಡಿದಂದ್ರೆ ನಾವು ನೀವು ಇಸ್ರಾಯೇಲ್ ಜನರಿಗಿಂತಲೂ ಶ್ರೇಷ್ಠ ಅಲ್ವಾ? ಹೆಚ್ಚಿನವರು ಅಲ್ವಾ? ಅದಕ್ಕೆ ಹೇಳ್ತಾನೆ, ಅನೇಕ ಗುಬ್ಬಿಗಳಿಗೆ ನೀವು ಹೆಚ್ಚಿನವರು ಅಂದ್ರೆ ಅರ್ಥ ಅಂದ್ರೆ ಇಸ್ರಾಯೇಲ್ ಜನರಿಗಿಂತಲೂ ನೀವೇನಾಗಿದ್ದೀರಿ? ಹೆಚ್ಚಿನವರು. 12 ಗೋತ್ರಗಳಿಗಿಂತ ನೀವು ಹೆಚ್ಚಿನವರು. ಅಬ್ರಾಹ್ಮನ ಸಂತತಿಯವರಿಗಿಂತ ಹೆಚ್ಚಿನವರು. ಆದ್ರೆ ನಾವು ಸಹ ಆತ್ಮಿಕದಲ್ಲಿ ಅಬ್ರಾಹ್ಮನ ಸಂತತಿಯವರೇ. ಕ್ರಿಸ್ತನ ಪ್ರಿಯರೇ, ಇವತ್ತು ನಾವು ಹೆಚ್ಚಿನವರ? ಯಾರ ಮುಂದೆ? ಮನುಷ್ಯನ ಮುಂದೆ ಅಲ್ಲ. ಓಕೆ, ನೋ ಪ್ರಾಬ್ಲಮ್. ನಾನು ದೇವರ ಮುಂದೆ ಹೆಚ್ಚಿನವಳು, ನಾನು ದೇವರ ಮುಂದೆ ಹೆಚ್ಚಿನವನು. ನನ್ನನ್ನ ದೇವರು 25 ಕುಟುಂಬಕ್ಕೆ ಹೋಲಿಸಿ ಮಾತಾಡ್ತಂದೆ. ಲೆಕ್ಕ ಹಾಕೊಳ್ಳಿ. ಇವತ್ತು ನಾವು ಒಂದು ಎಕ್ಸಾಂಪಲ್ ಹೇಳ್ದೆ ಅಷ್ಟೇ. ಯೇಸು ಕ್ರಿಸ್ತನು ಲೆಕ್ಕ ಕೊಟ್ಟಿಲ್ಲ. ಬಹಳ ಗುಬ್ಬಿ ಅಂತ ಹೇಳ್ಬಿಟ್ಟ. ನಾನು ಸುಮ್ಮನೆ ಒಂದು ಅಂದಾಜು 50 ಹೇಳ್ದೆ. 1 ಲಕ್ಷ ಇಟ್ಕೊಳ್ಳಿ. ನನ್ಗೊಂದು 1 ಲಕ್ಷ ಗುಬ್ಬಿ ನನ್ನ ಒಬ್ಬನ ರಕ್ಷಣೆ ಹೆಚ್ಚಿನವನು ಅಂತ ಹೇಳಿದ್ರೆ 1 ಲಕ್ಷಕ್ಕೆ ಎಷ್ಟು ಕುಟುಂಬ? ಅರ್ಥ ಆಯ್ತದ ಯೇಸು ಕ್ರಿಸ್ತನ ಹೇಳುವಂತ ಮಾತು? ಹಾಗಾದ್ರೆ ಕ್ರಿಸ್ತನ ಸಭೆಯಲ್ಲಿರುವ ಪ್ರತಿಯೊಬ್ಬರು ಹೆಚ್ಚಿನವರೇ. ಪರಲೋಕ ಸಂಸ್ಥಾನ ನಮ್ದು. ಅದಕ್ಕೆ ಬಾಧ್ಯಸ್ಥನಾಗಿರುವಂತ ನಾನು ನೀವು ಧೈರ್ಯವಾಗಿರ್ಬೇಕು. ಯಾವ್ದಕ್ಕೂ ಸೋತೋಗ್ಬೇಡಿ, ಸನ್ನಿವೇಶಕ್ಕೆ ಸೋತೋಗ್ಬೇಡಿ. ಬಲಹೀನ ಬರ್ತದ ಶರೀರ. ವೈದ್ಯರು ಏನಾದ್ರು ಹೇಳಿದ್ರ, ನೋ ಪ್ರಾಬ್ಲಮ್, ದೇವರೇ ಎಷ್ಟು ದಿವಸ ಬದುಕ್ತೀರಾ? ಆಯ್ತಾ, 1 ವರ್ಷ ಬದುಕ್ತೀನಿ ಅಂತ ಹೇಳೋಣ. ವೈದ್ಯ, ಹೋಗ್ಲಿ ಪ್ರಾಬ್ಲಮ್, ಹೋಯ್ತೀನಿ. ನಾನು ಎಲ್ಲಿಗೆ ಹೋಯ್ತೀನಿ? ನನ್ನ ತಂದೆಯ ಪೂರ್ವಿಕ ಹಿರಿಯ ತಂದೆಯಾದಂತ ಅಬ್ರಾಹ್ಮನ ಎದೆ ಮೇಲೆ ಹೊರಗ್ತೀನಿ ಅಂತ ಸಂತೋಷ ಪಡಿ. ನಮ್ಮನ್ನೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಿದ್ರ, ಎಲ್ಲರನ್ನ ತಗ್ಗಿಸಿ ಮಾತಾಡ್ತಿದಾರ, ನೋ ಪ್ರಾಬ್ಲಮ್. ದೇವಾಲಯದಲ್ಲಿ ನನ್ನನ್ನ ಗುಬ್ಬಿ ಇಟ್ಟಂತ ಸ್ಥಳದಲ್ಲಿ ದೇವರ ಗೂಡಿನ ಇಟ್ಟಂಗೆ ನನ್ನನ್ನು ಸಹ ದೇವರೇನ್ ಮಾಡಿದ್ದಾನೆ? ಅಲ್ಲಿ ಇಟ್ಟಿದ್ದಾನೆ ಅಂತ ಮೌಲ್ಯವಾಗಿ ತಿಳ್ಕೊಳ್ಳಿ ಪ್ರಿಯರೇ. ಇನ್ನೊಂದು ವಿಷಯ ಹೇಳ್ತಾನೆ, ಇದು ತುಂಬಾ ಲೆಕ್ಕಾಚಾರ. 30ನೇ ವಾಕ್ಯ ಈಗ ಓದಿ. 30ನೇ ವಾಕ್ಯ.
ನಿಮ್ಮ ತಲೆ ಕೂದಲುಗಳು ಸಹ ಹಾ. ಎಲ್ಲವೂ ಎಣಿಕೆ ಹಾ, ಆದುದರಿಂದ ಹೆದರಬೇಡಿ. ಏನ್ ಅರ್ಥ ಆಯ್ತದ ನಿಮಗೆ? ಯಾರಿಗಾರ ಅರ್ಥ ಆಗುತ್ತಾ? யாருக்கா புரிஞ்சுங்களா? தமிழ் வாசிங்க 30வது வசனம். தலையெல்லாம் மயிரெல்லாம் எண்ணப்பட்டிருக்கிறது, ஆதலால் பயப்படாதிருங்கள். புரிஞ்சுங்களா? போதும் போதும். தலை மயிரெல்லாம் தேவனுடைய கணக்குக்கு இருக்கா, அதுக்காக நீங்க என்ன பண்ணாதீங்க. என்ன இது லாஜிக்? என் தலைமயிறு தேவனுடைய கணக்குல இருக்கு, நானே பயப்படாதுன்னு சொல்றீங்களே. முடிக்கும் இந்த மயிருக்கும், தமிழ்ல மயிர் தானே சொல்றேன், இந்த தலை முடிக்கும் பயப்படாததுக்கு என்ன சம்பந்தம் இருக்கு? ತಲೆ ಕೂದಲು ದೇವರ ಲೆಕ್ಕದಲ್ಲಿ ಇದೆ ಅಂತೆ, ಭಯಪಡಬೇಡ. ಏನ್ ಲಾಜಿಕ್ ಇದೆ? ಎಲ್ಲ ಇದೆಯಾ ಬ್ರದರ್? ನಿಮ್ಗೇನ ಅರ್ಥ ಆಗತ್ತಾ? ಈ ಒಂದು ವಾಕ್ಯ ನೀವೇ ಎಕ್ಸ್ಪ್ಲೈನ್ ಮಾಡಕ್ ಆಯ್ತದ? ತಲೆ ಕೂದಲು ದೇವ್ರ ಲೆಕ್ಕದಲ್ಲಿ ಇದೆ ಅಂತೆ, ಆದ್ರೆ ನನ್ನ ಭಯಪಡಬೇಡ ಅಂತ ಹೇಳ್ತಾನೆ ದೇವ್ರು. ಏನಿದೆ ಅರ್ಥ? ಯೇಸು ಕ್ರಿಸ್ತನ ಹೇಳುವಂತ ಮೌಲ್ಯವನ್ನು ಅರ್ಥ ಮಾಡ್ಕೋಬೇಕು ರೀ. ನಮ್ಮ ತಲೆಗಳ ಲೆಕ್ಕ ಇದೆಯಾ? ಈಗ ಕೂದಲು ಮಾಡ್ತಲ್ಲ, ಏನದು ಏನಮ್ಮದು? ಇಲ್ಲಲ್ಲ, ಅದಲ್ಲ. ಅದು ಲೆಕ್ಕ ಆಗ್ತಾರಲ್ಲ, ಅವರಲ್ಲಿ ಯಾರೋ ಒಬ್ರು ಏನ್ ನೋಡಿದ್ರೆ, ಸಾಧಾರಣವಾಗಿ ಒಂದು ಹೆಂಗ್ ಹುಡುಗನಿಗೆ ಒಂದು ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತಾರಲ್ಲ, ಅದ ಹಾಕಂದ್ರೆ ಲೆಕ್ಕಾಚಾರ, ಸುಮ್ಮನೆ ಅಂದಾಜು ಲೆಕ್ಕಾಚಾರದ 1,48,000 ಕೂದಲುಗಳು ಬೇಕಂತೆ. ಅದೇನ್ ಮಾಡೋದು, ಬಿತ್ತನೆಗೆ 1,48,000 ಅಷ್ಟು ಬೇಕಂತೆ. ಅದು ಒಂದು ಅಂದಾಜು, ಹೆಚ್ಚು ಕಡಿಮೆ ಆಗೀಗ ಆಗ್ಬೋದು ಅಂತ. ಅದಲ್ಲ ಅವ್ರ ಲೆಕ್ಕಾಚಾರ, ಮೆಡಿಕಲ್ ಲೆಕ್ಕಾಚಾರ. ಆದ್ರೆ ನಮ್ಮ ಕೂದಲು ಎಷ್ಟಿದೆ ಅಂತ ನಮ್ಗೆ ಗೊತ್ತಾ? ಎಷ್ಟೋ ಸರಿ ತಲೆ ಬಾಚ್ತೀವಿ, ಕೂದಲು ಬರ್ತದೆ, ಏನ್ ಮಾಡ್ತೀರಿ? ಕ್ಲೀನ್ ಆಗಿ ಲೇಡೀಸ್ ಎಲ್ಲ ತೆಗ್ದಿ ಏನ್ ಮಾಡ್ತೀವಿ, ಇಟ್ಬಿಟ್ಟು ಅದನ್ನು ವ್ಯಾಪಾರ ಮಾಡ್ಬಿಡ್ತೀವಿ. ಈಗ ಸ್ವಲ್ಪ ಜನ ತಗತಾರೆ ಅದನ್ನ. ನಿಮ್ಗೆ ಗೊತ್ತಾ ಕೂದಲು ಬೆಲೆ ಇದೆ? ನಮ್ ಕೂದಲಿಗೆಲ್ಲ ಬೆಲೆ ಇಲ್ಲ, ಲೇಡೀಸ್ ನಿಮ್ ಕೂದಲಿಗೆ ಮಾತ್ರ ಬೆಲೆ ಇದೆ. ಕೂದಲನ್ನ ವ್ಯಾಪಾರ ಮಾಡ್ತಾರೆ, ನೋಡಿರ್ಬೇಕು. ಯಾವ್ದೋ ಒಂದ್ ಕಡೆ ಯಾವ್ದೊಂದು ಪೇಪರ್ ಬಂದಿತ್ತು, ಕೂದಲನ್ನ ಕದ್ಬಿಟ್ರಂತೆ. ನೋಡಿದ್ರ ನ್ಯೂಸ್ ಅದು? ಯಾರೋ ಹೋಗ್ಬಿಟ್ಟು ಕೂದಲನ್ನ, ಎಷ್ಟೋ ಲಕ್ಷಾಂತರ ರೂಪಾಯಿ ಕೂದಲಂತೆ, ಬೆಲೆ ಬಾಳುವಂತ ಕೂದಲನ್ನ ಕದ್ಬಿಟ್ಟ ಒಬ್ಬ ಅಂತ. ನಾವು ಅವಾಗಲೇ ತಿಳ್ಕೊಂಡೆ, ಏನ್ ಕೂದಲು ಇಷ್ಟೊಂದು ವ್ಯಾಲ್ಯೂವಾ? ನೀವು ನಮಗೆ ಗೊತ್ತಿಲ್ಲ ಪ್ರಿಯರೇ, ನಮ್ಮ ಎಣಿಕೆಯಲ್ಲಿ ಇವತ್ತಿಗೂ ಸಹ ನನ್ನ ಹತ್ರ ಎಷ್ಟಿದೆ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ನನ್ನ ಕೂದಲಿನ ಪ್ರತಿಯೊಂದು ಎಣಿಕೆ ಯಾರ ಲೆಕ್ಕದಲ್ಲಿದೆ? ಸರಿ, ದೇವ್ರ ಲೆಕ್ಕದಲ್ಲಿದೆ ಅಲ್ವಾ? ಯಾಕೆ ಎದುರಬಾರ್ದು? ಯೇಸು ಕ್ರಿಸ್ತ ಹೇಳ್ತಿದ್ದಾನಲ್ಲಿ ಎದುರಬೇಡಿ ಅಂತ ಇದ್ದಾನೆ. ಅದ್ರ ಅರ್ಥ ಏನದ? ಲಾಜಿಕ್ ಏನು? ಯೇಸು ಕ್ರಿಸ್ತ ಹೇಳ್ದ ಯಾರು? ನಾವು ನಮ್ಮನ್ನ ಕೂದಲನ್ನ ನೋಡ್ಕೋತೀವಲ್ಲ, ಒಂದ್ ಏಜ್ ಗಂಟ ನಾವು ನೋಡ್ಕೋತೀವಿ, ಬೇಕು ಅಂತ. ಒಂದ್ ಏಜ್ ಆದ್ಮೇಲೆ ಕೂದಲು ಬಿದ್ರೆ ಏನು, ಇಲ್ಲ ಅಂದ್ರೆ ಏನು ನಡೀತದೆ. ಇಲ್ಲಲ್ಲ, ದೇವರ ಲೆಕ್ಕದಲ್ಲಿ ಕೂದಲು ಬೆಲೆ ಲೆಕ್ಕ ಇದೆ ಅಂದ್ಮೇಲೆ ನನ್ನನ್ನ ಎದುರಬೇಡ ಅಂತ ಹೇಳಿದ್ರೆ ಅರ್ಥ ಏನು? ಕ್ರಿಸ್ತನಲ್ಲಿ ಪ್ರಿಯರೇ, ನನಗೆ ನನ್ನ ಕೂದಲ ಬಗ್ಗೆನೆ ನನಗೆ ಚಿಂತೆ ಇಲ್ಲ. ಅದು ಬಿದ್ದೋದ್ರು ನಾನು ಏನ್ ಮಾಡೋದಿಲ್ಲ, ಅಸಡ್ಡೆ ಮಾಡ್ತೀನಿ. 5 ಗುಬ್ಬಿಯಲ್ಲಿ 1 ಗುಬ್ಬಿ ಏನಾಯ್ತು, 6 ಹೋದಂಗೆ ಇಲ್ಲ ಬಿದ್ದೋದಂಗೆ. ನನ್ನ ಕೂದಲುಗಳು ಬಿದ್ದೋದ್ರೆ ನನ್ಗೇನು ಅಸಡ್ಡೆ, ಅದು ಕೂದಲು ಉದುರ್ತಾ ಇದೀವಿ ಅಂತ ಫೀಲ್ ಮಾಡ್ತೀವಿ ಹೊರತು ಆಮೇಲೆ ಏನ್ ಮಾಡೋದಿಲ್ಲ, ಫೀಲ್ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತ ಹೇಳ್ತಾನೆ ಕೂದಲೆಲ್ಲ ಲೆಕ್ಕ ಇದೆ ಅಂತ ದೇವ್ರ ಹತ್ರ, ಆದ್ರೆ ಎದುರಬೇಡಿ ಅಂದ್ರೆ ಅರ್ಥ ಅಂದ್ರೆ, ನಿಮ್ಮ ಕೂದಲುಗಳನ್ನ ಕೌಂಟ್ ಮಾಡುವಂತ ದೇವರು ನಿಮ್ಮ ವಿಷಯದಲ್ಲಿ ಕೌಂಟ್ ಮಾಡದೇ ಇರ್ತಾನ? ನಿಮ್ಮ ವಿಷಯದಲ್ಲಿ ಕೂದಲನ್ನೇ ಲೆಕ್ಕಾಚಾರ ಇಟ್ಕೊಂಡವ್ರು ನಿಮ್ಮ ಲೈಫ್ ನ ಲೆಕ್ಕಾಚಾರ ಇಟ್ಕೊಂಡಿರೋದಿಲ್ವಾ? ನಿಮ್ಮ ಒಂದೊಂದು ಹೆಜ್ಜೆನ ಲೆಕ್ಕ ಇಟ್ಕೊಂಡಿರೋದಿಲ್ವಾ? ನಿಮ್ಮ ಪ್ರತಿಯೊಂದು ಮಾತಿನ ಮೇಲೆ ದೇವರು ಗಮನ ಇಡೋದಿಲ್ವಾ? ಪ್ರತಿಯೊಂದು ನೋಟದ ಮೇಲೆ ದೇವರು ಗಮನ ಇಡೋದಿಲ್ವಾ? ನೀವು ಕೈ ಮಾಡುವಂತ ವಿಷಯದಲ್ಲಿ ದೇವರು ಗಮನ ಇಡೋದಿಲ್ವಾ? ಗೊತ್ತಿಲ್ಲದೆ ನೀವು ಯಾರಿಗೊಬ್ರು ಸಹಾಯ ಮಾಡಿರ್ತೀರಿ, ಅದು ನಿಮಗೆ ಮಾತ್ರ ಗೊತ್ತಿರ್ತದೆ. ಆ ಕೈಗಳ ಕರವನ್ನ ದೇವರು ನೋಡಿರ್ತಂತೆ ಗೊತ್ತಿರೋದಿಲ್ವಾ? ಯಾರಿಗೋ ಒಬ್ಬರಿಗೆ ಗೊತ್ತಿಲ್ಲದಿರೋರಿಗೆ ನಿಮ್ಮ ಅತಿಥಿ ಸತ್ಕಾರ ಮಾಡಿರ್ತೀರಿ, ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನನ್ನ ಹೆಂಡತಿಗೆ ಗೊತ್ತಿಲ್ಲದೆ ಇರ್ಬೋದು, ನನ್ನ ಗಂಡನಿಗೆ ಗೊತ್ತಿಲ್ಲಬಹುದು. ದೇವರ ವಿಷಯದಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಹೇಳ್ತಾನೆ, ಭಯಪಡಬೇಡಿ, ಎದುರಬೇಡಿ. ನೀ ಮಾಡಿದ ಪ್ರತಿಯೊಂದು ದೇವರ ಮುಂದೆ ಲೆಕ್ಕದಲ್ಲಿದೆ ಅಂತ ಅರ್ಥ. ದೇವರು ಕೂದಲನ್ನೇ ಲೆಕ್ಕ ಮಾಡ್ಕೊತಾನೆ. ನಾನೇ ನನ್ನ ಕೂದಲನ್ನ ಲೆಕ್ಕ ಮಾಡ್ಕೊಳಕ್ ಆಗ್ಲಿಲ್ಲ, ಇಲ್ಲ ನನ್ನ ಕೂದಲ ಬಗ್ಗೆ ನಾನೇ ಚಿಂತೆ ಮಾಡ್ತಿಲ್ಲ ಅಂದ್ಮೇಲೆ, ನನ್ನನ್ನ ರೂಪಿಸಿ ಉಂಟು ಮಾಡಿದ ದೇವರು ನನ್ನ ವಿಷಯದಲ್ಲಿ ಎಚ್ಚರಿಕೆ ಆಗಿರೋದ್ರಿಂದ ನೀನು ರೈಟ್ಗೆ ಹೋದ್ರು ಎದುರಬೇಡ, ಲೆಫ್ಟ್ಗೆ ಹೋದ್ರು ಎದುರಬೇಡ. ಕೀರ್ತನೆಗಾರ ಹೇಳ್ತಾನೆ, 139ನೇ ಕೀರ್ತನೆ ಏನ್ ಹೇಳ್ತದೆ? 16ನೇ ವಾಕ್ಯದಲ್ಲಿ, ನಿನ್ನ ಪಿಂಡವಾಗಿರುವಾಗಲೇ ಬರ್ಕೊಳ್ಳಿ ಸಾಕು. ನಿನ್ನ ಪಿಂಡವಾಗಿರುವಾಗಲೇ ಯಾರ ಕಣ್ಣುಗಳು? ನಿನ್ನ ಕಣ್ಣುಗಳು ನನ್ನ ನೋಡಿತು. ಅಂದ್ರೆ ಅರ್ಥ ಏನು? ಮೆಡಿಕಲ್ ಅವರಿಗೆ ಗೊತ್ತಿರ್ತದೆ ಮಗು ಹೇಗೆ ರೂಪಿಸ್ತದೆ. ನಾನು ನೋಡಿದ್ದೀನಿ, ಡ್ರಾಯಿಂಗ್ ಅಲ್ಲಿ ನೋಡಿದ್ದೀನಿ. ಸುಮ್ನೆ ಹೀಗೆ ತರ ಹಂಗಿರ್ತದೆ, ಅದಾದ್ಮೇಲೆ ಏನಾಗಿ ಹಿಂಗೆ ಗ್ರೋತ್ ಆಗ ಕಂಪ್ಯೂಟರ್ ಅಲ್ಲಿ ಕರೆಕ್ಟ್. ಸ್ಟಾರ್ಟಿಂಗ್ ಹೆಂಗಿದೆ ಗೊತ್ತಿಲ್ಲ. ಆ ಸೆಕೆಂಡ್ ಇಂದನು ದೇವರು ನೋಡ್ತಾನೆ ಇದ್ದಾನೆ ಅಂದ್ರೆ ಅರ್ಥ ಏನು? ಅಪ್ ಟು ಡೆತ್ ಗಂಟನೂ ಸಹ ದೇವ್ರು ನಮ್ಮನ್ನ ನೋಡ್ತಾ ಇದ್ದಾನೆ ಅಂತ ಅರ್ಥ. ಅದರಲ್ಲೂ ಯಾರನ್ನ ನೋಡ್ತಿದ್ದಾನೆ? ದೇವರ ಮನೆಯಲ್ಲಿ ವಾಸವಾಗಿರುವಂತಹ ಗುಬ್ಬಿಗಳ ರೀತಿಯಲ್ಲಿ, ಪಾರಿವಾಳ ರೀತಿಯಲ್ಲಿ ನಮ್ಮನ್ನ, ದೇವಾಲಯದಲ್ಲಿರುವಂತಹ ನಮ್ಮನ್ನ ಪ್ರತಿ ಕ್ಷಣ ನೋಡ್ತಾ ಇದ್ದಾನೆ ಪ್ರಿಯರೇ.
ಅದರಿಂದ ಯೇಸು ಕ್ರಿಸ್ತನ್ ಹೇಳ್ತಾನೆ, ನಿಮ್ಮ ಕೂದಲು ಲೆಕ್ಕ ಮಾಡ್ಕೊಂಡಿರುವಂತ ದೇವರು, ಯಾವ ಕಾರಣಕ್ಕೂ ಎದುರುಬೇಡ್ರಿ. ಯಾಕೆಂದ್ರೆ ದೇವರು ಕೂದಲನ್ನೇ ಲೆಕ್ಕ ಇಟ್ಕೊಂಡವರು ನಮ್ಮ ಬದುಕನ್ನ ಲೆಕ್ಕ ಇಟ್ಕೊಂಡಿರೋದಕ್ಕೆ ಸಾಧ್ಯ ಅಲ್ವಾ? எங்களுடைய வாழ்க்கை தேவனுக்கு தெரியாதுன்னு நினைக்கிறீங்களா? தலை மயிரே தேவனுடைய கணக்குல இருக்குதுன்னா என்னுடைய வாழ்க்கை தேவனுக்கு எவ்வளவா இருக்கும்? என்னுடைய மூமெண்ட்ஸ் தேவனுக்கு தெரியுங்க. தூக்கத்திலையும் தேவன் என்னை பார்த்து கொண்டிருக்கிறார் வேதவசனம் சொல்ற. தூக்கத்திலையும் தேவன் எனக்கு ஆகாரத்தை கொடுக்கிறாருன்னு சங்கீதக்காரன் சொல்றான். நான் தூங்கிடலாம், ஆனா தேவன் தூங்க மாட்டார் என்று வேதவசனம் சொல்லுது. தூங்குவதும் இல்லை, தூங்க மாட்டார் அவர். அது தூக்கமே வராது. தூக்கம் எதுக்கு வரணும்? மனுஷனா அவரு தேவன். என் பிள்ளைங்களுக்காக நான் தூங்கிடலாம். நம்ம சபையில ஒரு குழந்தை பிறந்துச்சு தெரியுங்களா? ಅವಳಿಗೆ வாழ்த்துதல். ನಮ್ಮ ಸಭೆಯಲ್ಲಿ ಒಂದು ಮಗು ಹುಟ್ಟುತ್ತವೆ, ಶುಭಾಶಯಗಳು ಹೇಳ್ತಾ. ಆ ಮಗು ಸಹ ಸ್ವಲ್ಪ ಹೊತ್ತು ವಿಶ್ರಮಿಸ್ಕೋತಾರೆ ತಾಯಿ. ಯಾಕೆ? ಆಯಸ, ದೇಹದ ಬಲೆಯಿಂದ. ಆದ್ರೆ ದೇವರು ಆ ಮಗುನ 24/7 ನೋಡ್ತಾನೆ ಇದ್ದಾರೆ. ತಂದೆ ಮಲಗಬಹುದು, ತಾಯಿ ಮಲಗಬಹುದು, ಬಂದು ಬಿಡೋದು. ಯಾಕಂದ್ರೆ ನಮ್ಮ ಆಯಸ, ದೇಹ ಆಲಯಸ. ಆದ್ರೆ ನಾವು ದೇವ್ರು ಮಲಗೋದಿಲ್ಲ ಪ್ರಿಯರೇ. ಆದ್ರೆ ಅದಕ್ಕೆ ಹೇಳ್ತಾನೆ, ನನ್ನ ಕೂದಲುಗಳನ್ನ ಲೆಕ್ಕ ಹಾಕೊಳ್ಳುವಂತ ದೇವರು ಎದುರುಬೇಡ ಅನ್ನೋ ಮಾತಿನ ಅರ್ಥ ಅಂದ್ರೆ ನಿನ್ನ ಬದುಕನ್ನ ಒಂದೊಂದು ಕ್ಷಣನ ನೋಡ್ತಾನೆ ಪ್ರಿಯರೇ. ನಿಮ್ಮ ಎಕ್ಸಾಮ್ ಹಾಲಲ್ಲಿ ದೇವರಿದ್ದಾನೆ ಅಂತ ನಂಬಿ, ನಿಮ್ಮ ರಿಸಲ್ಟ್ ಬಂದಾಗ ದೇವರಿದ್ದಾನೆ ಅಂತ ನಂಬಿ, ನಿಮ್ಮ ಹಾಸ್ಪಿಟಲ್ಗೆ ಹೋದಾಗ ನಿಮ್ಮ ಬ್ಲಡ್ ರಿಪೋರ್ಟ್ ಅಲ್ಲೂ ಎಲ್ಲಾ ರಿಪೋರ್ಟ್ ಅಲ್ಲೂ ದೇವರಿದ್ದಾನೆ ಅಂತ ನಂಬಿ, ಒಂದ್ ವೇಳೆ ಅದು ಪಾಸಿಟಿವ್ ನೆಗೆಟಿವ್ ಚಿಂತೆ ಮಾಡಿ ಅದಕ್ಕೆ ದೇವ್ರ ಪರಿಹಾರ ಕೊಡ್ತಾನೆ ನಿಂತ್ಕೊಳ್ಳಿ. ಹೆಚ್ಚಾದ್ರೆ 80 ವರ್ಷ ದೇವ್ರ ಜೊತೆ, ಕುಟುಂಬ ಜೊತೆಲಿ ಇರಿ, ದೇವ್ರನ್ನ ಆರಾಧಿಸ್ತಾನೆ ಇರಿ, ಪ್ರತಿ ವಾರ ರೊಟ್ಟಿ ಮುರಿತಾನೆ ಇರಿ. ಯೇಸು ಕ್ರಿಸ್ತನ ಕರುವಿಕೆ ಬಂದ್ರೆ ಹೋಯ್ತಾ ಇರಿ, ಯೇಸು ಕ್ರಿಸ್ತನ ಬರುವಿಕೆ ಬಂದ್ರೆ ಸಿದ್ಧರಾಗಿರಿ. ಇದು ನಮ್ಮೆಲ್ಲರ ಅಜೆಂಡವಾಗಿರ್ಬೇಕು ಪ್ರಿಯರೇ. ಅದಕ್ಕೆ ಕೊನೆಯ ವಾಕ್ಯ ಹೇಳಿ ನಮಸ್ಕಾರ ಮಾಡ್ತೇನೆ. ನಾವು ಓದಿದಂತ ವಾಕ್ಯದ ಭಾಗ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಕೊರಿಂಥ ಸಭೆಯವರಿಗೆ ಹೇಳ್ತಾನೆ, ಹೇ ನೀವ್ ಯಾರು ಗೊತ್ತಾ ಅಂತ ಕೇಳ್ತಾನೆ ನೋಡಿ ಕೊರಿಂಥ ಸಭೆಯವರಿಗೆ. ಓದಿ 1 ಕೊರಿಂಥ 1ನೇ ಅಧ್ಯಾಯ 26ರಿಂದ ಕೆಲವೊಂದು ವಾಕ್ಯನ ಬೇಗ ಓದಿ ಮುಗಿಸ್ತೇನೆ. 1 ಕೊರಿಂಥರು 1:26 ವಚನ. ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ಫಸ್ಟ್ ಹೇಳ್ತಿದ್ರೆ ಪೌಲನು ಕೊರಿಂಥ ಸಭೆಯವರಿಗೆ, ದೇವರು ನಿಮ್ಮನ್ನ ಕರೆದವರಲ್ಲ, ಫಸ್ಟ್ ನಿಮ್ ಬಗ್ಗೆ ಏನ್ ಮಾಡಿ ಆಲೋಚನೆ ಮಾಡಿ, ಎಂತವ್ರನ್ನ ಕರೆದಿದ್ರಂತ. ನೆಕ್ಸ್ಟ್, ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ನಿಮ್ಮಲ್ಲಿ ಏನಿಲ್ಲ? ಯಾವ ಜ್ಞಾನಿ? ಲೋಕದ ಜ್ಞಾನ ಇಲ್ದವ್ರೆ ನೀವು ಒಳಗಡೆ ಇದ್ದೀರಿ. ದೇವರ ಜ್ಞಾನ ಅಲ್ಲ, ಫಸ್ಟ್ ಲೋಕದ ಜ್ಞಾನನೇ ಇಲ್ಲ. ಕ್ಯಾಲ್ಕುಲೇಷನ್ ಬರ್ತಾ ಇಲ್ಲ, ಸೈನ್ಸ್ ಬಗ್ಗೆ ಗೊತ್ತಿಲ್ಲ, ಸೋಷಿಯಲ್ ಬಗ್ಗೆ ಗೊತ್ತಿಲ್ಲ, ಎರಡೆಡ್ಲಿ ಎಷ್ಟು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಲೋಕದ ಜ್ಞಾನನ ಗೊತ್ತಿಲ್ಲ. ಆದ್ರೆ ನಿಮ್ಮಲ್ಲಿ ಅನೇಕರು ಏನಿಲ್ಲ? ಜ್ಞಾನಿಗಳಿಲ್ಲ. ಜ್ಞಾನಿಗಳು ಅನೇಕರಿಲ್ಲ. ಎರಡನೇದು, ಯಾರು ಆಫೀಸರ್ಸ್ ಇಲ್ಲ ಇಲ್ಲಿ. ಯಾರು ಹೇಳ್ತಾನೆ? ಕೊರಿಂಥ ಸಭೆಯವ್ರಿಗೆ ಹೇಳ್ತಾರೆ, ನಿಮ್ಮಲ್ಲಿ ಯಾವ ಆಫೀಸರ್ಸ್ ಇಲ್ಲ, ಯಾವ್ದು ದೊಡ್ಡ ಹುದ್ದೆಯಲ್ಲಿಲ್ಲ. ಮೂರನೇದು, ಕುಲೀನರಿಲ್ಲ. ದೇವರು ಅಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದಲ್ಲಿರುವಂತ ಜ್ಞಾನಿಗಳನ್ನ ಏನ್ ಪಡಿಸೋದಕ್ಕಾಗಿ ಆರಿಸ್ಕೊಂಡಿದ್ದಾನೆ? ಅವಾಗ ನೀವು ತಿಳ್ಕೊಳ್ಳಿ, ನಿಮ್ಮ ಕುಟುಂಬದಲ್ಲಿ ಒಂದ್ ವೇಳೆ ಇಂಥ ಘಟನೆಗಳು ನಡೆದ್ರೆ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾ ಎಜುಕೇಟೆಡ್ಸ್ಗಳೇ ಬ್ರದರ್, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾ ರಿಚ್ಗಳೇ, ನಮ್ಮ ಫ್ಯಾಮಿಲಿಯಲ್ಲಿ ಈ 24 ಇಂಗ್ಲಿಷೇ ಮಾತಾಡ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ರೆ, ಫ್ರೆಂಚ್ ಮಾತಾಡ್ಕೊಳ್ಳಿ, ಗ್ರೀಕೆ ಮಾತಾಡ್ಕೊಳ್ಳಿ, ಅದೇನಾದ್ರೂ ಆಗಿರ್ಲಿ, ನಿಮ್ಮನ್ನೇನಾದ್ರೂ ಚೀಪಾಗಿ ನೋಡ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಈ ವಾಕ್ಯ ಜ್ಞಾಪಕ ಇಟ್ಕೊಳ್ಳಿ. ಅವ್ರನ್ನ ದೇವ್ರು ಆರಿಸ್ಕೊಂಡಿದ್ದಾನ? ನನ್ನನ್ನು ಆರಿಸ್ಕೊಂಡಿದ್ದಾನ? ದೇವ್ರು ಆ ಕುಟುಂಬನ ಆರಿಸ್ಕೊಂಡಿದ್ದಾನ? ನನ್ನ ಕುಟುಂಬನ ಆರಿಸ್ಕೊಂಡಿದ್ದಾನ? ಈ ಲೋಕದಲ್ಲಿ ಅವ್ರು ಜ್ಞಾನಿ ಆಗಿರ್ಬೋದು, ಈ ಲೋಕದಲ್ಲಿ ಅಧಿಕಾರಿಗಳಾಗಿರ್ಬೋದು, ಈ ಲೋಕದಲ್ಲಿ ಅವ್ರು ಏನ ಸುಪ್ರೀಂ ಆಗಿರ್ಬೋದು, ಸೆಲೆಬ್ರಿಟಿ ಆಗಿರ್ಬೋದು, ನಾನು ಏನು ಇಲ್ಲದೇನ ಆಗಿರ್ಬೋದು, ಆದ್ರೆ ದೇವರು ಆತನ ದೇಹ ಎಂಬ ಸಭೆಯಲ್ಲಿ ನನ್ನನ್ನು ಆರಿಸ್ಕೊಂಡಿದ್ದಾನೆ. ಅವ್ರನ್ನ ನಾಚಿಕೆ ಪಡೋದಕ್ಕೋಸ್ಕರ ನಮ್ಮನ್ನ ಆರಿಸ್ತಾನೆ. ಯಾವಾಗ ನಾಚಿಕೆ ಬರ್ತದೆ ಗೊತ್ತಾ ಅವ್ರಿಗೆ? ಒಂದು ವೇಳೆ ಕ್ರಿಸ್ತನ ಅರ್ಥ ಆಗ ನಾಚಿಕೆ ಬರ್ತದೆ ಅವ್ರಿಗೆ. ಪರವಾಗಿಲ್ಲ, 25 ವರ್ಷದಿಂದ ನೀವು ಕ್ರಿಸ್ತನ್ ಸಭೆಯಲ್ಲಿ ಇದೆ ಅಲ್ವಾ, ನನಗೆ ಈಗ ಗೊತ್ತಾಯ್ತು ಅಂದ್ರೆ ಯಾರೋ ಒಬ್ರು ಡಾಕ್ಟರ್ ಅಂತ ಇಟ್ಕೊಳ್ಳಿ, ಅವಾಗ ಡಾಕ್ಟರ್ಗಿಂತ ಪೇಷಂಟ್ ನೀವೇ ದೊಡ್ಡವರಲ್ವಾ? ಏನು ಓದ್ತಾ ಇರುವಂತ 8ನೇ ಕ್ಲಾಸ್ ಆಗಿರೋದು ನೀವು 30 ವರ್ಷದಿಂದ ಕ್ರಿಸ್ತನ್ ಸಭೆಯಲ್ಲಿ ಇದ್ದಿ, ಏನೋ ದೊಡ್ಡ ಗ್ರಾಜುಯೇಟ್ ಅವ್ರು ಈಗ ಓದ್ಬಿಟ್ಟು ಕ್ರಿಸ್ತನ್ ಸಭೆಗೆ ಬಂದಾಗ, ಪರವಾಗಿಲ್ಲ, ಇಷ್ಟು ವರ್ಷದಿಂದ ನೀವು ಸಭೆಯಲ್ಲಿ ಇದೆ, ಆ ಗ್ರಾಜುಯೇಟ್ಗಿಂತ 8ನೇ ತರಗತಿ ವಿದ್ಯಾರ್ಥಿ ನೀ ದೊಡ್ಡವರಲ್ವಾ? ನಮಗೆ ಗೊತ್ತಿಲ್ಲ ಪ್ರಿಯರೇ, ನಮ್ಮನ್ನು ನಾವೇ ತಗಸ್ಕೊತಿದೀವಿ. ನಾವು ಸ್ಟ್ರೇಟ್ ಈ ಲೋಕದ ಅಧಿಕಾರಿಗಳಿಗಿಂತ, ಲೋಕದಲ್ಲಿರುವಂತ ಜ್ಞಾನಿಗಳಿಗಿಂತ ದೇವರು ನಮ್ಮನ್ನ ಏನಾಗಿದ್ದಾನೆ? ಬುದ್ಧಿಹೀನರಾಗಿದ್ದ ನಮ್ಮನ್ನೇ ದೇವರ ಆಲಯದಲ್ಲಿ ರೊಟ್ಟಿ ಮುರಿಯೋದಕ್ಕೆ ಇಟ್ಟಿದ್ದಾನೆ. ನಾವು ಗುಬ್ಬಿಗಳು, ನಾವು ಪಾರಿವಾಳಗಳು, ಅವ್ರಿಗಿಂತ ಹೆಚ್ಚು ಅಂತ ಹೇಳ್ತಾನೆ. ಮುಂದಿನ ವಾಕ್ಯ 29 ಓದಿ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೊಡ್ಡ ಬಲಿಷ್ಠ ಆಗಿರ್ಬೋದು, ಎಷ್ಟು ಬೇಕಾದ್ರೆ ವೆಯ್ಟ್ ತೆಗಿಲಿ, ಎಷ್ಟು ಬೇಕಾದ್ರೆ ಅವ್ರು ಜಿಮ್ ಬಾಡಿ ಇಟ್ಟಿರ್ಲಿ,
ಏನ್ ಬೇಕಾದ್ರೆ ಇಟ್ಟಿರ್ಲಿ ಪ್ರೇರೆ, ಎಂತ ಬಲಿಷ್ಠರಾಗಿರ್ಲಿ, ಹಣದ ಬಲಿಷ್ಠರಾಗಿರ್ಲಿ, ವಿದ್ಯೆದ ಬಲಿಷ್ಠರಾಗಿರ್ಲಿ, ಮಾತಿನ ಬಲಿಷ್ಠರಾಗಿರ್ಲಿ, ಎಂತ ಬಲಿಷ್ಠರಾಗಿರ್ಲಿ, ಆದ್ರೆ ಅವರ ಮುಂದೆ ಬಲಹೀನ ಅಂತ ನನ್ನನ್ನ ದೇವರು ಆರಿಸ್ಕೊಂಡಿದ್ದಾನೆ. ನೀವು ಹಳೆ ಒಡಂಬಡಿಕೆ ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. ದೇವರು ಆರಿಸ್ಕೊಂಡಂತ ವ್ಯಕ್ತಿಗಳನ್ನ ಸ್ವಲ್ಪ ನೋಡ್ಕೊಂಡೇ ಬನ್ನಿ. ಎಲ್ಲರೂ ಬಲಹೀನ್ರೆ, ಹೌದಾ? ಹೌದಾ? ಹಳೆ ಒಡಂಬಡಿಕೆಯಲ್ಲಿ ಆರಿಸ್ಕೊಂಡಿರೋರ ಬಲಹೀನ್ರ? ಒಬ್ಬ ಗಿದ್ಯೋನ್ ಅಂತ ಇರ್ತಾನೆ, ಚಿಕ್ಕ ಹುಡುಗ, ಯವನಸ್ಥ ಹುಡುಗ. ಅವನು ತೆನೆಯನ್ನ ಬಡಿಯೋದಕ್ಕೋಸ್ಕರ ಯಾವ್ದೋ ಗಿಡದಲ್ಲಿ ಕಿತ್ಕೊಂಡು ತೆನೆ ಬಡಿಸ್ತಾ ಇರ್ತಾನೆ. ದೇವ್ರು ಅವನ್ನ ಕರೀತಾರೆ ನ್ಯಾಯಸ್ಥಾಪನಾಗಿ. ಒಂದು ತಂದೆ ತಾಯಿ ಹೇಳ್ತಾರೆ, ಮುಪ್ಪಿನ ವಯಸ್ಸಲ್ಲಿ ನಿಮ್ಮೊಂದು ಮಗು ಹುಟ್ಟುತ್ತೆ, ಆ ಮಗುನ ದೇವ್ರಿಗೊಪ್ಸಿದಿ, ಅವನ ಹೆಸರೇ ಸಿಂಸೋನ. ತಂದೆ ದೃಷ್ಟಿ ಲೆಕ್ಕದಲ್ಲಿ ಇಲ್ವೇ ಇಲ್ಲ ಮಗ, ಅವನೇ ಕುರಿ ಮೇಯಿಸ್ತಾರಂತ ದಾವಿದ. ನನ್ನ ಕೈಯಲ್ಲಿ ಮಾತಾಡಕ್ಕಾಗಲ್ಲ ಸ್ವಾಮಿ, ನನ್ನ ಕೈಯಲ್ಲಿ ಆಗೋದಿಲ್ಲ, ನನಗೆ ನಾಲಿಗೆ ಮಂದ ಅಂತ ಹೇಳ್ತಾನೆ, ಅವನೇ ಇಸ್ರಾಯೇಲರ ನಾಯಕನಾಗಿ ಬಂದಂತ ಮೋಶೆ. ಬಡ ಕುಟುಂಬದಲ್ಲಿ ಹುಟ್ಟಿದಂತ, ನಮಗೋಸ್ಕರ ರಕ್ಷಕನಾಗಿ ಬಂದಂತ, ಎಲ್ಲರ ಮುಂದೆ ಅಸಡ್ಡೆ ಮಾಡಲ್ಪಟ್ಟಂತ ರಕ್ಷಕನ ಯೇಸು ಕ್ರಿಸ್ತನು ಏನಿಲ್ಲದ ನಮಗೆ ಬಂದ ಈ ಭೂಮಿಯಲ್ಲಿ. ಇವತ್ತು ನಮ್ಮನ್ನ ಬಂದ್ಬಿಟ್ಟು ಬಲಿಷ್ಠರು ಮುಂದೆ ನಾವು ಬಲಹೀನರಾದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅವರ ದೃಷ್ಟಿಕೋನದಲ್ಲಿ ಅವ್ರ ಬಲಿಷ್ಠರು, ಅವರ ದೃಷ್ಟಿಕೋನದಲ್ಲಿ ಅವ್ರ ಬುದ್ಧಿವಂತರು, ಅವರ ಅಧಿಕಾರಿಗಳು, ಅವ್ರ ಜ್ಞಾನಿಗಳು, ಏನಾದಾಗಿರ್ಲಿ, ಈ ಲೋಕದಲ್ಲಿ ಅವ್ರು ಏನಾದಾಗಿರ್ಲಿ ಪ್ರಿಯರೇ, ಅವ್ರ ಸ್ಲಿಪ್ಪರ್ ಹಾಕುವಂತ ಹಣ ನನ್ನ ಬದುಕಿನ 1 ತಿಂಗಳ ಆದಾಯ ಆದ್ರೂ ಚಿಂತೆ ಮಾಡ್ಬೇಡಿ. ನಮ್ಗೆಲ್ಲ ಹಂಗ ಅನ್ನಿಸ್ತದೆ. ಯಾರೋ ಅವ್ರು ಹೇಳ್ತಿದ್ರು, ಒಂದು ಚಪ್ಲಿ 30 ಲಕ್ಷನ, ಯಾರೋ ಸೆಲೆಬ್ರಿಟಿ 30 ಲಕ್ಷ ಅಂತ. ಇರ್ಲಿ, ಆತರ ಇದ್ರೂ ಪರವಾಗಿಲ್ಲ, ನಾವು ಚಿಂತೆ ಮಾಡೋದ್ ಬೇಕಾಗಿಲ್ಲ. ನನ್ನ ಬದುಕಿನಲ್ಲಿ ದೇವರು ನನ್ನನ್ನ ಬಲಶಾಲಿಯ ಮುಂದೆ ಬಲಹೀನನಾಗಿ ನನ್ನ ಇಟ್ಟಿದ್ದಾನೆ, ಬುದ್ಧಿವಂತರ ಮುಂದೆ ಬುದ್ಧಿಹೀನ. ಕೊರಿಂಥ ಸಭೆಯವರಿಗೆ ಎಚ್ಚರಿಸುವಂತ ಮಾತು, ಕೊನೆಯ ಮಾತು ಓದಿ ಮುಗಿಸ್ಬಿಡುದು. ಲೋಕದ ಕುಲಹೀನರನ್ನ ಅಸಡೆಯಾದವರನ್ನು ಆರಿಸಿಕೊಳ್ಳುವುದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಳ್ಳುತ್ತಾನೆ. ಎಂತ ಗಣ್ಯರಾದ್ರೂ ಪರವಾಗಿಲ್ಲ, ಎಂತ ಸೆಲೆಬ್ರಿಟಿಗಳಾದ್ರೂ ಪರವಾಗಿಲ್ಲ, ಅವ್ರ ಮುಂದೆ ಗಣನೆಗೆ ಬಾರದಿರುವಂತ ಯಾವುದೋ ಲಾಸ್ಟ್ ಬೆಂಚ್ ಅಲ್ಲಿ ಕುಂತ್ಕೊಂಡಿರುವಂತ ಸ್ಟೂಡೆಂಟ್ ನ ಒಂದು ಕಟೌಟ್ ಆಗಿ ದೇವ್ರು ನಿಲ್ಲಿಸ್ತಾನೆ. ಏನು ಬೇಡ ಅಂತ ತಳ್ಳಿದಂತ ಕುಟುಂಬದಿಂದ ಇರುವಂತ ಮಗನನ್ನ ದೇವರು ಮೊದಲನೇ ಸ್ಥಾನದಲ್ಲಿ ಇಡ್ತಾನೆ. ಕುಟುಂಬದಿಂದ ನಮ್ಮನ್ನ ತಳ್ಳಿದ್ರೆ ಆ ಕುಟುಂಬದಲ್ಲಿ ಮೊದಲನೇ ಸ್ಥಾನವನ್ನು ಇಡ್ತಾನೆ. ಸಭೆಯಲ್ಲಿ ಲಾಸ್ಟ್ ಬೆಂಚ್ ಇದ್ರೆ ನಿಮ್ಮನ್ನ ಇಲ್ಲಿ ತಂದು ನಿಲ್ಲಿಸ್ತಾನೆ, ಇದಕ್ಕಿಂತಲೂ ಮೇಲೆ ಸ್ಥಾನ ನಿಲ್ಲಿಸ್ತಾನೆ. ಎಲ್ಲೇ ಇರಿ ನಿಮ್ಮನ್ನ ನಿಲ್ಲಿಸ್ತಾನೆ. ಅದಕ್ಕೋಸ್ಕರ ಯಾರೆಲ್ಲ ಓದಿದಿರಿ, ಯಾರೆಲ್ಲ ಇದ್ದೀರಿ, ಅವ್ರನ್ನೆಲ್ಲ ಇದ್ ಮಾಡ್ತಾ ಇಲ್ಲ ನಾನು. ನೀವು ಇನ್ನೂ ಶ್ರೇಷ್ಠರೇ ಅಂತ ಹೇಳಕ್ ಬರ್ತೀನಿ. ನಿಮ್ಮನ್ನ ನೀವು ಆರಿಸ್ಕೊಂಡಿದ್ದಾರೆ ದೇವರು. ಅಂದ್ರೆ ಕೊರಿಂಥ ಸಭೆಯಲ್ಲಿ ಸಮಸ್ಯೆಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ. ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮನ್ನ ದೇವರು ಆರಿಸ್ಕೊಂಡಿದ್ದಾನೆ ಅಂದ್ಮೇಲೆ ನಾವು ಎಷ್ಟರ ಮಟ್ಟಿಗೆ ಧೈರ್ಯಶಾಲಿಗಳಾಗಿರ್ಬೇಕು. ಅಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮನಿಗೆ ಯಾವ್ದಾದಕ್ಕೆ ಹೋಲಿಸ್ತಾ, ಎದುರುಬೇಡಿ ಅಂತ ಯಾವ್ದಾದಕ್ಕೆ ಹೇಳ್ದ? ಗುಬ್ಬಿಗಳನ್ನ ನೋಡಿ ಎದುರುಬೇಡಿ. ಎರಡನೇದು, ನಮ್ಮ ಕೂದಲ ಲೆಕ್ಕದಲ್ಲಿದೆ, ಎದುರುಬೇಡಿ. ನಾವು ಯಾವ ಕಾರಣಕ್ಕೂ ಎದುರಬೇಕಾಗಿಲ್ಲ ಪ್ರಿಯರೇ. ನಿಮ್ಮ ಬದುಕನ್ನ ಕ್ರಿಸ್ತನ ಜೊತೆಯಲ್ಲಿಯೇ ಸಾಕ್ತಾ ಹೋಗ್ತೇರಿ. ಕರ್ತರು ಕೂಡ ಪೈನೇರಿಗೆ ಭಯಪಡಾದಂಗೆ, சொந்தக்கார அவன் இவன் அந்த ஊர்க்கார இந்த எது கூட வேண்டாங்க. தேவன் அவருடைய ஆலயத்துல அவருடைய பந்தில என்னை அழைச்சிருக்கிறார். அதுக்காக தேவனுக்கு நன்றி சொல்லி தேவனுடைய காரியத்துல நீங்க பங்கெடுத்துக்கணும். தேவனுக்காக உங்களுடைய ಟ್ಯಾಲೆಂಟೇ கொடுக்கணும். ಅದನ್ನು ಯೇಸು ಕ್ರಿಸ್ತನು ಹೇಳ್ತಾನೆ. ಒಬ್ಬ ತನ್ನ ತಲಾಂತಗಳನ್ನ ಬಚ್ಚಿಟ್ಟಿದ್ದಕ್ಕೆ ಅವನನ್ನ ನರಕಕ್ಕೆ ಆಗ್ತಾ ಅಂತ ಯೇಸು ಕ್ರಿಸ್ತನು ಹೇಳ್ತಾನೆ, ಪೌಲನ್ ಹೇಳ್ತಾನೆ. ಇದ್ಯಾ ಸಂದರ್ಭ ಇದೆಯಾ? ತಲಾಂತಗಳನ್ನ ಕೊಟ್ಕೊಂಡ್ಬಂದ ಯೇಸು ಕ್ರಿಸ್ತನು ಹೇಳ್ತಾನೆ, ಯೇಸು ಕ್ರಿಸ್ತನು ಹೇಳ್ತಾನೆ, ಒಬ್ಬನು 1 ತಲಾಂತನ ಏನ್ ಮಾಡ್ತಾನೆ? ಮಣ್ಣಲ್ಲಿ ಮುಚ್ಚಿಡ್ತಾನೆ. ಅವನಿಗೆ ಏನ್ ಸಿಕ್ತವನಿಗೆ? ಅವನಿಗೆ ನರಕಕ್ಕೆ ದೊಬ್ಬಿ ಅಲ್ಲಿ ಕಡಿಯುವಂತ ಸ್ಥಳದಲ್ಲಿ ಹಾಕಿ. ಅದೇ ಸಭೆಯಲ್ಲಿ ಯಾರಾದ್ರೂ ಟ್ಯಾಲೆಂಟ್ಗಳು ಕೊಟ್ಟಿದ್ದಾರೋ ದೇವರು, ನಿಮ್ಮ ಟ್ಯಾಲೆಂಟ್ ನ ಸಭೆಗೆ ಉಪಯೋಗಿಸ್ಲಿಲ್ಲ, ಹಾಡಾಗ್ಲಿ, ಬರವಣಿಗೆಗಳಾಗ್ಲಿ, ಇನ್ನೊಂದಾಗ್ಲಿ ಉಪಯೋಗಿಸ್ಲಿಲ್ಲ, ಖಂಡಿತವಾಗಿ ಕಿತ್ಬಿಟ್ಟು ಇನ್ನೊಬ್ರಿಗೆ ಹೋಗ್ಬಿಡ್ತಾರೆ. ನಾವು ಹೊರಗಡೆನೂ ಬಡವ, ಸಭೆಯಲ್ಲೂ ಬಡವರಾಗ್ಬಿಡಿ. ದಯವಿಟ್ಟು ಸಭೆಯಲ್ಲಿ ಶ್ರೀಮಂತರಾಗಿ, ಸಭೆಯಲ್ಲಿ ನಿಮ್ಮ ಸ್ಥಾನವನ್ನು ದೇವರು ಒಪ್ಪಿಸಿ, ಈ ಸ್ಥಳವನ್ನು ಉಪಯೋಗಿಸ್ಕೊಳ್ಳಿ. ದೇವರು ನಿಮ್ಮನ್ನು ನೇರವಾಗಿ ಆಶ್ರಯಿಸಲಿ. ಸಮಯ ಕೊಟ್ಟದ ದೇವರಿಗೂ, ವಾಕ್ಯದ ಮೂಲಕ ನಮ್ಮ ಬಲಪಡಿಸಿದ ತಂದೆ ದೇವರಿಗೂ, ಸಭೆಯವರಿಗೂ ಒಂದು ಹೇಳ್ತಾ ಮಾಡ್ಕೊಡ್ತೀನಿ. ಆಮೇಲೆ